रजनोन्नत्यभूत्यर्पकाय क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे हर्त्रे च धर्त्रे कर्त्रे धत्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन् मनसि धृतकथा विस्मृतौ स्मारकाय तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। यथा घटादिकार्येषु दण्डत्वेनैव लाघवात् हेतुता दण्डदार्ढ्यादि त्ववच्छेदकमेव ते तथा च चक्षुषश्चक्षुष्ट्व नैव हेतुर्लघुत्वतः अदुष्टत्वं तु तन्निष्ठम् अवच्छेदकमस्तु मे। ಚಕ್ಷುಸ್ಸು ಜ್ಞಾನ ಬರಲಿಕ್ಕೆ ಕಾರಣ. ಅದರಲ್ಲಿ ಅದೋಷತ್ವ ಎಂಬತಕ್ಕಂಥದ್ದು ಇರಬೇಕು. ಹಾಗಾದರೆ ದೋಷಾಭಾವ, ಚಕ್ಷುಸ್ಸಿನಲ್ಲಿ ದೋಷ ಇರಬಾರ್ದು. ಹಾಗಾದರೆ ಆ ದೋಷಾಭಾವ ವಿಶಿಷ್ಟವಾದಂತಹ ಚಕ್ಷುಸ್ಸು ಜ್ಞಾನಕ್ಕೆ ಕಾರಣ ಆಯಿತು. ಪರಮಾತ್ಮಕವಾದ ಜ್ಞಾನ ಬರಬೇಕು ಅಂತಾದರೆ ಚಕ್ಷುಸ್ಸಿನಲ್ಲಿ ದೋಷ ಇರಬಾರ್ದು. ಹಾಗಾದರೆ ಆ ದೋಷಾಭಾವ ಎಂಬತಕ್ಕಂಥದ್ದು ಯಥಾರ್ಥ ಜ್ಞಾನ, ಅಂದರೆ ಜ್ಞಾನವು ಪ್ರಮಾಣವಾಗಲಿಕ್ಕೆ ಅದು ಕಾರಣ. ದೋಷಾಭಾವ ಎಂಬತಕ್ಕಂಥದ್ದು ಕಾರಣ ಅಂತ ಹೇಳ್ತೇವೆ. ಹಾಗಾದರೆ ಚಕ್ಷುಸ್ಸಿನಿಂದ ಜ್ಞಾನ ಬರುತ್ತೆ. ಆ ಜ್ಞಾನ ಬರಬೇಕಾದರೆ ಚಕ್ಷುಸ್ಸಿನಲ್ಲಿ ಅದುಷ್ಟತ್ವ ಇರಬೇಕು, ದೋಷ ಇರಬಾರ್ದು. ಹಾಗಾದರೆ ದೋಷಾಭಾವ ವಿಶಿಷ್ಟವಾದಂತಹ ಚಕ್ಷುಸ್ಸು ಯಥಾರ್ಥ ಜ್ಞಾನಕ್ಕೆ ಕಾರಣ ಅಂತಾಯಿತು. ಹಾಗಾದರೆ ಕೇವಲ ಚಕ್ಷುಸ್ಸಲ್ಲ, ಹಾಗಾದರೆ ದೋಷಾಭಾವ ಎಂಬತಕ್ಕಂಥದ್ದು ಗುಣ ಅಂತ ಹೇಳ್ತೇವೆ. ಯಥಾರ್ಥ ಜ್ಞಾನ ಪ್ರಾಮಾಣ್ಯವನ್ನು ಕುರಿತು ಯಾವುದು ಕಾರಣ ಆಗುತ್ತೆ? ನಾವು ಹೇಳಿದ್ದೇನು, ಜ್ಞಾನ ಬರಲಿಕ್ಕೆ ಯಾವುದು ಸಾಧಾರಣ ಸಾಮಗ್ರಿ ಇದೆಯೋ ಸಾಮಾನ್ಯ ಸಾಮಗ್ರಿಯಿಂದಲೇ ಪರಮಾತ್ಮಕ ಜ್ಞಾನ ಬರುತ್ತೆ ಅಂತ ನಾವು ಹೇಳಿದೆವು. ಅದಕ್ಕೆ ಅವರು ಆಕ್ಷೇಪ ಮಾಡ್ತಾ ಇದ್ದಾರೆ, ಕೇವಲ ಚಕ್ಷುರಿಂದ್ರಿಯದಿಂದ ಯಥಾರ್ಥ ಜ್ಞಾನ ಬರಲ್ಲ, ದೋಷಾಭಾವ ಎಂಬತಕ್ಕಂಥದ್ದು ಇರಬೇಕು. ಒಂದು ಚಕ್ಷುಸ್ಸಿನಲ್ಲಿ ದೋಷ ಇರಬಾರ್ದು. ಹಾಗಾದರೆ ಯಥಾರ್ಥ ಜ್ಞಾನ ಬರಬೇಕು ಅಂದರೆ ಆ ದೋಷಾಭಾವ ಎಂಬತಕ್ಕಂಥದ್ದು ಗುಣ. ಜ್ಞಾನ ಸಾಮಗ್ರಿ ಯಾವುದಿದೆಯೋ ಅದಕ್ಕಿಂತ ಅತಿರಿಕ್ತವಾಗಿರ್ತಕ್ಕಂತಹ ಇನ್ನೊಂದು ದೋಷಾಭಾವ, ಅದು ಈ ಪ್ರಾಮಾಣ್ಯಕ್ಕೆ ಕಾರಣವಾಗಿದೆ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈಗ ಮಡಿಕೆಯನ್ನು, ಘಟವನ್ನು ಕುರಿತು ದಂಡ ಕಾರಣ. ದಂಡವು ಯಾವ ರೀತಿಯಲ್ಲಿ ಕಾರಣವಾಗುತ್ತೆ? ದಂಡತ್ವೇನ ಕಾರಣ ಅಂತ ಹೇಳ್ತೇವೆ. ಘಟಂ ಪ್ರತಿ ದಂಡ ದಂಡತ್ವೇನ ಕಾರಣಂ ಅಂತ ಹೇಳ್ತೇವೆ. ಹಾಗೇ ಆದರೆ ಅದು ದಂಡ ಅಂತ ನಿಮಗೆ ನಿರ್ಣಯ ಆಗಿರಬೇಕು. ಹಾಗಾದರೆ ದಂಡವು ದಂಡ ಅಂತ ನಿರ್ಣಯ ಆಗಿದ್ರೇ ಆ ದಂಡವು ಕಾರಣ ಆಗುತ್ತೆ. ಹಾಗಾದರೆ ದಂಡಕ್ಕೆ ಘಟವನ್ನು ಕುರಿತು ಕಾರಣತ್ವವನ್ನು ಹೇಳಬೇಕು, ದಂಡವು ಘಟಕ್ಕೆ ಕಾರಣ ಅಂತ ಹೇಳಬೇಕು. ಕೇನ ರೂಪೇಣ ಅಂತಂದರೆ ಎಲ್ಲರೂ ಏನು ಹೇಳ್ತಾರೆ? ದಂಡವು ದಂಡತ್ವೇನ ಕಾರಣ ಅಂತಷ್ಟೇ ಹೇಳ್ತಾರೆ, ಅಷ್ಟೇ ಹೊರತು ದಂಡವು ದಂಡ ಅಂತ ನಿಶ್ಚಯ ಆಗಿರಬೇಕು ಅದು ಕಾರಣ ಅಂತ ಯಾರೂ ಹೇಳಲ್ಲ. ಆಗಿರಬೇಕು, ಹೌದು, ದಂಡ ದಂಡವೇ ಆಗಿದೆ ಅಂತಕ್ಕಂಥ ನಿರ್ಣಯ ಬೇಕು. ಆದರೆ ಕಾರಣವನ್ನು ಹೇಳತಕ್ಕಂಥದ್ದು ಯಾವ ಸ್ವರೂಪದಿಂದ ಹೇಳ್ತೇವೆ? ದಂಡತ್ವೇನ ಅಂತ ಹೇಳ್ತೇವೆ. ಹಾಗೆಯೇ ಇಲ್ಲಿಯೂ ಕೂಡ ಹೇಗೆ ಘಟವನ್ನು ಕುರಿತು ದಂಡವು ದಂಡತ್ವೇನ ಕಾರಣ, ಹೊರತು ದಂಡದಲ್ಲಿ ಆ ದಂಡ ಎಂಬತಕ್ಕಂತಹ ನಿರ್ಣಯ ಇದೆ ಅದು ಕಾರಣ ಅಂತ ಹೇಳೋದಿಲ್ಲ.
ನಿರ್ಣಯ ಇರಬೇಕು. ಹಾಗೆಯೇ ಜ್ಞಾನವನ್ನು ಕುರಿತು ಚಕ್ಷುಸ್ಸು ಕಾರಣ. ಚಕ್ಷುಸ್ಸು ಕೇನ ರೂಪೇಣ ಕಾರಣ ಚಕ್ಷುಷ್ಟ್ವೇನ ಕಾರಣ. ಹೇಗೆ ದಂಡವು ದಂಡತ್ವೇನ ಕಾರಣವೋ ಹಾಗೆ ಚಕ್ಷುಸ್ಸು ಚಕ್ಷುಷ್ಟ್ವೇನ ಕಾರಣ, ಹೊರತು ಅದರಲ್ಲಿ ಅದುಷ್ಟತ್ವ ಎಂಬತಕ್ಕಂಥದ್ದು ಇರಬೇಕು, ಅದು ಕಾರಣ ಅಲ್ಲ. ಹಾಗಾದರೆ ಕಾರಣವನ್ನು ಯಾವುದು ಅಂತ ನಾವು ಯಾವ ರೀತಿಯಲ್ಲಿ ನಿರ್ಣಯ ಮಾಡ್ತೇವೆ? ಲೋಕದಲ್ಲಿ ಯಾವ ರೀತಿಯಾದಂತಹ ವ್ಯವಹಾರ ಮಾಡ್ತಾರೋ ಅದಕ್ಕೆ ಅನುಗುಣವಾಗಿ ಯಾವುದು ಕಾರಣ ಅಂತ ನಿರ್ಣಯ ಮಾಡಬೇಕು. ಘಟವನ್ನು ಕುರಿತು ದಂಡವು ಕಾರಣ, ದಂಡವು ಕೇನ ರೂಪೇಣ ಕಾರಣ ಅಂತ ವ್ಯವಹಾರ ಮಾಡ್ತಾರೆ, ದಂಡತ್ವೇನ ಕಾರಣ ಅಂತ ಹೇಳ್ತಾರೆ ಅಷ್ಟೇ ಹೊರತು ಆ ದಂಡದಲ್ಲಿ ದಾರ್ಢ್ಯವತ್ವೇನ ದಂಡ ಕಾರಣ ಎಂಬುದಾಗಿ ಹೇಳೋದಿಲ್ಲ. ಹೇಗೋ ಹಾಗೆ ಜ್ಞಾನವನ್ನು ಕುರಿತು ಚಕ್ಷುಸ್ಸು ಚಕ್ಷುಷ್ಟ್ವೇನ ಕಾರಣ ಅಷ್ಟೇ ಹೊರತು ಆ ಅದುಷ್ಟತ್ವ ಎಂಬತಕ್ಕಂಥದ್ದು ಚಕ್ಷುಸ್ಸಿನಲ್ಲಿ ಸೇರಿಕೊಂಡು ಅದು ಅದುಷ್ಟತ್ವ ಸಹಿತವಾದ ಚಕ್ಷುಸ್ಸು ಕಾರಣ ಅಂತ ಹೇಳೋದಿಲ್ಲ. ಆದರೆ ಚಕ್ಷುಸ್ಸೇನಾಗಿರಬೇಕು? ದೋಷರಹಿತವಾಗಿರಬೇಕು. ಆದ್ದರಿಂದ ಜ್ಞಾನ ಸಾಮಾನ್ಯ ಸಾಮಗ್ರಿ ಯಾವುದು? ಚಕ್ಷುಸ್ಸಷ್ಟೇ ಹೊರತು ಅದುಷ್ಟತ್ವ ಎಂಬತಕ್ಕಂಥದ್ದು ಅಲ್ಲ. ಯಾಕೆ ಅಂತಂದರೆ ಯಾದೃಚ್ಛಿಕ ಸಂವಾದ ಇದೆ. ಒಬ್ಬ ವಿಪ್ರಲಂಬಕ ವಾಕ್ಯ, ವಿಪ್ರಲಂಬಕ ಮೋಸ ಮಾಡುವವನು ಒಂದು ವಾಕ್ಯ ಪ್ರಯೋಗ ಮಾಡಿದ, ಮೋಸ ಮಾಡುವವನು ವಾಕ್ಯ ಪ್ರಯೋಗ ಮಾಡಿದ್ದು. ಆದರೆ ಅವನು ಮೋಸ ಮಾಡಬೇಕು ಅಂತ ಹೇಳಿದ್ದ, ಆದರೆ ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಅದರಿಂದ ಏನಾಯಿತು? ಏನು ವಿಷಯ ಹೇಳಿದ್ನೋ ಅದರಿಂದ ನಮಗೆ ಫಲಪ್ರಾಪ್ತಿ ಆಯಿತು. ಉದಾಹರಣೆಗೆ ನದಿ ತೀರೆ ಪಂಚಫಲಾನಿ ಸಂತಿ ಅಂತ ಹೇಳ್ದ. ನದಿ ತೀರದಲ್ಲಿ 5 ಫಲಗಳಿದೆ ಅಂತ ಅವನು ಸುಳ್ಳೇ ಹೇಳಿದ್ದು. ಹೋದಾಗ ಯಾದೃಚ್ಛಿಕವಾಗಿ 5 ಫಲ ಇತ್ತು. ಹಾಗಾದರೆ ಇಲ್ಲಿಗ ನದಿ ತೀರೆ ಪಂಚಫಲಾನಿ ಎಂಬತಕ್ಕಂತಹ ವಾಕ್ಯ ಇದು ಜ್ಞಾನಕ್ಕೆ ಕಾರಣ. ಈ ವಾಕ್ಯದಿಂದ ಜ್ಞಾನ ಬಂತಲ್ಲ, ಈ ವಾಕ್ಯವು ಜ್ಞಾನಕ್ಕೆ ಕಾರಣ ಆಯಿತು. ಹಾಗಾದರೆ ಈ ವಾಕ್ಯ ಎಂಬತಕ್ಕಂಥದ್ದು ಏನಾಗಿದೆ? ದೋಷವುಳ್ಳದ್ದೋ ದೋಷಾಭಾವ ಉಳ್ಳದ್ದೋ? ದೋಷವುಳ್ಳದ್ದು. ಯಾಕೆ? ವಿಪ್ರಲಂಬಕನು ವಾಕ್ಯವನ್ನು ಪ್ರಯೋಗ ಮಾಡಿರೋದು. ಅದರಿಂದ ಅಲ್ಲಿ ದೋಷಾಭಾವ ಎಂಬತಕ್ಕಂಥದ್ದಿಲ್ಲ. ನೀವೇನು ಹೇಳ್ತಾ ಇದ್ದೀರಾ? ದೋಷಾಭಾವ ಎಂಬತಕ್ಕಂಥದ್ದು ಯಥಾರ್ಥ ಜ್ಞಾನಕ್ಕೆ ಕಾರಣ ಅಂತ ಹೇಳಿಬಿಟ್ರೆ ಯಾದೃಚ್ಛಿಕ ಸಂವಾದಿ ಸ್ಥಳದಲ್ಲಿ ದೋಷವೇ ಇದೆ, ದೋಷಾಭಾವ ಇಲ್ಲ, ಪರಮಾತ್ಮಕ ಜ್ಞಾನ ಬಂತು. ಅದರಿಂದಾಗಿ ಚಕ್ಷುಸ್ಸಿನಿಂದ ಜ್ಞಾನ ಬರಬೇಕಾದ್ರೆ ಚಕ್ಷುಷ್ಟ್ವ ಎಂಬತಕ್ಕಂಥದ್ದು ಕಾರಣ ಅಷ್ಟೇ ಹೊರತು ಚಕ್ಷುಸ್ಸಿನಲ್ಲಿ ಅದುಷ್ಟತ್ವ ದೋಷಾಭಾವ ಎಂಬತಕ್ಕಂಥದ್ದು ಕೂಡ ಅದು ಕಾರಣವಾಗಿದೆ ಅಂತ ಹೇಳಬಾರ್ದು. ಹಾಗಾದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಯಾವುದು? ಚಕ್ಷುಸ್ಸಷ್ಟೇ ಹೊರತು ದೋಷಾಭಾವ ಎಂಬತಕ್ಕಂಥದ್ದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಥಾ ಯಾವ ರೀತಿಯಲ್ಲಿ ಘಟಾಧಿಕಾರ್ಯೇಷು ಘಟ ಮೊದಲಾಗಿರತಕ್ಕಂತಹ ಜನ್ಯ ಪದಾರ್ಥಗಳ ವಿಷಯದಲ್ಲಿ ಲಾಘವ ಇರುವುದರಿಂದ ಕಾರಣತ್ವವು ದಂಡತ್ವೇನ ಏವ ದಂಡತ್ವ ರೂಪದಿಂದಲೇ ಇದೆಯೋ ದಂಡತ್ವ ರೂಪದಿಂದಲೇ ಇದೆ ಎಂಬುದಾಗಿ ತೇ ನಿನಗೂ ಕೂಡ ದಂಡದಾರ್ಢ್ಯಾದಿ ದಂಡವು ದಂಡವೇ ಆಗಿದೆ ಎಂಬತಕ್ಕಂತಹ ಈ ನಿಶ್ಚಯವು ಅವಚ್ಛೇದಕಮೇವ ಅದು ಕಾರಣದಲ್ಲಿ ಇರುವ ಧರ್ಮವಾಗಿದೆ ಹೊರತು ಆ ದಾರ್ಢ್ಯವು ಕಾರಣತಾವಚ್ಛೇದಕ ಅಂತ ಒಪ್ಪುವುದಿಲ್ಲ. ತಥಾ ಹಾಗೆಯೇ ಲಘುತ್ವತಃ ಲಾಘವ ಇರುವುದರಿಂದ ಚಕ್ಷುಶ್ಚ ಚಕ್ಷುರಿಂದ್ರಿಯವೂ ಕೂಡ ಚಕ್ಷುಷ್ಟ್ವೇನೈವ ಚಕ್ಷು ಎಂಬತಕ್ಕಂತಹ ರೂಪದಿಂದಲೇ ಹೇತು ಕಾರಣವಾಗಿದೆ. ತನ್ನಿಷ್ಟಂ ಚಕ್ಷುಸನಲ್ಲಿರತಕ್ಕಂತಹ ಅದುಷ್ಟತ್ವಂತೂ ದೋಷಾಭಾವವಾದರೂ ಅವಚ್ಛೇದಕಂ ಕಾರಣದಲ್ಲಿರತಕ್ಕಂತಹ ಧರ್ಮವಾಗಿದೆ, ಅದು ಕಾರಣತ್ವಕ್ಕೆ ಪ್ರಯೋಜಕ ಅಲ್ಲ. ಯಥಾ ಯಾವ ರೀತಿಯಲ್ಲಿ ಘಟಾಧಿಕಾರ್ಯೇಷು ಘಟ ಮೊದಲಾದಂತಹ ಜನ್ಯ ಪದಾರ್ಥಗಳ ವಿಷಯದಲ್ಲಿ ಲಾಘವ ಇರುವುದರಿಂದ ಹೇತುತ ಕಾರಣತ್ವವು ದಂಡತ್ವೇನೈವ ದಂಡತ್ವ ಎಂಬತಕ್ಕಂತಹ ದಂಡದಲ್ಲಿರುವಂತಹ ಧರ್ಮದಿಂದಲೇ ಎಂಬುದಾಗಿ ತೇ ನಿನಗೂ ಕೂಡ ಸಮ್ಮತವಾಗಿದೆ. ದಂಡದಾರ್ಢ್ಯಾದಿತು ದಂಡದಲ್ಲಿರ್ತಕ್ಕಂತಹ ದಂಡ ಎಂಬತಕ್ಕಂತಹ ನಿಶ್ಚಯವು ಅವಚ್ಛೇದಕಮೇವ ದಂಡದಲ್ಲಿರುವಂತಹ ಧರ್ಮವಾಗಿದೆ ಅಷ್ಟೇ ಹೊರತು ಅದು
ಕಾರಣ ಕೋಟಿಯಲ್ಲಿ ಸೇರಿದ್ದಲ್ಲ. ತಥಾ ಹಾಗೆಯೇ ಲಘುತ್ವತಃ ಲಘುವಾದ್ದರಿಂದ ಚಕ್ಷುಶ್ಚ ಚಕ್ಷುರಿಂದ್ರಿಯವು ಚಕ್ಷುಷ್ವೇನೈವ ಚಕ್ಷುಸ್ಸು ಎಂಬತಕ್ಕಂಥ ರೂಪದಿಂದಲೇ ಹೇತು ಜ್ಞಾನಕ್ಕೆ ಕಾರಣವಾಗಿದೆ. ತನ್ನಿಷ್ಟಂ ಚಕ್ಷುಸಿನಲ್ಲಿರತಕ್ಕಂತಹ ಅದುಷ್ಟತ್ವಂ ದೋಷ ಇಲ್ಲ ಎಂಬತಕ್ಕಂಥದ್ದು ಅವಚ್ಛೇದಕಮೇವ ಕಾರಣದಲ್ಲಿರುವಂತಹ ಧರ್ಮವಾಗಿದೆ. ಅದು ಕಾರಣತ್ವಕ್ಕೆ ಪ್ರಯೋಜಕ ಅಲ್ಲ. ದೋಷಾಭಾವಸ್ಯ ಯಾದೃಚ್ಛಿಕ ಸಂವಾದಿನಿ ವ್ಯಭಿಚಾರಾತ್ ನ ಪ್ರಮಾಕರಣತಾ ಇತ್ಯುಕ್ತಂ ಪ್ರಕಾರಾಂತರೇಣಾಪಿ ತಸ್ಯ ಕಾರಣತಾಂ ನಿರಾಕರೋತಿ ಯಥಾ ಇತಿ ದಂಡಸ್ಯ ಇತಿ ಶೇಷಃ. ದೋಷವು ಭ್ರಮಾತ್ಮಕ ಜ್ಞಾನಕ್ಕೆ ಕಾರಣ. ದೋಷ ಇದ್ದಾಗ ಭ್ರಮಾತ್ಮಕ ಜ್ಞಾನ ಬರುತ್ತೆ. ಹಾಗಾದರೆ ಪ್ರಮಾವನ್ನು ಕುರಿತು ದೋಷಾಭಾವ ಕಾರಣ ಗುಣ ಅಂತ ಹೇಳಬೇಕು. ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ದೋಷಾಭಾವವು ಗುಣ ಅಂತ ಹೇಳಬೇಕು. ಆದರೆ ಯಾದಚ್ಛಿಕ ಸಂವಾದನೆ ನಾವು ಹಿಂದೆ ಹೇಳಿದ್ದು ನದಿ ತೀರೆ ಪಂಚಫಲಾನಿ ಸಂತಿ ಎಂಬತಕ್ಕಂತಹ ವಾಕ್ಯ ಅದು ದೋಷ ಉಳ್ಳ ವ್ಯಕ್ತಿಯ ಮೋಸ ಮಾಡುವ ವ್ಯಕ್ತಿಯ ವಾಕ್ಯ. ಅದರಿಂದ ಅಲ್ಲಿ ದೋಷಾಭಾವ ಎಂಬತಕ್ಕಂಥದ್ದಿಲ್ಲ. ಅದರಿಂದ ದೋಷಾಭಾವ ಎಂಬತಕ್ಕಂಥದ್ದು ಯಥಾರ್ಥ ಜ್ಞಾನಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಹೇಳಿದ್ರು. ಈಗ ಪ್ರಕಾರಾಂತರೇಣ ಇನ್ನೊಂದು ರೀತಿಯಿಂದಲೂ ಕೂಡ ತಸ್ಯ ಕಾರಣತಾಂ ನಿರಾಕರೋತಿ ಆ ದೋಷಾಭಾವ ಎಂಬತಕ್ಕಂಥದ್ದು ಜ್ಞಾನಕ್ಕೆ ಕಾರಣ ಅಲ್ಲ ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ದಂಡಸ್ಯ ಇತಿ ಶೇಷ. ಅಲ್ಲಿ ಘಟಾಧಿಕಾರ್ಯೇಷು ದಂಡತ್ವೇನೇವ ಹೇತುತಾ ಅಂತಿದೆ. ಯಾವುದಕ್ಕೆ ಅಂತಿಲ್ಲ, ಇಟ್ಕೊಳ್ಬೇಕು. ದಂಡವು ದಂಡತ್ವೇನೇವ ಕಾರಣವಾಗಿದೆ ಹೊರತು ಏನಲ್ಲ, ದಂಡದಾರ್ಢ್ಯಾದಿಯು ಕಾರಣತಾವಚ್ಛೇದಕ ಅಲ್ಲ. ದೃಷ್ಟಾಂತ ಮುಕ್ತ ದಾಷ್ಟಾಂತಿಕ ಮಾಹ ದೃಷ್ಟಾಂತವನ್ನು ಹೇಳಿದರು. ಘಟಾದಿ ಕಾರ್ಯಗಳಲ್ಲಿ ದಂಡವು ದಂಡತ್ವೇನ ಕಾರಣ ಹೊರತು ದಂಡದಾರ್ಢ್ಯ ಎಂಬತಕ್ಕಂಥದ್ದು ಕಾರಣತಾದಲ್ಲಿ ಸೇರಿಕೊಂಡಿಲ್ಲ. ಹಾಗೆಯೇ ಇಲ್ಲಿಯೂ ಕೂಡ ಪ್ರಕೃತದಲ್ಲಿ ಚಕ್ಷುಸ್ಸು ಅದು ಚಕ್ಷುಷ್ಟ್ವೇನ ಕಾರಣ ಹೊರತು ಚಕ್ಷುಸ್ಸು ಅದುಷ್ಟತ್ವೇನ ಕಾರಣ ಅಲ್ಲ ಅಂತ. ಹೇತು ಪ್ರಮಾಹೇತು ತನ್ನಿಷ್ಟಂ ಅಂದರೆ ಚಕ್ಷುರ್ನಿಷ್ಟಂ. ಚಕ್ಷುಸ್ಸು ಯಥಾರ್ಥ ಜ್ಞಾನಕ್ಕೆ ಕಾರಣ. ಚಕ್ಷುಸ್ಸಿನಲ್ಲಿರುವಂತಹ ಅದುಷ್ಟತ್ವ ದೋಷರಾಹಿತ್ಯ ಅದು ಚಕ್ಷುಸ್ಸಿನಲ್ಲಿರುವ ಧರ್ಮವೇ ಹೊರತು ಕಾರಣತಾ ಕೋಟಿಯಲ್ಲಿ ಅದು ಸೇರಿಲ್ಲ. ಆದ್ದರಿಂದ ಅದುಷ್ಟತ್ವವು ಜ್ಞಾನಕ್ಕೆ ಕಾರಣ ಅಲ್ಲ. ಅಭಾವಗುಣಜಾಪ್ಯೇವಂ ಯಾನಸಾನ ಗುಣಾಂತರಾತ್. ಸರಿ, ದೋಷವು ಕಾರಣತಾ ಕೋಟಿಯಲ್ಲಿ ಸೇರಿಲ್ಲ. ಅದರಿಂದ ಏನು ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ದೋಷಾಭಾವ ರೂಪವಾಗಿರ್ತಕ್ಕಂಥದ್ದು ಪ್ರಮಾತ್ಮಕ ಜ್ಞಾನ ಬರಲಿಕ್ಕೆ ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಭಾವ ಗುಣಜಾಪಿ ಏವಂ ಯಾ ನ ಸಾನ ಗುಣಾಂತರಾತ್ ಅಂತ. ಪ್ರಮೇ ಯಥಾರ್ಥ ಜ್ಞಾನ ಇದೆಯಲ್ಲ ಅದು ಅಭಾವ ಗುಣಜಾಪಿನ ಅಂದರೆ ದೋಷಾಭಾವ ಎಂಬತಕ್ಕಂಥ ಗುಣದಿಂದಲೂ ಹುಟ್ಟಿದ್ದಲ್ಲ. ದೋಷಾಭಾವ ಎಂಬತಕ್ಕಂತಹ ಗುಣದಿಂದಲೇ ಹುಟ್ಟಿದ್ದಲ್ಲ ಅಂತಂದ ಮೇಲೆ ಇನ್ನು ಬೇರೆ ಯಾವುದೋ ಗುಣದಿಂದ ಹುಟ್ಟಿದ್ದಂತೂ ಅಲ್ಲವೇ ಅಲ್ಲ. ಹಾಗಾದರೆ ಯಥಾರ್ಥ ಜ್ಞಾನ ಆಗಬೇಕು ಅಂತಾದರೆ ಗುಣ ಬೇಕು ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ. ಯಾವ ಪರಮಾತ್ಮಕ ಜ್ಞಾನವು ಅಭಾವ ಗುಣಜಾಪಿ ದೋಷಾಭಾವ ರೂಪವಾದಂತಹ ಗುಣದ ಅಪೇಕ್ಷೆಯುಳ್ಳದ್ದು ನ ಅಲ್ಲವೋ ಅಂತಹ ಯಥಾರ್ಥ ಜ್ಞಾನವು ಗುಣಾಂತರಾತ್ ಭಾವರೂಪವಾದ ಬೇರೆ ಗುಣದಿಂದ ನ ಜನ್ಯವಾದದ್ದಲ್ಲ. ಯಾವ ಯಥಾರ್ಥ ಜ್ಞಾನವು ಅಭಾವ ಗುಣಜ ಅಪಿ ದೋಷಾಭಾವ ರೂಪವಾದ ಗುಣವನ್ನು ಅಪೇಕ್ಷಿಸಿದರೂ ಕೂಡ ಅದು ನ ಅಂದರೆ ದೋಷಾಭಾವ ರೂಪ ಕಾರಣದಿಂದ ಹುಟ್ಟಿದ್ದಲ್ಲ. ಅಂತಹ ಯಥಾರ್ಥ ಜ್ಞಾನವು ಗುಣಾಂತರಾತ್ ಭಾವರೂಪವಾದ ಗುಣದಿಂದ ನ ಹುಟ್ಟಿದ್ದಲ್ಲ, ಜನ್ಯವಾದದ್ದಲ್ಲ. ದೋಷಾಭಾವಸ್ಯ ಅವಚ್ಛೇದಕತ್ವೇ ಕಿಂ ಸಿದ್ಧಂ. ಸರಿ, ದೋಷಾಭಾವವು ಕಾರಣದಲ್ಲಿರುವಂಥ ಧರ್ಮ, ಅದು ಕಾರಣಕೋಟಿಯಲ್ಲಿ ಸೇರಲಿಲ್ಲ ಅಂತ ಹೇಳಿದ್ರು. ದೋಷಾಭಾವವು ಕಾರಣದಲ್ಲಿರುವಂಥ ಗುಣ ಅಂತ ಹೇಳಿದ್ರಿಂದ ಏನು ಲಾಭ ಆಯಿತು
ಅದನ್ನು ಹೇಳ್ತಾ ಇದ್ದಾರೆ. ಇತ್ಯತಃ ಅಭಾವ ಗುಣಜ ಅಂತ. ಯಾ ಅಂದರೆ ಪ್ರಮ, ಯಾವ ಯಥಾರ್ಥ ಜ್ಞಾನ ಇದೆಯಲ್ಲ ಅದು. ಅಭಾವ ಗುಣಜಾಪಿ, ದೋಷಾಭಾವ ಎಂಬತಕ್ಕಂಥದ್ರಿಂದ ಹುಟ್ಟಿದೆ. ಆದರೆ ಆ ದೋಷಾಭಾವವು ಕಾರಣತಾವಚ್ಛೇದಕದಲ್ಲಿ ಸೇರಿಕೊಂಡಿಲ್ಲ. ಕಾರಣತಾದಲ್ಲಿ ಇರುವ ಧರ್ಮವಾಗಿದೆ ಅಷ್ಟೇ ಹೊರತು ಕಾರಣತಾ ಕೋಟಿಯಲ್ಲಿ ಅದು ಕಾರಣಕೋಟಿಯಲ್ಲಿ ಅದು ಸೇರಿಕೊಂಡಿಲ್ಲ. ಗುಣಾಂತರಾತ್ ಭಾವರೂಪ ಗುಣಾತ್. ಅವರೇನು ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗುಣಜನ್ಯ ಅಂತ ಹೇಳ್ತಾರಲ್ಲ, ಆ ಬೇರೆ ಇನ್ನೊಂದು ಗುಣ ಎಂಬತಕ್ಕಂಥದ್ದು, ಆ ಗುಣದಿಂದ ಸಾ ಆಪ್ರಮವು ತದುತ್ಪನ್ನ ನ ಇತ್ಯರ್ಥ. ಭಾವರೂಪವಾದ ಗುಣದಿಂದ ಉತ್ಪನ್ನವಾದದ್ದು ಅಲ್ಲ. ಅರ್ಥಾತ್ ಯಥಾರ್ಥ ಜ್ಞಾನ ಗುಣಜನ್ಯ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಭ್ರಮೇತ್ವತ್ಯಂತ ಸತತೋ ಅಸತೋಪಿ ಸತ್ತಾಯ ಬೋಧ ಸಾಧನೆ ದೋಷಸ್ಯ ಹೇತುತಾವಶ್ಯಂ ವಾಚ್ಯ ತತ್ಪರತೋಪ್ರಮಾ. ಹಾಗಾದರೆ ಭ್ರಮಾತ್ಮಕ ಜ್ಞಾನ ಬರಬೇಕಾದರೂ ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಕಾರಣ ಅಂತ ಹೇಳೋಣ, ದೋಷವನ್ನು ಕಾರಣ ಅಂತ ಯಾಕೆ ಹೇಳ್ತೀರಾ? ಯಥಾರ್ಥ ಜ್ಞಾನ ಬರಬೇಕಾದ್ರೆ ಗುಣ ಕಾರಣ ಅಲ್ಲ, ಆದರೆ ಭ್ರಮಾತ್ಮಕ ಜ್ಞಾನ ಬರಬೇಕು ಅಂತಾದರೆ ದೋಷ ಕಾರಣ ಅಂತ ಹೇಳ್ತಾರೆ. ಅದ್ಯಾಕೆ ಹೇಳ್ತೀರಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಭ್ರಮೇತು ಅತ್ಯಂತ ಅಸತೋಪಿ ಸತ್ತಾಯ ಬೋಧ ಸಾಧನೆ. ಭ್ರಮದಲ್ಲಿ ಆಗಬೇಕಾದ್ರೆ ಎಲ್ಲೂ ಇಲ್ಲದ ಅಸತ್ತಾಗಿರ್ತಕ್ಕಂಥ ವಸ್ತು ಕಾಣಿಸುತ್ತೆ, ಅದರ ಜ್ಞಾನ ಬರ್ತಾ ಇದೆ. ಭ್ರಮಾತ್ಮಕ ಜ್ಞಾನ ಬಂದಾಗ ಎಲ್ಲೂ ಇಲ್ಲದೇ ಇರತಕ್ಕಂಥ ವಸ್ತುವಿನ ಜ್ಞಾನ ಬರ್ತಾ ಇದೆ. ಆದ್ದರಿಂದ ಎಲ್ಲೂ ಇಲ್ಲದೇ ಇರತಕ್ಕಂಥ ವಸ್ತು ತೋರಬೇಕು ಅಂತಾದರೆ ಅವಾಗೇನಾಗಬೇಕು? ಕಾರಣವಾದ ದೋಷ ಇರಲೇಬೇಕು. ಆದರೆ ಪ್ರಮಾತ್ಮಕವಾದ ಜ್ಞಾನ ಬರಬೇಕಾದ್ರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಸಾಕು, ಗುಣ ಬೇಕಾಗಿಲ್ಲ. ಅದರಿಂದ ಪ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಸಾಕು. ಭ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ಮಾತ್ರ ಜ್ಞಾನ ಸಾಮಾನ್ಯ ಸಾಮಗ್ರಿ ಅಷ್ಟೇ ಸಾಕು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಅತ್ಯಂತ ಅಸತ್ತಾಗಿರ್ತಕ್ಕಂಥದ್ದು ತೋರುತ್ತೆ. ಅತ್ಯಂತ ಅಸತ್ತಾಗಿರ್ತಕ್ಕಂತಹ ವಸ್ತುವಿನ ಜ್ಞಾನ ಬರಬೇಕು ಅಂತಾದರೆ ಆವಾಗ ದೋಷ ಎಂಬತಕ್ಕಂಥದ್ದು ಇರಲೇಬೇಕು. ಅದರಿಂದ ಅಪ್ರಮ ತತ್ಪರತಃ ವಾಚ್ಯ ಅಂತ. ಅಪ್ರಾಮಾಣ್ಯಂ ಪರತಃ. ನಮ್ಮ ಸಿದ್ಧಾಂತದಲ್ಲಿ ಪ್ರಾಮಾಣ್ಯಂ ಸ್ವತಃ, ಅಪ್ರಾಮಾಣ್ಯಂ ಪರತಃ ಅಂತ. ಅಪ್ರಾಮಾಣ್ಯಂ ಪರತಃ ಯಾಕೆ? ಅತ್ಯಂತ ಅಸತ್ತಾಗಿರ್ತಕ್ಕಂಥದ್ದು ಜ್ಞಾನದಲ್ಲಿ ತೋರಬೇಕು, ಅತ್ಯಂತ ಅಸತ್ತಾದದ್ದು ತೋರಬೇಕು ಅಂತಾದರೆ ಅವಾಗ ದೋಷ ಇರಲೇಬೇಕು. ಅದರಿಂದ ಭ್ರಮೆಯು ಅಪ್ರಾಮಾಣ್ಯವು ಏನಾಯಿತು? ದೋಷಜನ್ಯ ಆಯಿತು. ಅಂದರೆ ಅಪ್ರಾಮಾಣ್ಯಂ ಪರತಃ ಅಂದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದ್ದ ಮಾತ್ರಕ್ಕೆ ಭ್ರಮ ಎಂಬತಕ್ಕಂಥದ್ದು, ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ಬರೋದಿಲ್ಲ. ಜ್ಞಾನ ಸಾಮಾನ್ಯ ಸಾಮಗ್ರಿ ಇದ್ದ ಮಾತ್ರಕ್ಕೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಬರುತ್ತೆ. ಆದ್ದರಿಂದ ಪ್ರಾಮಾಣ್ಯಂ ಸ್ವತಃ ಅಪ್ರಾಮಾಣ್ಯಂ ಪರತಃ ಎಂಬುದಾಗಿ ನಾವು ಹೇಳ್ತೇವೆ. ಇಲ್ಲಿ ದೋಷ ತೋರಿಸಲೇಬೇಕು, ದೋಷದ ಅವಶ್ಯಕತೆ ಇದ್ದೇ ಇದೆ. ಭ್ರಮೇತು ಭ್ರಮಾತ್ಮಕ ಜ್ಞಾನ ಬಂದಾಗ ಅತ್ಯಂತ ಅಸತೋಪಿ, ಅತ್ಯಂತ ಅಸತ್ತಾದ ಎಲ್ಲೂ ಇಲ್ಲದೇ ಇರತಕ್ಕಂತಹ ವಸ್ತುವಿಗೆ ಸತ್ತಾಯ ಸತ್ವ ಎಂಬತಕ್ಕಂಥದ್ದು ಬೋಧ ಸಾಧನೆ ಜ್ಞಾನ ಬರ್ತಾ ಇದೆ ಎಂಬತಕ್ಕಂಥದ್ದನ್ನು ಸಾಧಿಸಲಿಕ್ಕೋಸ್ಕರ ದೋಷಕ್ಕೆ ಹೇತುತ ಕಾರಣತ್ವವು ಅವಶ್ಯವಾಗಿದೆ. ತತ್ ಆದ್ದರಿಂದ ಅಪ್ರಾಮಾಣ್ಯವು ಪರತಃ ಜ್ಞಾನ ಸಾಮಾನ್ಯ ಸಾಮಗ್ರಿ ಅತಿರಿಕ್ತವಾದಂತಹ ದೋಷದಿಂದ ಉಂಟಾಗುತ್ತದೆ ಎಂಬುದಾಗಿ ವಾಚ್ಯ ಹೇಳಬೇಕು. ಭ್ರಮೇತು ಭ್ರಮಾತ್ಮಕ ಜ್ಞಾನ ಬರುವಂತಹ ಸ್ಥಳದಲ್ಲಿ ಅತ್ಯಂತ ಅಸತೋಪಿ, ಅತ್ಯಂತ ಅಸತ್ತಾದ ಎಲ್ಲೂ ಇಲ್ಲದೇ ಇರತಕ್ಕಂತಹ ವಸ್ತುವಿನ ಸತ್ತಾಯ ಸತ್ವಕ್ಕೆ ಬೋಧ ಸಾಧನೆ ಜ್ಞಾನ ಬರ್ತಾ ಇದೆ ಎಂಬತಕ್ಕಂಥದ್ದನ್ನು ಸಾಧನೆ ಮಾಡಲಿಕ್ಕೋಸ್ಕರ ದೋಷಕ್ಕೆ ಹೇತುತ ಕಾರಣತ್ವವು ಅವಶ್ಯವಾಗಿದೆ. ತತ್ ಆದ್ದರಿಂದ ಅಪ್ರಾಮಾಣ್ಯವು ಪರತಃ ಜ್ಞಾನ ಸಾಮಾನ್ಯ ಸಾಮಗ್ರಿ ಅತಿರಿಕ್ತವಾಗಿರ್ತಕ್ಕಂತಹ ದೋಷದಿಂದ ಬಂದಿದೆ ಎಂಬುದಾಗಿ ವಾಚ್ಯ ಹೇಳಬೇಕು.
ಅಪ್ರಾಮಾಣ್ಯ ಪರತಸ್ತ್ವಂ ಅವಶ್ಯಕಂ ಇತ್ಯಾಹ. ಪ್ರಾಮಾಣ್ಯಕ್ಕೆ ಸ್ವತಸ್ತ್ವವನ್ನು ಒಪ್ಪಬೇಕು ಹೇಗೋ ಹಾಗೆ ಅಪ್ರಾಮಾಣ್ಯಕ್ಕೆ ಪರತಸ್ತ್ವವನ್ನು ಹೇಳಲೇಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಭ್ರಮೇತು ಇತಿ ಅತ್ಯಂತ ಅಸತೋಪಿ ಇತ್ಯನೇನ ಸನ್ನಿಕರ್ಷ ಅಭಾವಂ ಸೂಚಯತಿ. ಅತ್ಯಂತ ಅಸತೋಪಿ ಸತ್ತಾಯಾಹ ಅಂತ ಹೇಳೋದು. ಅತ್ಯಂತ ಅಸತೋಪಿ ಅಂತ ಹೇಳಿದ್ಯಾಕೆ ಅಂತಂದರೆ ಆ ವಸ್ತುವಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷವನ್ನು ಹೇಳಲಿಕ್ಕೆ ಬರೋದಿಲ್ಲ. ಸನ್ನಿಕರ್ಷ ಇಲ್ಲ ಅಂತಾದರೆ, ಸನ್ನಿಕರ್ಷ ಇದ್ದರೆ ಆವಾಗ ಅತಿರಿಕ್ತವಾದದ್ದಕ್ಕೆ ಕಾರಣವನ್ನು ಹೇಳಬೇಕಾಗಿಲ್ಲ. ಅತಿರಿಕ್ತವಾದದ್ದು ಕಾರಣ ಅಂತ ಹೇಳಬೇಕಾಗಿಲ್ಲ. ಸನ್ನಿಕರ್ಷ ಇಲ್ಲ ಅಂತಾದರೆ, ತೋರಬೇಕು ಅಂತಾದರೆ ಅತಿರಿಕ್ತವಾದದ್ದು ಜ್ಞಾನ ಸಾಮಾನ್ಯ ಸಾಮಗ್ರಿ ಅತಿರಿಕ್ತವಾದದ್ದಕ್ಕೆ ನಾವು ಕಾರಣತ್ವವನ್ನು ಹೇಳಬೇಕಾಗುತ್ತೆ. ಪ್ರಕೃತದಲ್ಲಿ ರಜತ ತೋರುತ್ತು, ಇದಂ ರಜತಮನ್ನು. ಆ ರಜತ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲದೇ ಇರತಕ್ಕಂಥ ರಜತ ತೋರ್ತು ಅಂತಂದರೆ ಅದು ಹೇಗೆ ತೋರ್ತು? ದೋಷವಶಾತ್ ತೋರಿದೆ ಅಂತ ದೋಷಕ್ಕೆ ಕಾರಣತ್ವವನ್ನು ಹೇಳಲೇಬೇಕು. ಇಂದ ಅತ್ಯಂತ ಅಸತ ಎಂಬತಕ್ಕಂಥ ಶಬ್ದದಿಂದ ಸನ್ನಿಕರ್ಷ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ತತ್ ಅಂತಿದೆ, ವಾಚ್ಯ ತತ್ಪರತಃ ಅಂತ. ತತ್ ಅಂತಂದರೆ ತಸ್ಮಾತ್ ಅಂದರೆ ದೋಷಸ್ಯ ಅವಶ್ಯಂ ಭಾವಾತ್. ದೋಷ ಎಂಬತಕ್ಕಂಥದ್ದು ಇರಲೇಬೇಕು, ಯಾಕೆ ಅಲ್ಲಿ ಸನ್ನಿಕರ್ಷ ಇಲ್ಲ. ಅಸತ್ತಾದ ಪದಾರ್ಥ ತೋರಲಿಕ್ಕೆ ಸನ್ನಿಕರ್ಷ ಇಲ್ಲ, ಹಾಗಾದ್ರೆ ದೋಷ ಎಂಬತಕ್ಕಂಥದ್ದು ಇರಲೇಬೇಕು. ಆದ್ದರಿಂದ ಅಪ್ರಮಾ ಪರತಃ, ಅಪ್ರಾಮಾಣ್ಯಂ ಪರತಃ ಎಂಬುದಾಗಿ ಹೇಳಬೇಕು. ಯದ್ವಾ ಚಕ್ಷುಃ ಪ್ರಮಾಹೇತು ದೋಷಸ್ತು ಪ್ರತಿಬಂಧಕಃ ಪ್ರತಿಬಂಧಸ್ಯ ಚಾಭಾವೋ ನ ಹೇತುರಿತಿ ಸಾಧಿತಂ. ಇನ್ನು ಚಕ್ಷುಸ್ಸು ಎಂಬತಕ್ಕಂಥದ್ದು ದೋಷಾಭಾವ ಎಂಬತಕ್ಕಂಥದ್ದು ಅದು ಪ್ರಮಾ ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ದೋಷಾಭಾವವು ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ ಅಂತ. ಶಾಸ್ತ್ರದಲ್ಲಿ ಪ್ರತಿಬಂಧಕ ಅಂದರೆ ಪ್ರತಿಬಂಧಕಾಭಾವವು ಕಾರಣ ಅಂತ ಯಾರೂ ಹೇಳಲ್ಲ. ಹಿಂದೆ ಹೇಳಿದರು ಪ್ರತಿಬಂಧಕಾಭಾವವನ್ನು ಕಾರಣ ಅಂತ ಹೇಳಿದ್ರೆ ಅನ್ಯೋನ್ಯಾಶ್ರಯ ಬರುತ್ತೆ ಅಂತ. ಅದರಿಂದ ಈ ಜ್ಞಾನ ಬರಬೇಕಾದ್ರೆ ಯಾವುದು ಕಾರಣ? ಚಕ್ಷುಸ್ಸು ಕಾರಣ. ದೋಷ ಎಂಬತಕ್ಕಂಥದ್ದು ಪ್ರತಿಬಂಧಕ. ಜ್ಞಾನ ಬರಬೇಕು ಅಂತಾದರೆ ಇಂದ್ರಿಯ ಕಾರಣ, ದೋಷ ಎಂಬತಕ್ಕಂಥದ್ದು ಪ್ರತಿಬಂಧಕ. ಆದ್ದರಿಂದ ದೋಷವು ಪ್ರತಿಬಂಧಕ ಆದ್ದರಿಂದ ದೋಷಾಭಾವವನ್ನು ನೀವು ಜ್ಞಾನಕ್ಕೆ ಗುಣ ಅಂತ ಹೇಳಲಿಕ್ಕೆ ಬರಲ್ಲ. ಎಲ್ಲಿಯೂ ಕೂಡ ಪ್ರತಿಬಂಧಕಾಭಾವವು ಅದು ಕಾರಣ ಆಗಿಲ್ಲ. ಪ್ರತಿಬಂಧಕ ಅಭಾವವನ್ನು ಕಾರಣ ಅಂತ ಹೇಳ್ತೀರಾ ಅಂತಾದರೆ ಅನ್ಯೋನ್ಯಾಶ್ರಯ ದೋಷ ಎಂಬತಕ್ಕಂಥದ್ದು ಬರುತ್ತೆ. ಆದ್ದರಿಂದಾಗಿ ದೋಷಾಭಾವವು ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಬರಲ್ಲ? ದೋಷವು ಪ್ರತಿಬಂಧಕ ಆಗಿರೋದ್ರಿಂದ. ದೋಷವು ಪ್ರತಿಬಂಧಕ ಆಗಿದೆ, ಪ್ರತಿಬಂಧಕಾಭಾವವು ಎಲ್ಲಿಯೂ ಕೂಡ ಕಾರಣ ಎಂಬತಕ್ಕಂಥದ್ದು ಅಲ್ಲ. ಈಗ ನೋಡಿ, ಬೆಂಕಿಯಿಂದ ದಾಹ ಆಗುತ್ತೆ. ಬೆಂಕಿಯಿಂದ ದಾಹ ಆಗಬೇಕಾದ್ರೆ ಪ್ರತಿಬಂಧಕಾಭಾವ ಇರಬೇಕು ಅಂತ ಹೇಳ್ತಾರ? ಮಣಿ ಇರಬಾರ್ದು. ಮಣ್ಯಭಾವ ಸಹಿತವಾದ ವನ್ಹಿ ಎಂಬತಕ್ಕಂಥದ್ದು ದಾಹಕ್ಕೆ ಕಾರಣ ಅಂತ ಯಾರೂ ಹೇಳಲ್ಲ. ಮಣ್ಯಭಾವ ಸಹಿತವಾದಂತಹ ವನ್ಹಿ ಅದು ದಾಹಕ್ಕೆ ಕಾರಣ. ದಾಹಕ್ಕೆ ಕಾರಣ ಯಾವುದು? ವನ್ಹಿ ಕಾರಣ. ಹಾಗಾದರೆ ಮಣಿ ಇದ್ದಾಗ ಪ್ರತಿಬಂಧಕ. ಇಷ್ಟೇ ಹೇಳ್ತಾರೆ ಹೊರತು ಮಣ್ಯಭಾವ ಸಹಿತವಾದ ವನ್ಹಿ ದಾಹಕ್ಕೆ ಕಾರಣ ಅಂತ ಹೇಳಲ್ಲ. ಹಾಗೆ ಇಲ್ಲೂ ಕೂಡ ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಯಾವುದು ಕಾರಣ? ಇಂದ್ರಿಯ ಕಾರಣ, ಚಕ್ಷುಸ್ಸು ಕಾರಣ. ಹೊರತು ದೋಷಾಭಾವ ಸಹಿತವಾಗಿರ್ತಕ್ಕಂತಹ ಚಕ್ಷುಸ್ಸು ಪರಮಾತ್ಮಕವಾದ ಜ್ಞಾನಕ್ಕೆ ಕಾರಣ ಅಂತ ಅಲ್ಲ. ಯಾಕೆ? ದೋಷ ಎಂಬತಕ್ಕಂಥದ್ದು ಪ್ರತಿಬಂಧಕ. ಹೇಗೆ ದಾಹ ಆಗಬೇಕಾದ್ರೆ ಮಣಿ ಎಂಬತಕ್ಕಂಥದ್ದು ಪ್ರತಿಬಂಧಕವೋ ಹಾಗೆ ಚಕ್ಷುರಿಂದ್ರಿಯದಿಂದ ಯಥಾರ್ಥ ಜ್ಞಾನ ಬರಬೇಕಾದ್ರೆ ದೋಷ ಎಂಬತಕ್ಕಂಥದ್ದು ಪ್ರತಿಬಂಧಕ. ದಾಹವನ್ನು ಕುರಿತು ಮಣ್ಯಭಾವ ಕಾರಣ ಅಂತ ಯಾರೂ ಹೇಳಲ್ಲ ಹೇಗೋ ಹಾಗೆ ಯಥಾರ್ಥ ಜ್ಞಾನ ಬರಬೇಕಾದ್ರೆ ದೋಷಾಭಾವ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪ್ರತಿಬಂಧಕಾಭಾವವನ್ನು ಕಾರಣ ಅಂತ ಹೇಳಲ್ಲ. ಅದನ್ನು ಹೇಳ್ತೇವೆ. ದೋಷ ಎಂಬತಕ್ಕಂಥ ಪ್ರತಿಬಂಧಕ ಅಂತ ಒಪ್ತೇವೆ. ಆದರೆ ಅದಕ್ಕೆ ದೋಷಾಭಾವವನ್ನು ಯಾರೂ ಕೂಡ ಕಾರಣ ಅಂತ ಹೇಳಿಲ್ಲ. ಆದ್ದರಿಂದ ಪ್ರಕೃತದಲ್ಲಿ ಯಥಾರ್ಥ ಜ್ಞಾನ ಬರಬೇಕಾದ್ರೆ ದೋಷಾಭಾವ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಂ ಅಲ್ಲ, ಪ್ರತಿಬಂಧಕಾಭಾವವನ್ನು ಕಾರಣ ಅಂತ ಹೇಳಲ್ಲ. ಹಾಂ
ಪ್ರತಿಬಂಧಕ ಅಭಾವ ಇದ್ದಾಗಲೇ ವನ್ಹಿಯು ದಾಹಕ್ಕೆ ಕಾರಣ ಅಂತ ಹೇಳಲ್ಲ. ಹಾಂ, ಅದನ್ನು ಹೇಳ್ತಾರೆ. ಯದ್ವಾ ಅಥವಾ ಚಕ್ಷು ಚಕ್ಷುರಿಂದ್ರಿಯವು ಪ್ರಮಾಹೇತು ಯಥಾರ್ಥ ಜ್ಞಾನವನ್ನು ಕುರಿತು ಕಾರಣವಾಗಿದೆ. ದೋಷಸ್ತು ದೋಷವಾದರೂ ಪ್ರತಿಬಂಧಕ ಯಥಾರ್ಥ ಜ್ಞಾನದ ಉತ್ಪತ್ತಿಗೆ ಪ್ರತಿಬಂಧಕವಾಗಿದೆ. ಪ್ರತಿಬಂಧಸ್ಯ ಚ ಪ್ರತಿಬಂಧಕ ಯಾವುದಾಗಿದೆಯೋ ಅದರ ಅಭಾವವು ಹೇತು ನ ಕಾರಣ ಎಂಬುದಾಗಿ ಹೇಳುವುದಿಲ್ಲ. ಇತಿ ಈ ರೀತಿಯಾಗಿ ಸಾಧಿತಂ ಹಿಂದೆ ನಾವು ಸಾಧಿಸಿದ್ದೇವೆ. ಯದ್ವಾ ಅಥವಾ ಚಕ್ಷು ಚಕ್ಷುರಿಂದ್ರಿಯವು ಪ್ರಮಾಹೇತು ಯಥಾರ್ಥ ಜ್ಞಾನವನ್ನು ಕುರಿತು ಕಾರಣವಾಗಿದೆ. ದೋಷಸ್ತು ದೋಷವಾದರೂ ಪ್ರತಿಬಂಧಕ ಯಥಾರ್ಥ ಜ್ಞಾನದ ಉತ್ಪತ್ತಿಗೆ ಪ್ರತಿಬಂಧಕವಾಗಿದೆ. ಪ್ರತಿಬಂಧಸ್ಯ ಪ್ರತಿಬಂಧಕವಾಗಿರ್ತಕ್ಕಂಥದ್ದರ ಅಭಾವವು ಹೇತು ನ ಕಾರಣ ಅಲ್ಲ. ಇತಿ ಈ ರೀತಿಯಾಗಿ ಸಾಧಿತಂ ಹಿಂದೆಯೇ ನಾವು ಸಾಧಿಸಿದ್ದೇವೆ. ದೋಷಾಭಾವಸ್ಯ ಪ್ರಮಾಕರಣತ್ವ ಅಭಾವಂ ಪ್ರಕಾರಾಂತರೇಣ ಸಾಧಯತಿ ಯದ್ವಾಯಿತು. ಹಿಂದೆ ಹೇಳಿದರು ಕಾರಣತಾವಚ್ಛೇದಕ ಅಷ್ಟೇ ಹೊರತು ಕಾರಣತಾಕೋಟಿಯಲ್ಲಿ ಸೇರಲಿಲ್ಲ ಅಂತ. ಈಗ ಇನ್ನೊಂದು ರೀತಿಯಲ್ಲಿ ದೋಷಾಭಾವವು ಯಥಾರ್ಥ ಜ್ಞಾನಕ್ಕೆ ಕಾರಣ ಅಲ್ಲ ಅನ್ನೋದನ್ನು ಇನ್ನೊಂದು ರೀತಿಯಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ದೋಷಾಭಾವಸ್ಯ ಪ್ರಮಾಕರಣತ್ವ ಅಭಾವ, ದೋಷಾಭಾವವು ಯಥಾರ್ಥ ಜ್ಞಾನಕ್ಕೆ ಕಾರಣ ಅಲ್ಲ ಎಂಬತಕ್ಕಂಥದ್ದನ್ನು ಇನ್ನೊಂದು ರೀತಿಯಿಂದ ಸಾಧಿಸ್ತಾ ಇದ್ದಾರೆ. ಯದ್ವಾಯಿತು ಪ್ರತಿಬಂಧಕ ಪ್ರತಿಬಂಧಕ ಅಲ್ಲಿ ದೋಷಸ್ತು ಪ್ರತಿಬಂಧಕ ಅಂತಿದೆ. ಯಾವುದಕ್ಕೆ ಪ್ರತಿಬಂಧಕ? ಯಥಾರ್ಥ ಜ್ಞಾನದ ಉತ್ಪತ್ತಿಗೆ, ಅದಕ್ಕೆ ಪ್ರತಿಬಂಧಕ ಅಂತ ಇಟ್ಕೊಳ್ಬೇಕು. ಯಾದೃಚ್ಛಿಕಾರ್ಥ ನಿರ್ಬಾಧ ಬೋಧೇಸ್ಮಿನ್ ದೃಷ್ಟಿಲಿಂಗಜೇ ವ್ಯಭಿಚಾರಾತ್ ಪ್ರಮಾಹೇತು ದೋಷಾಭಾವೋ ನ ಕುತ್ರಚಿತ್ ಗುಣಾಂತರಂಚ ಸಲ್ಲಿಂಗ ಪರಾಮರ್ಶಾದಿಶಬ್ದಿತಂ ಯತೋತ್ರೈವ ನ ತಚ್ಚಾತೋ ನ ಪ್ರಮಾಕಾರಣಂ ಕ್ವಚಿತ್. ಎಲ್ಲಿ ಯಾದೃಚ್ಛಿಕ ಸಂವಾದದಿಂದ ಪ್ರತ್ಯಕ್ಷದಿಂದ ಜ್ಞಾನ ಎಂಬತಕ್ಕಂಥದ್ದು ಬಂದಿದೆಯೋ ಅದೇನಾಗಿದೆ? ಪರಮಾತ್ಮಕವಾದ ಜ್ಞಾನವಾಗಿದೆ. ಅದು ದೃಷ್ಟಿ ಅಂದರೆ ಪ್ರತ್ಯಕ್ಷದಿಂದ ಬಂದಿರತಕ್ಕಂಥದ್ದು. ಯಾದೃಚ್ಛಿಕ ಸಂವಾದಿಯಾಗಿರ್ತಕ್ಕಂಥ ಯಾದೃಚ್ಛಿಕಾರ್ಥ ನಿರ್ಬಾಧ ಬೋಧೆ ಅಂತ. ಅಲ್ಲಿ ಯಾದೃಚ್ಛಿಕ ಸಂವಾದಿಯಾದ ಜ್ಞಾನ, ಅದಕ್ಕೆ ಬಾಧ ಇಲ್ಲ. ನಿರ್ಬಾಧ ಬಾಧರಹಿತವಾದ ಬೋಧ ಜ್ಞಾನ ಬಂದಿದೆ. ನದಿ ತೀರೆ ಪಂಚಫಲಾನಿ ಸಂತಿ ಎಂಬತಕ್ಕಂತಹ ವಾಕ್ಯದಿಂದ ಜ್ಞಾನ ಬಂದಿದೆ. ಆ ಜ್ಞಾನಕ್ಕೆ ಬಾಧ ಎಂಬತಕ್ಕಂಥದ್ದಿಲ್ಲ. ಅದರಿಂದ ಎಲ್ಲಿ ಯಾದೃಚ್ಛಿಕ ಸಂವಾದಿಯಾಗಿರ್ತಕ್ಕಂತಹ ಪ್ರತ್ಯಕ್ಷ ಇಂದ್ರಿಯದಿಂದ ಬಂದಿರತಕ್ಕಂತಹ ಜ್ಞಾನ ಎಂಬತಕ್ಕಂಥದ್ದು ಬಾಧರಹಿತವಾಗಿರ್ತಿದೆಯೋ ಅಂತಹ ಜ್ಞಾನ ಎಂಬತಕ್ಕಂಥದ್ದು ಅಲ್ಲಿ ದೋಷಾಭಾವ ಹೇಳಿಗೆ ಬರುತ್ತಾ? ದೋಷವೇ ಇದೆ ಅಲ್ಲಿ ದೋಷ ಎಂಬತಕ್ಕಂಥದ್ದು ಇದೆ. ಅಂದರೆ ದೋಷಾಭಾವ ಎಂಬತಕ್ಕಂಥದ್ದು ಕಾರಣ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ದೋಷಾಭಾವ ಸತ್ವೇ ಪರಮಾತ್ಮಕ ಜ್ಞಾನಂ ಅಂತ ಹೇಳಿಕ್ಕೆ ಬರುತ್ತಾ? ನಾವು ಕಾರ್ಯಕಾರಣ ಭಾವ ಹೇಳಬೇಕು ಅಂದರೆ ಅನ್ವಯ ಸಹಚಾರವನ್ನು ಹೇಳಬೇಕು. ತತ್ಸತ್ವೇ ತತ್ಸತ್ವಂ, ದಂಡಸತ್ವೇ ಘಟಸತ್ವಂ, ದಂಡಾಭಾವೇ ಘಟಾಭಾವ. ಹಾಗಾದರೆ ಇಲ್ಲೂ ಕೂಡ ಏನು ಹೇಳಬೇಕು? ದೋಷಾಭಾವ ಸತ್ವೇ ಪರಮಾತ್ಮಕ ಜ್ಞಾನಂ ಅಂತ ಹೇಳಬೇಕು. ಆದರೆ ಎಲ್ಲಿ ಯಾದೃಚ್ಛಿಕ ಸಂವಾದಿಯಾಗಿರ್ತಕ್ಕಂತಹ ಚಕ್ಷುರಿಂದ್ರಿಯಜನ್ಯವಾದಂತಹ ಜ್ಞಾನ ಇದೆಯೋ ಅಂಥ ಕಡೆಯಲ್ಲಿ ದೋಷ ಇದೆಯೋ ದೋಷಾಭಾವ ಇದೆಯೋ? ದೋಷವೇ ಇದೆ. ತತ್ಸತ್ವೇ ತತ್ಸತ್ವಂ, ದೋಷಾಭಾವ ಸತ್ವೇ ಯಥಾರ್ಥ ಜ್ಞಾನಂ ಹೇಳಿಕ್ಕೆ ಬರುತ್ತಾ? ದೋಷವೇ ಇದೆ, ಯಥಾರ್ಥ ಜ್ಞಾನ ಇದೆ. ಆದ್ದರಿಂದ ಅನ್ವಯ ಸಹಚಾರವನ್ನು ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ದೋಷಾಭಾವ ಎಂಬತಕ್ಕಂಥದ್ದು ಯಥಾರ್ಥ ಜ್ಞಾನವನ್ನು ಕುರಿತು ಕಾರಣ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ದೋಷಾಭಾವ ನ ಕುತ್ರಚಿತ್ ಪ್ರಮಾಹೇತು, ದೋಷಾಭಾವ ಎಂಬತಕ್ಕಂಥದ್ದು ಸಹಚಾರ ಇಲ್ಲ. ಆದ್ದರಿಂದ ದೋಷಾಭಾವವನ್ನು ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಅವರು ಹೇಳಿರ್ತಕ್ಕಂಥದ್ದು ಎಲ್ಲಿ
ಹೇತುವಿನಿಂದ ಅನುಮಿತ್ಯಾತ್ಮಕ ಜ್ಞಾನ ಬರುತ್ತೆ. ಹೇತುವಿನಿಂದ ಧೂಮದಿಂದ ಏನು ಬರುತ್ತೆ? ವನ್ಯಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಅಲ್ಲಿ ನಿರ್ದುಷ್ಟ ಲಿಂಗ ಪರಾಮರ್ಶ, ದೋಷರಹಿತವಾದ ಹೇತುವಿನ ಪರಾಮರ್ಶದಿಂದ ಏನು ಬರುತ್ತೆ? ಯಥಾರ್ಥಾನುಮಿತಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಕಡೆಯಲ್ಲಿ ದೋಷ ಸಹಿತವಾಗಿರ್ತಕ್ಕಂಥ ಲಿಂಗ ಪರಾಮರ್ಶದಿಂದಲೂ ಕೂಡ ಯಥಾರ್ಥ ಜ್ಞಾನ ಬಂದಿದೆ. ನಿರ್ದುಷ್ಟವಾದ ಲಿಂಗ ಪರಾಮರ್ಶ ಅಲ್ಲ, ದೋಷ ಸಹಿತವಾಗಿರ್ತಕ್ಕಂತಹ ಲಿಂಗ ಪರಾಮರ್ಶದಿಂದಲೂ ಕೂಡ ಏನು ಬಂದಿದೆ? ಯಥಾರ್ಥ ಜ್ಞಾನ ಬಂದಿದೆ. ಎದೃಚ್ಛ ಅಂತಲ್ಲ, ಅದು ಎಲ್ಲಿ ಧೂಮ ಇದೆ, ಅದನ್ನೇನಂತ ತಿಳಿದ? ಬಾಷ್ಪಾರೋಪಿತ ಧೂಮ ಅಂತ ತಿಳಿದ. ಹಾಗಾದರೆ ತಪ್ಪು ತಿಳಿದ. ಧೂಮವೇ ಇರೋದು, ಅದರ ಜ್ಞಾನದಿಂದ ಏನು ಬಂತು? ವನ್ಯಜ್ಞಾನ ಬಂತು. ಹಾಗಾದರೆ ಅಲ್ಲಿ ನಿರ್ದುಷ್ಟ ಲಿಂಗ ಪರಾಮರ್ಶ ಇದೆಯಾ? ದೋಷವೇ ಇದೆ. ನಿರ್ದುಷ್ಟ ದೋಷರಹಿತವಾದ ಲಿಂಗ ಪರಾಮರ್ಶ ಇಲ್ಲ ಅಲ್ಲಿ. ಯಾಕೆ? ಅಲ್ಲಿರೋದು ಧೂಮ, ಅದನ್ನೇನಂತ ತಿಳಿದ? ಮಂಜು ಅಂತ ತಿಳಿದ, ತಪ್ಪಾಗಿ ತಿಳಿದಿದ್ದಾನೆ. ಆದ್ದರಿಂದಾಗಿ ದೋಷ ಲಿಂಗ ಪರಾಮರ್ಶ ಇದೆ, ಅದರಲ್ಲೇನು ಬಂತು? ವನ್ಯಜ್ಞಾನ ಬಂದಿದೆ. ಆದ್ದರಿಂದಾಗಿ ಎಲ್ಲಿ ದೋಷಸಹಿತವಾದ ಲಿಂಗ ಪರಾಮರ್ಶದಿಂದ ಅನುಮಿತಿ ಎಂಬತಕ್ಕಂಥದ್ದು ಬಂದಿದೆಯೋ ಅಲ್ಲಿಯೂ ಕೂಡ ನಿರ್ದುಷ್ಟ ಲಿಂಗ ಪರಾಮರ್ಶ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ವಾಕ್ಯದಿಂದ ಯಥಾರ್ಥ ಜ್ಞಾನ ಬರಬೇಕು ಅಂತಾದರೆ ಏನು ಕಾರಣ ಅಂತ ಹೇಳ್ತಾರೆ? ಆಪ್ತೋಕ್ತತ್ವ ಬೇಕು ಅಂತ ಹೇಳ್ತಾರೆ. ವಾಕ್ಯದಿಂದ ಯಥಾರ್ಥ ಜ್ಞಾನ ಬರಬೇಕಾದ್ರೆ ಆ ವಾಕ್ಯವು ಆಪ್ತ ಉಕ್ತವಾಗಿರಬೇಕು, ನಮಗೆ ಬೇಕಾದ ವಿಶ್ವಾಸಪಾತ್ರರಾದ ವ್ಯಕ್ತಿಗಳು ಹೇಳಿರಬೇಕು ಅಂತ. ಆದರೆ ಆಪ್ತೋಕ್ತತ್ವ ರೂಪವಾಗಿರ್ತಕ್ಕಂತಹ ಯಾವ ಯಥಾರ್ಥ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥ ಗುಣ ಇದೆಯಲ್ಲ, ಅದು ಕೂಡ ಈ ನದಿ ತೀರೆ ಪಂಚಫಲಾನಿ ಸಂತಿ ಎಂಬತಕ್ಕಂತಹ ಯಾದೃಚ್ಛಿಕ ಸಂವಾದಿಯಾಗಿರ್ತಕ್ಕಂತಹ ಸ್ಥಳದಲ್ಲಿ ಆಪ್ತೋಕ್ತತ್ವ ಇಲ್ಲ. ಅಲ್ಲಿ ಪಂಚಫಲ ಇದೆ, ಆಪ್ತೋಕ್ತನದು ವಾಕ್ಯ ಅಲ್ಲ. ಆದ್ದರಿಂದ ಅಲ್ಲಿಯೂ ಕೂಡ ಆಪ್ತೋಕ್ತತ್ವ ರೂಪವಾದ ಗುಣ ಎಂಬತಕ್ಕಂಥದ್ದಿಲ್ಲ. ಆದ್ದರಿಂದಾಗಿ ದೋಷಾಭಾವವನ್ನಾಗಲಿ ಗುಣವನ್ನಾಗಲಿ, ಆಪ್ತೋಕ್ತತ್ವ ಗುಣ, ನಿರ್ದಿಷ್ಟ ಲಿಂಗ ಪರಾಮರ್ಶ ಎಂಬತಕ್ಕಂಥ ಗುಣ, ಈ ಗುಣವನ್ನಾಗಲಿ ಯಥಾರ್ಥ ಜ್ಞಾನಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪರಮಾತ್ಮಕವಾದ ಜ್ಞಾನಕ್ಕೆ ನೀವು ದೋಷಾಭಾವವನ್ನು ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ, ಗುಣವನ್ನು ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ದೋಷಾಭಾವ ಇಲ್ಲದಿದ್ದರೂ ಕೂಡ ಯಥಾರ್ಥ ಜ್ಞಾನ ಬಂದಿದೆ. ಆಪ್ತೋಕ್ತತ್ವ ನಿರ್ದಿಷ್ಟ ಲಿಂಗ ಪರಾಮರ್ಶ ಇಲ್ಲದಿದ್ದರೂ ಕೂಡ ಯಥಾರ್ಥ ಜ್ಞಾನ ಬಂದಿದೆ. ಆದ್ದರಿಂದಾಗಿ ದೋಷಾಭಾವನ್ನಾಗಲಿ ಆಪ್ತೋಕ್ತತ್ವ ನಿರ್ದಿಷ್ಟ ಲಿಂಗ ಪರಾಮರ್ಶ ಎಂಬತಕ್ಕಂಥ ಗುಣವನ್ನಾಗಲಿ ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಿಲ್ಲ? ಅನ್ವಯ ಸಹಚಾರ ಎಂಬತಕ್ಕಂಥದ್ದು ಇಲ್ಲ, ವ್ಯತಿರೇಕ ವ್ಯಭಿಚಾರ ಎಂಬತಕ್ಕಂಥದ್ದಿದೆ. ಆದ್ದರಿಂದಾಗಿ ಕಾರ್ಯಕಾರಣಭಾವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಘಟಕ್ಕೆ ದಂಡ ಕಾರಣ ಅಂತಂದರೆ ದಂಡಸತ್ವೇ ಘಟ, ದಂಡಾಭಾವೇ ಘಟಾಭಾವ ಅಂತ ಹೇಳಲಿಕ್ಕೆ ಬರುತ್ತೆ. ಹಾಗೆ ಪರಮಾತ್ಮಕ ಜ್ಞಾನಕ್ಕೆ ದೋಷಾಭಾವ ಕಾರಣ ಅಂತಂದರೆ ದೋಷಾಭಾವ ಸತ್ವೇ ಏವ ಪರಮಾತ್ಮಕ ಜ್ಞಾನ. ದೋಷಾಭಾವ ಇಲ್ಲ ಅಂತಾದರೆ ಪರಮಾತ್ಮಕ ಜ್ಞಾನ ಇಲ್ಲ ಅಂತ ಹೇಳಬೇಕು. ಹಾಗಿಲ್ಲ, ದೋಷಾಭಾವ ಇಲ್ಲದಿದ್ದರೂ ಕೂಡ ಅರ್ಥಾತ್ ದೋಷ ಇದ್ದರೂ ಕೂಡ ಏನಾಗುತ್ತೆ? ಯಥಾರ್ಥ ಜ್ಞಾನ ಬಂದಿದೆ. ಹಾಗೆ ಆಪ್ತೋಕ್ತತ್ವೇ ಸತ್ವೇ ಏವ ಯಥಾರ್ಥ ಜ್ಞಾನ, ನಿರ್ದಿಷ್ಟ ಲಿಂಗ ಪರಾಮರ್ಶ ಸತ್ವೇ ಏವ ಯಥಾರ್ಥ ಜ್ಞಾನ ಹೇಳಬೇಕು. ಅದಿಲ್ಲ, ಆಪ್ತೋಕ್ತತ್ವ ಇಲ್ಲದಿದ್ದರೂ ಕೂಡ ನಿರ್ದಿಷ್ಟ ಲಿಂಗ ಪರಾಮರ್ಶತ್ವ ಇಲ್ಲದಿದ್ದರೂ ಕೂಡ ಏನು ಬರುತ್ತೆ? ಯಥಾರ್ಥ ಜ್ಞಾನ ಬರುತ್ತೆ. ಆದ್ದರಿಂದಾಗಿ ಗುಣ, ಆಪ್ತೋಕ್ತತ್ವ ನಿರ್ದಿಷ್ಟ ಲಿಂಗ ಪರಾಮರ್ಶ ಎಂಬತಕ್ಕಂಥ ಗುಣವು ಯಥಾರ್ಥ ಜ್ಞಾನಕ್ಕೆ ಕಾರಣ ಅಂತಲೂ ಹೇಳಿಕ್ಕೆ ಬರಲ್ಲ. ಅಂದರೆ ದೋಷಾಭಾವವೂ ಕಾರಣ ಅಲ್ಲ, ಗುಣವೂ ಕಾರಣ ಅಲ್ಲ. ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಪ್ರಮಾಕ್ಕೆ ಕಾರಣ ಅಂತಿದ್ವ. ದೃಷ್ಟಿಲಿಂಗಜೆ ಪ್ರತ್ಯಕ್ಷದಿಂದ ಬಂದಿರುವ ಮತ್ತು ಹೇತುವಿನಿಂದ ಬಂದಿರತಕ್ಕಂತಹ ಅಸ್ಮಿನ್ ಈ ಯಾವ ಯಾದೃಚ್ಛಿಕಾರ್ಥ ನಿರ್ಬಾಧ ಬೋಧೆ, ಯಾದೃಚ್ಛಿಕ ಸಂವಾದಿಯಾದ ಬಾಧ ಇಲ್ಲದೇ ಇರುವಂತಹ ಜ್ಞಾನದಲ್ಲಿ ವ್ಯಭಿಚಾರಾತ್ ದೋಷಾಭಾವ ಎಂಬತಕ್ಕಂಥದ್ದಕ್ಕೆ ಕಾರ್ಯಕಾರಣ ಭಾವದಲ್ಲಿ ವ್ಯಭಿಚಾರ ಇರುವುದರಿಂದ, ಅರ್ಥಾತ್ ದೋಷಾಭಾವ ಇಲ್ಲ, ದೋಷವೇ ಇದೆ. ಆದ್ದರಿಂದ ದೋಷಾಭಾವವು ಕುತ್ರಚಿತ್ ಎಲ್ಲಿಯೂ ಕೂಡ ಪ್ರಮಾಹೇತು ಪರಮಾತ್ಮಕ ಜ್ಞಾನಕ್ಕೆ ಕಾರಣವು ನ ಅಲ್ಲ.
ಯತಃ ಯಾವ ಕಾರಣದಿಂದ ಸಲ್ಲಿಂಗ ಪರಾಮರ್ಶಾದಿ ಶಬ್ದಿತಂ ಸಲ್ಲಿಂಗ ನಿರ್ದುಷ್ಟವಾದ ಲಿಂಗ ಪರಾಮರ್ಶ ಅಥವಾ ಆಪ್ತೋಕ್ತತ್ವ ಎಂಬತಕ್ಕಂಥ ಶಬ್ದದಿಂದ ಹೇಳಲ್ಪಡ್ತಕ್ಕಂತಹ ಗುಣಾಂತರಂಚ ಬೇರೆ ಗುಣಗಳು ಕೂಡ ಅತ್ರ ಏವ ಈ ಸ್ಥಳದಲ್ಲಿಯೇನೇ ನ ಇಲ್ಲವೋ ತತ್ ಅತಃ ಆದ್ದರಿಂದ ತಚ್ಚ ಆ ನಿರ್ದುಷ್ಟಲಿಂಗ ಪರಾಮರ್ಶ ಆಪ್ತೋಕ್ತತ್ವ ಎಂಬತಕ್ಕಂಥ ಗುಣಗಳು ಕೂಡ ಕ್ವಚಿತ್ ಎಲ್ಲಿಯೂ ಪ್ರಮಾಕಾರಣಂ ಯಥಾರ್ಥ ಜ್ಞಾನಕ್ಕೆ ಕಾರಣವಾದದ್ದು ನ ಅಲ್ಲ. ದೃಷ್ಟಿಲಿಂಗಜೆ ಇಂದ್ರಿಯ ಸನ್ನಿಕರ್ಷದಿಂದ ಬಂದಿರುವ ಅಥವಾ ಲಿಂಗಜ್ಞಾನದಿಂದ ಬಂದಿರತಕ್ಕಂತಹ ಅಸ್ಮಿನ್ ಈ ಯಾವ ಯಾದೃಚ್ಛಿಕ ನಿರ್ಬಾಧ ಬೋಧೆ ಯಾದೃಚ್ಛಿಕ ಸಂವಾದಿಯಾದ ಬಾಧರಹಿತವಾಗಿರ್ತಕ್ಕಂತಹ ಜ್ಞಾನದ ವಿಷಯದಲ್ಲಿ ವ್ಯಭಿಚಾರಾತ್ ದೋಷಾಭಾವ ಎಂಬತಕ್ಕಂಥದ್ದು ಇಲ್ಲದೇ ಇರುವುದರಿಂದ ದೋಷಾಭಾವ ಎಂಬತಕ್ಕಂಥದ್ದು ಇಲ್ಲದಿದ್ದರೂ ಕೂಡ ದೋಷವೇ ಇದ್ದರೂ ಕೂಡ ಯಥಾರ್ಥ ಜ್ಞಾನ ಬಂದಿರುವುದರಿಂದ ದೋಷಾಭಾವವು ಕುತ್ರಚಿತ್ ಎಲ್ಲಿಯೂ ಕೂಡ ಪ್ರಮಾಹೇತು ಪ್ರಮಾತ್ಮಕವಾದ ಜ್ಞಾನಕ್ಕೆ ಕಾರಣವಾದದ್ದು ನ ಅಲ್ಲ. ಯತಃ ಯಾವ ಕಾರಣದಿಂದ ಸಲ್ಲಿಂಗ ಪರಾಮರ್ಶಾದಿ ಶಬ್ದಿತಂ ನಿರ್ದುಷ್ಟಲಿಂಗ ಪರಾಮರ್ಶ ಆಪ್ತೋಕ್ತತ್ವ ಮೊದಲಾದ ಶಬ್ದದಿಂದ ಹೇಳಲ್ಪಡ್ತಕ್ಕಂತಹ ಗುಣಾಂತರಂಚ ನಿರ್ದುಷ್ಟಲಿಂಗ ಪರಾಮರ್ಶ ಆಪ್ತೋಕ್ತತ್ವ ಎಂಬತಕ್ಕಂತಹ ಗುಣಗಳು ಕೂಡ ಅತ್ರ ಏವ ಈ ಯಾದೃಚ್ಛಿಕ ಸಂವಾದಿಯಾಗಿರ್ತಕ್ಕಂತಹ ಪರಮಾತ್ಮಕ ಜ್ಞಾನ ಸ್ಥಳದಲ್ಲಿ ನ ಇಲ್ಲವೋ ಅತಃ ಆದ್ದರಿಂದ ತಚ್ಚ ಆ ನಿರ್ದಿಷ್ಟಲಿಂಗ ಪರಾಮರ್ಶ ಅಥವಾ ಆಪ್ತೋಕ್ತತ್ವ ಎಂಬತಕ್ಕಂತಹ ಈ ಗುಣಗಳು ಕೂಡ ಕ್ವಚಿತ್ ಎಲ್ಲಿಯೂ ಕೂಡ ಪ್ರಮಾಕಾರಣಂ ಯಥಾರ್ಥ ಜ್ಞಾನಕ್ಕೆ ಕಾರಣವಾದದ್ದು ನ ಅಲ್ಲ. ವ್ಯಭಿಚಾರ ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಗುಣ ಗುಣಕಾರಣ ಅಲ್ಲ. ಅದನ್ನೇ ಈಗ ಉಪಸಂಹಾರ ಮಾಡ್ತಾ ಇದ್ದಾರೆ. ಈಗ ಆ ವಿಷಯ ಉಪಸಂಹಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳಿದ್ದನ್ನು ಸಂಗ್ರಹ ಮಾಡಿ ಹೇಳ್ತಾರೆ. ವ್ಯಭಿಚಾರಾತ್ ದೋಷಾಭಾವಸ್ಯ ಗುಣಸ್ಯ ಚ ನ ಕಾರಣತಾ ಇತ್ಯುಕ್ತಂ ವಿಷದಯತಿ ಉಕ್ತಪಕ್ಷದ್ವಯಂ ಸಹ ಸಂಗೃಹಾತಿ ಅಂತ. ವ್ಯಭಿಚಾರ ಇರೋದರಿಂದ ದೋಷಾಭಾವ ಆಗಲಿ ಗುಣವಾಗಲಿ ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಲ್ಲ ಅಂತ ಹೇಳಿದರು. ವ್ಯಭಿಚಾರ ಇದೆ. ವ್ಯಭಿಚಾರ ಅಂದರೆ ದೋಷಾಭಾವ ಇಲ್ಲದಿದ್ದರೂ ಕೂಡ, ದೋಷ ಇದ್ದರೂ ಕೂಡ ಯಥಾರ್ಥ ಜ್ಞಾನ ಬಂದಿದೆ, ಗುಣ ಇಲ್ಲದಿದ್ದರೂ ಕೂಡ ಯಥಾರ್ಥ ಜ್ಞಾನ ಬಂದಿದೆ. ಅದರಿಂದ ವ್ಯಭಿಚಾರ ಇದೆ. ತತ್ಸತ್ವೇ ತತ್ಸತ್ವಮಿಲ್ಲ, ತದಭಾವೇಪಿ ತತ್ಸತ್ವ ಎಂಬತಕ್ಕಂಥದ್ದು ಇದೆ. ಆದ್ದರಿಂದ ಅದು ಕಾರಣ ಅಲ್ಲ ಅಂತ ಹೇಳಿದರು. ತದ್ವಿಷದಯನ್ ಅದನ್ನೀಗ ವಿಸ್ತಾರ ಮಾಡ್ತಾ ಉಭಯ ಪಕ್ಷದ್ವಯನು ಉಕ್ತ ಪಕ್ಷದ್ವಯಂ ಸಹ ಸಂಗೃಹಾತಿ, ಎರಡೂ ಪಕ್ಷಗಳನ್ನು ಸೇರಿಸಿ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಯಾದೃಚ್ಛಿಕ ಇತಿ ಯಾದೃಚ್ಛಿಕಶ್ಚ ಅಸೌ ಅರ್ಥನಿರ್ಬಾಧ ಬೋಧ ಇತಿ ವಿಗ್ರಹ. ಯಾದೃಚ್ಛಿಕವಾದ ವಸ್ತುವಿನ ಬಾಧರಹಿತವಾದ ಬೋಧ ಅಲ್ಲಿಗೆ ಅನ್ವಯ. ಯಾದೃಚ್ಛಿಕವಾದಂತಹ ಅರ್ಥ ನಿರ್ಬಾಧ ಬೋಧ ಅಲ್ಲಿಗೆ ಅನ್ವಯ ಮಾಡಿಕೊಳ್ಬೇಕು. ಯಾದೃಚ್ಛಿಕ ಪ್ರಮಾಯಾಮ್ ಇತಿ ಯಾವತ್ತು ಅದಕ್ಕೇನರ್ಥ? ಯಾದೃಚ್ಛಿಕ ಸಂವಾದಿಯಾದಂಥ ಯಥಾರ್ಥ ಜ್ಞಾನ ಸ್ಥಳದಲ್ಲಿ ಅಂತ ಅರ್ಥ. ಅತ್ರೈವ ಅಲ್ಲಿ ಮುಂದೆ ಯಥೋತ್ರೈವ ನತಚ್ಚಾತೋ ಅಂತಿದೆ. ಅತ್ರೈವ ಅಂದ್ರೇನು? ಪ್ರಮಾರೂಪ ಯಾದೃಚ್ಛಿಕ ಅನುಮಿತವು ಅಂತ. ಯಥಾರ್ಥ ಜ್ಞಾನ ರೂಪವಾದ ಯಾದೃಚ್ಛಿಕ ಅನುಮಿತಿಯಲ್ಲಿಯೇನೇ ತದ್ಗುಣಾಂತರ. ತತ್ ಅಂದಕರೆ ಗುಣಾಂತರಂ ಅಂತ. ಯಾದೃಚ್ಛಿಕ ನೀವು ಹೇಳ್ತಕ್ಕಂತಹ ನಿರ್ದುಷ್ಟಲಿಂಗ ಪರಾಮರ್ಶ ಎಂಬತಕ್ಕಂಥದ್ದು ಪ್ರಾಮಾಕಾರಣವಾಗಿ ಇಲ್ಲ. ಅಥವಾ ವಾಕ್ಯದಿಂದ ಜ್ಞಾನ ಬಂದಾಗ ಆಪ್ತೋಕ್ತತ್ವ ಎಂಬತಕ್ಕಂತಹ ಗುಣವು ಕೂಡ ಯಥಾರ್ಥ ಜ್ಞಾನಕ್ಕೆ ಕಾರಣವಾಗಿ ಇಲ್ಲ. ಆದ್ದರಿಂದ ಗುಣವನ್ನು ಕೂಡ ಯಥಾರ್ಥ ಜ್ಞಾನಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ತಸ್ಮಾದ್ವಿರೂಪ ಜ್ಞಾನಸ್ಯ ಸಾಮಗ್ರಿ ಚದ್ವಿರೂಪಿಣಿ ಸಾಮಾನ್ಯ ಪ್ರಾಯಿಕೆ ಜ್ಞಾನೇ ಯತಃ ಸರ್ವತ್ರ ಸರ್ವದಾ ಪ್ರಮೇವ ಪ್ರಾಯಶೋ ನೃಣಾಂ ಕ್ವಾಚಿತ್ ಕೇತು ತತೋಪರ
ಕಾಚಾದಿದೋಷಜಾ ಭ್ರಾಂತಿ ನಹಿ ಸರ್ವಸ್ಯ ಸರ್ವದಾ. ಇಂದ ಜ್ಞಾನ ಎರಡೇ ರೀತಿ, ಒಂದು ಪ್ರಮಾತ್ಮಕ ಜ್ಞಾನ, ಇನ್ನೊಂದು ಭ್ರಮಾತ್ಮಕ ಜ್ಞಾನ ಎಂಬುದಾಗಿ ದ್ವಿರೂಪ ಜ್ಞಾನಸ್ಯ ಎರಡು ರೀತಿಯಾದದ್ದು ಜ್ಞಾನ. ಅದಕ್ಕೆ ಸಾಮಗ್ರಿ ಎರಡು ರೀತಿಯಾಗಿರಬೇಕು. ಒಂದು ಜ್ಞಾನ ಸಾಮಗ್ರಿ, ಪ್ರಮಾತ್ಮಕ ಜ್ಞಾನ ಸಾಮಗ್ರಿ, ಭ್ರಮಾತ್ಮಕ ಜ್ಞಾನ ಸಾಮಗ್ರಿ ಅಂತ ಅಷ್ಟೇ, ಎರಡೇ ರೀತಿ ಜ್ಞಾನ ಇರೋದು. ಆದ್ದರಿಂದ ಇದಕ್ಕಿಂತ ಅತಿರಿಕ್ತವಾದ ಇನ್ನೊಂದು ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆಯಲ್ಲ, ಅದೇ ಪ್ರಮಾತ್ಮಕ ಜ್ಞಾನ ಸಾಮಗ್ರಿ. ಅಂದರೆ ಪ್ರಮಾತ್ಮಕ ಜ್ಞಾನ ಸಾಮಗ್ರಿ, ಭ್ರಮಾತ್ಮಕ ಜ್ಞಾನ ಸಾಮಗ್ರಿ ಎಂಬುದಾಗಿ ಸಾಮಗ್ರಿ ಚ ದ್ವಿರೂಪಿಣಿ ಅಂತ. ಸಾಮಗ್ರಿಯು ಕೂಡ ಎರಡೇ ವಿಧವಾಗಿರಬೇಕು ಅಂತ. ಅದರಲ್ಲಿ ಸಾಮಾನ್ಯ ಪ್ರಾಯಿಕೆ ಜ್ಞಾನೇ ಯತಃ ಸರ್ವತ್ರ ಸರ್ವದಾ ಅಂತ ಎರಡು ವಿಧವಾಗಿರ್ತಕ್ಕಂತಹ ಜ್ಞಾನ. ಅದರಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಏನಾಗುತ್ತೆ, ಯಥಾರ್ಥವಾಗಿಯೇ ಹೆಚ್ಚಾಗಿ ಜ್ಞಾನ ಬರುತ್ತೆ. ಎಲ್ಲ ಕಡೆಯಲ್ಲಿಯೂ ಹೆಚ್ಚಾಗಿ ಜ್ಞಾನ ಹೇಗೆ ಬರುತ್ತೆ? ಯಥಾರ್ಥವಾಗಿ ಬರುತ್ತೆ. ಯಾವುದೇ ವಸ್ತುವನ್ನು ನೋಡಿದ ಕೂಡಲೇ ಈ ವಸ್ತುವಿನ ಜ್ಞಾನ ಬರುತ್ತೆ. ಅದು ಅಪ್ರಮಾತ್ಮಕವಾಗಿ ಭ್ರಮಾತ್ಮಕವಾಗಿರುತ್ತಾ? ಇಲ್ಲ. ಹೆಚ್ಚಾಗಿ ನಮಗೆ ಜ್ಞಾನ ಬರಬೇಕಾದ್ರೆ ಪ್ರಮಾತ್ಮಕವಾಗಿಯೇ ಜ್ಞಾನ ಬರುತ್ತೆ. ಆದ್ದರಿಂದಾಗಿ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆಯಲ್ಲ, ಅದೇನೇ ಪ್ರಮಾತ್ಮಕ ಜ್ಞಾನ ಸಾಮಗ್ರಿ ಆಯಿತು. ಜ್ಞಾನ ಬರಬೇಕಾದರೆ ಹೆಚ್ಚಾಗಿ ನಮಗೆ ಯಥಾರ್ಥ ಜ್ಞಾನವೇ ಬರೋದು. ಆದ್ದರಿಂದಾಗಿ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆಯಲ್ಲ, ಅದೇನೇ ಯಥಾರ್ಥ ಜ್ಞಾನ ಸಾಮಗ್ರಿ ಆಯಿತು. ಅದನ್ನು ಹೇಳ್ತಾರೆ ಪ್ರಮೇವ ಪ್ರಾಯಶಃ ನೃಣಂ. ಎಲ್ಲರಿಗೂ ಜ್ಞಾನ ಬಂದಾಗ ಎಂತಹ ಜ್ಞಾನ ಬರುತ್ತೆ? ಪ್ರಮಾತ್ಮಕ ಜ್ಞಾನವೇ ಬರುತ್ತೆ ಪ್ರಾಯಶಃ ಹೆಚ್ಚಾಗಿ. ಆದ್ದರಿಂದ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆಯಲ್ಲ, ಅದೇನೇ ಪ್ರಮಾತ್ಮಕ ಜ್ಞಾನ ಸಾಮಗ್ರಿ ಅಂತ ಆಯಿತು. ಅದಕ್ಕೆ ಹೇಳ್ತಾರೆ ತತಃ ಅಪರ ಕಾಚಾದಿ ದೋಷಜ ಭ್ರಾಂತಿ. ಎಲ್ಲಿ ದೋಷ ಎಂಬತಕ್ಕಂಥದ್ದಿರುತ್ತೋ ಅಂಥ ಕಡೆಯಲ್ಲಿ ಭ್ರಮಾತ್ಮಕ ಜ್ಞಾನ ಬರುತ್ತೆ. ನತು ಸರ್ವಸ್ಯ ಸರ್ವದಾ, ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಭ್ರಮಾತ್ಮಕ ಜ್ಞಾನವೇ ಬರುತ್ತೆ ಅಂತ ಇಲ್ಲ. ಎಲ್ಲರಿಗೂ ಎಲ್ಲ ಕಾಲದಲ್ಲಿ ಭ್ರಮಾತ್ಮಕ ಜ್ಞಾನವೇ ಬರುತ್ತೆ ಅಂತಿಲ್ಲ. ಯಾವಾಗ ಬರುತ್ತೆ ಭ್ರಮಾತ್ಮಕ ಜ್ಞಾನ? ದೋಷ ಇದ್ದಾಗ ಮಾತ್ರ. ಆದ್ದರಿಂದ ಜ್ಞಾನ ಸಾಮಗ್ರಿ ಎರಡೇ, ಒಂದು ಜ್ಞಾನ ಸಾಮಾನ್ಯ ಸಾಮಗ್ರಿ, ಇನ್ನೊಂದು ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಜ್ಞಾನ ಸಾಮಗ್ರಿ ಅಂತ. ಅದರಲ್ಲಿ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂಥ ಜ್ಞಾನ ಸಾಮಗ್ರಿ ದೋಷ ಸಹಿತವಾಗಿರುತ್ತೆ. ಅದು ಬಿಟ್ಟು ಜ್ಞಾನ ಸಾಮಗ್ರಿ ಅದೇ ಪರಮಾತ್ಮಕ ಜ್ಞಾನಕ್ಕೆ ಕಾರಣವಾಗಿರುತ್ತೆ. ತಸ್ಮಾತ್ ಹಾಂ ಹೌದು ಅಲ್ಲ, ಎರಡು ರೀತಿಯಾದ ಜ್ಞಾನ ಸಾಮಗ್ರಿ ಇದೆ. ಯಾವಾಗಲೂ ಕಾರ್ಯ ಎರಡಿದೆ ಅಂತಾದರೆ ಕಾರಣ ಎರಡಿರಬೇಕು. ಈಗ ಜ್ಞಾನ ಎರಡು, ಒಂದು ಪ್ರಮಾತ್ಮಕ ಜ್ಞಾನ, ಭ್ರಮಾತ್ಮಕ, ಎರಡು ಕಾರ್ಯ. ಅಂದರೆ ಇದಕ್ಕೆ ಕಾರಣವಾದದ್ದು ಎರಡಿರಬೇಕು. ಒಂದು ಜ್ಞಾನ ಸಾಮಾನ್ಯ ಸಾಮಗ್ರಿ, ಇನ್ನೊಂದು ದೋಷ ಸಹಿತವಾದ ಜ್ಞಾನ ಸಾಮಗ್ರಿ ಅಂತ. ಕಾರಣ ಎರಡು. ತಸ್ಮಾತ್ ಹಿಂದೆ ಹೇಳಿದ ರೀತಿಯಲ್ಲಿ ಪ್ರಮಾತ್ಮಕ ಜ್ಞಾನವು ಗುಣಜನ್ಯ ಅಲ್ಲ. ಆದ್ದರಿಂದ ದ್ವಿರೂಪಜ್ಞಾನಸ್ಯ ಪ್ರಮಾ ಮತ್ತು ಭ್ರಮ ಎಂಬತಕ್ಕಂತಹ ಎರಡು ವಿಧವಾಗಿರ್ತಕ್ಕಂತಹ ಜ್ಞಾನಕ್ಕೆ ಸಾಮಗ್ರಿ ಚ ಕಾರಣವಾದಂತಹ ಕಾರಣ ಸಮುದಾಯವೂ ಕೂಡ ದ್ವಿರೂಪಿಣಿ ಎರಡು ವಿಧವಾಗಿಯೇ ಇದೆ. ಯತಃ ಯಾವ ಕಾರಣದಿಂದ ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಸರ್ವದಾ ಯಾವಾಗಲೂ ಪ್ರಾಯಿಕೆ ಹೆಚ್ಚಾಗಿ ಜ್ಞಾನದಲ್ಲಿ ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಇದೆ. ಆದ್ದರಿಂದ ಪ್ರಾಯಶಃ ಹೆಚ್ಚಾಗಿ ನೃಣಾಂ ಮನುಷ್ಯರಿಗೆ ಪ್ರಮಾಯೇವ ಪ್ರಮಾತ್ಮಕವಾದಂತಹ ಜ್ಞಾನವೇ ಬರುತ್ತದೆ. ಕ್ವಾಚಿತ್ ಕೇತು ಕೆಲವು ಕಡೆಯಲ್ಲಿ ಮಾತ್ರ ಬರತಕ್ಕಂತಹ ತತಃ ಅಪರ ಆ ಪ್ರಮಾತ್ಮಕ ಜ್ಞಾನಕ್ಕಿಂತ ಬೇರೆಯಾದಂತಹ ಭ್ರಮಾತ್ಮಕ ಜ್ಞಾನವು ಕಾಚಾದಿ ದೋಷಜ ಕಾಚ ಮೊದಲಾಗಿರ್ತಕ್ಕಂತಹ ದೋಷದಿಂದ ಉತ್ಪನ್ನವಾಗಿರ್ತಕ್ಕಂತಹ ಭ್ರಾಂತಿ ಭ್ರಮಾತ್ಮಕ ಜ್ಞಾನವಾಗಿರುತ್ತದೆ. ಇದು ಸರ್ವಸ್ಯ ಎಲ್ಲರಿಗೂ ಸರ್ವದಾ ಯಾವಾಗಲೂ ನಹಿ ಭ್ರಮಾತ್ಮಕವಾದಂಥ ಜ್ಞಾನವು ಬರುವುದಿಲ್ಲವಷ್ಟೇ. ತಸ್ಮಾತ್ ಹಿಂದೆ ಹೇಳಿದ ರೀತಿಯಲ್ಲಿ
ಪರಮಾತ್ಮಕ ಜ್ಞಾನವು ಗುಣಜನ್ಯ ಅಲ್ಲ. ಆದ್ದರಿಂದ ದ್ವಿರೂಪಜ್ಞಾನಸ್ಯ ಪರಮಾತ್ಮಕ ಜ್ಞಾನ ಭ್ರಮಾತ್ಮಕ ಜ್ಞಾನ ಎಂಬುದಾಗಿ ಎರಡು ವಿಧವಾಗಿರ್ತಕ್ಕಂತಹ ಜ್ಞಾನಕ್ಕೆ ಸಾಮಗ್ರಿ ಕಾರಣ ಸಮುದಾಯವು ದ್ವಿರೂಪಿಣಿ ಎರಡು ರೂಪವುಳ್ಳದ್ದಾಗಿದೆ. ಯತಃ ಯಾವ ಕಾರಣದಿಂದ ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಸರ್ವದಾ ಯಾವಾಗಲೂ ಪ್ರಾಯಿಕೆ ಹೆಚ್ಚಾಗಿರತಕ್ಕಂತಹ ಜ್ಞಾನದಲ್ಲಿ ಸಾಮಾನ್ಯ ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಸಾಮಗ್ರಿ ಎಂಬುದಾಗಿ ಅಂಗೀಕಾರ ಮಾಡಲ್ಪಟ್ಟಿದೆ. ಪ್ರಾಯಶಃ ಹೆಚ್ಚಾಗಿ ನೃಣಾಂ ಮನುಷ್ಯರಿಗೆ ಪ್ರಮಾಯೇವ ಪರಮಾತ್ಮಕವಾದಂತಹ ಜ್ಞಾನವೇ ಬರುತ್ತದೆ. ಕ್ವಾಚಿತ್ಕೇತು ಕೆಲವು ಕಡೆಯಲ್ಲಿ ಮಾತ್ರ ತತಃ ಅಪರ ಆ ಪರಮಾತ್ಮಕ ಜ್ಞಾನಕ್ಕಿಂತ ಬೇರೆಯಾದಂತಹ ಭ್ರಮಾತ್ಮಕವಾದಂತಹ ಕಾಚಾದಿ ದೋಷಗಳಿಂದ ಉತ್ಪನ್ನವಾದ ಭ್ರಾಂತಿ ಎಂಬತಕ್ಕಂಥದ್ದು ಬರ್ತಾ ಇದೆ. ಈ ಭ್ರಾಂತಿಯು ಸರ್ವಸ್ಯ ಎಲ್ಲರಿಗೂ ಸರ್ವದಾ ಎಲ್ಲ ಕಾಲದಲ್ಲಿಯೂ ನಹಿ ಬರುವುದಿಲ್ಲವಷ್ಟೇ. ತಸ್ಮಾತ್ ಅಲ್ಲಿದೆ ಅದಕ್ಕರ್ಥ ಉಕ್ತ ವಿಧೆಯ ಪ್ರಮಾಯ ಗುಣಜನ್ಯತ್ವ ಅಭಾವಾತ್. ಹಿಂದೆ ಹೇಳಿದ ರೀತಿಯಲ್ಲಿ ಪರಮಾತ್ಮಕ ಜ್ಞಾನವು ಆಪ್ತೋಕ್ತತ್ವ ಅಥವಾ ಗುಣ ನಿರ್ದುಷ್ಟಲಿಂಗ ಪರಾಮರ್ಶ ಇಂತಹ ಗುಣಗಳಿಂದ ಉತ್ಪನ್ನವಾದದ್ದಲ್ಲ. ಆದ್ದರಿಂದ ದ್ವಿರೂಪಜ್ಞಾನಸ್ಯ ಎರಡು ರೀತಿ ಜ್ಞಾನ ಯಾವುದದು? ಅಪ್ರಮಾರೂಪ ಜ್ಞಾನಸ್ ಒಂದು ಪರಮಾತ್ಮಕ ಜ್ಞಾನ, ಇನ್ನೊಂದು ಭ್ರಮಾತ್ಮಕ ಜ್ಞಾನ. ಅಪ್ರಮ ಅಂದರೆ ಭ್ರಮಾತ್ಮಕ ಜ್ಞಾನ. ಇಂತಹ ಎರಡು ವಿಧವಾದ ಜ್ಞಾನ. ಸಾಮಗ್ರೀಚ ಅದಕ್ಕೆ ಉತ್ಪತ್ತಿಗೆ ಕಾರಣವಾದಂಥ ಕಾರಣ ಸಮುದಾಯ ಸಾಮಗ್ರಿ ಅದು ಕೂಡ ದ್ವಿರೂಪಿಣಿ ಎರಡು ರೂಪದಲ್ಲಿದೆ, ಎರಡು ರೀತಿಯಾಗಿದೆ. ಜ್ಞಾನಸ್ಯ ಅಪ್ರಮಾರೂಪತೆಯ ದ್ವಿರೂಪತ್ವೇನ ತೃತೀಯ ಜ್ಞಾನಕೋಟೆ ಅಭಾವಾತ್. ಜ್ಞಾನ ಅಪ್ರಮ ಅಂತ ಎರಡೇ ರೀತಿಯಾಗಿದೆ. ಮೂರನೇ ಜ್ಞಾನದ ವಿಭಾಗ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಜ್ಞಾನಸ್ಯ ತೃತೀಯ ಜ್ಞಾನಕೋಟೆ ಮೂರನೇ ವಿಭಾಗ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಆದ್ದರಿಂದ ಸಾಮಗ್ರಿಪಿ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂತಹ ಕಾರಣ ಸಮುದಾಯ ಇದೆಯಲ್ಲ ಅದು ಕೂಡ ಏನಾಗಬೇಕು? ಸಾಮಗ್ರಿ ಭ್ರಮ ಸಾಮಗ್ರಿ ಇತ್ತೀಚ ದ್ವಿರೂಪಣ್ಯವ. ಒಂದು ಪರಮಾತ್ಮಕವಾದ ಜ್ಞಾನಕ್ಕೆ ಕಾರಣವಾದದ್ದು, ಇನ್ನೊಂದು ಭ್ರಮಾತ್ಮಕವಾದ ಜ್ಞಾನಕ್ಕೆ ಕಾರಣವಾದದ್ದು ಎಂಬುದಾಗಿ ಸಾಮಗ್ರಿಯು ಕೂಡ ಎರಡು ವಿಧವ ಅಷ್ಟೇ ಹೊರತು ಮೂರು ವಿಧವಾದಂತಹ ಕಾರ್ಯ ಮೂರಿದ್ದರೆ ಕಾರಣ ಮೂರಿರಬೇಕಾಗಿತ್ತು. ಕಾರ್ಯ ಎರಡೇ ಆದ್ದರಿಂದ ಕಾರಣ ಎರಡೇ ಸಾಮಗ್ರಿ. ನಾನು ಸಾಮಗ್ರಿ ಅತಿರಿಕ್ತ ಜ್ಞಾನ ಸಾಮಾನ್ಯ ಸಾಮಗ್ರಿ ಮಾದಾಯ ತ್ರಿರೂಪಿಣಿ ಅಲ್ಲ. ಅವರು ಹೇಳ್ತಾರೆ ಪರಮಾತ್ಮಕ ಜ್ಞಾನ ಸಾಮಗ್ರಿ ಒಂದು, ಭ್ರಮಾತ್ಮಕ ಜ್ಞಾನ ಸಾಮಗ್ರಿ ಒಂದು, ಇನ್ನೊಂದು ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತ ಮತ್ತೊಂದು. ಹಾಗಾದ್ರೆ ಮೂರು ರೀತಿ ಆಯ್ತಲ್ಲ. ಜ್ಞಾನ ಸಾಮಾನ್ಯ ಸಾಮಗ್ರಿ ಒಂದು, ಪರಮಾತ್ಮಕ ಜ್ಞಾನ ಸಾಮಗ್ರಿ ಇನ್ನೊಂದು, ಭ್ರಮಾತ್ಮಕ ಜ್ಞಾನ ಸಾಮಗ್ರಿ ಅಂತ ಮೂರು ಅಂತ ಆಯ್ತಲ್ಲ. ಅಂತಂದರೆ ನಾನು ಸಾಮಗ್ರಿ ಅತಿರಿಕ್ತ ಪರಮಾತ್ಮಕ ಜ್ಞಾನ ಅತಿರಿಕ್ತವಾಗಿರ್ತಕ್ಕಂಥ ಜ್ಞಾನ ಸಾಮಾನ್ಯ ಸಾಮಗ್ರಿ, ಜ್ಞಾನ ಸಾಮಾನ್ಯಕ್ಕೆ ಕಾರಣವಾಗಿರ್ತಕ್ಕಂತಹ ಸಾಮಗ್ರಿ ತೆಗೆದುಕೊಂಡು ಅವಾಗ ತ್ರಿರೂಪಿಣಿ ಮೂರು ರೀತಿ ಆಯ್ತಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಕಿಂತು ಸಾಮಾನ್ಯ ಸಾಮಗ್ರಿ ಪ್ರಮಾಯಾಂ ದೋಷಘಟಿತ ಸಾಮಗ್ರಿ ಅಪ್ರಮಾಯಾಂ ಇತ್ಯೇವ ಅಲಂ ಸಾಮಾನ್ಯ ಸಾಮಗ್ರ್ಯಾಹ ಏವ ಸಾಮಗ್ರಿತ್ವಂ ಉಪಪಾದಯತಿ ಅಂತ. ಸಾಮಾನ್ಯ ಸಾಮಗ್ರಿ ಪ್ರಮಾಯಾಂ ದೋಷಘಟಿತ ಸಾಮಗ್ರ್ಯ ಪ್ರಮಾಯಾಂ ಇತ್ಯೇವ ಅಲಂ. ಹಾಗಾದರೆ ಏನಾಗಬೇಕು? ಸಾಮಾನ್ಯ ಸಾಮಗ್ರಿ ಪ್ರಮಾಯಾಂ. ನಾವು ಹೇಳ್ತಾ ಇದ್ದೇವೆ ಉತ್ತರ ಮೂರು ರೂಪಾಯಿ ಆಗಬೇಕಲ್ಲ ಅಂತಂದರೆ ಅದಕ್ಕೆ ಹೇಳ್ತೇವೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆಯಲ್ಲ ಅದೇ ಪ್ರಮಾಯ. ಪರಮಾತ್ಮಕ ಜ್ಞಾನ ಸಾಮಗ್ರಿ ಯಾವುದು? ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಅದು ಪರಮಾತ್ಮಕ ಜ್ಞಾನ ಸಾಮಗ್ರಿ ಅಂತ ಹೇಳ್ತೇವೆ. ಅದಕ್ಕಿಂತ ಅತಿರಿಕ್ತವಾದ ಜ್ಞಾನ ಸಾಮಗ್ರಿ ಅತಿರಿಕ್ತವಾದ ಇನ್ನೊಂದು ಪರಮಾತ್ಮಕ ಜ್ಞಾನ ಸಾಮಗ್ರಿ ಇಲ್ಲ. ಅಂದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಯಾವುದೋ ಅದೇ ಪರಮಾತ್ಮಕ ಜ್ಞಾನ ಸಾಮಗ್ರಿ ಆಗಿದೆ. ಹಾಗೆ ದೋಷಸಹಿತವಾಗಿರ್ತಕ್ಕಂಥ ಸಾಮಗ್ರಿ ಅದು ಭ್ರಮಾತ್ಮಕ ಜ್ಞಾನಕ್ಕೆ ಸಾಮಗ್ರಿ ಅಂತ ಹೇಳ್ತೇವೆ ಅಂತ. ಈ ರೀತಿಯ ಎರಡು ಸಾಕು ಇರುತ್ತೆ. ಎಲ್ಲಿ? ಹೌದು ಹೌದು
ಭ್ರಮಾತ್ಮಕ ಜ್ಞಾನದಲ್ಲಿಯೂ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆ, ಆದರೆ ದೋಷ ಸಹಿತ ಜ್ಞಾನ ಸಾಮಾನ್ಯ ಸಾಮಗ್ರಿ. ಹಾಂ, ಅಲ್ಲ, ಎರಡೂ ಕಡೆಯಲ್ಲಿದೆ. ಜ್ಞಾನ ಸಾಮಾನ್ಯ ಸಾಮಗ್ರಿ ಎರಡೂ ಕಡೆಯಲ್ಲಿದೆ. ಯಾವುದರಲ್ಲಿ? ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತ ಹೇಳ್ತೀರಾ, ಇದೇನೇ ಪರಮಾತ್ಮಕ ಜ್ಞಾನ ಸಾಮಗ್ರಿ, ಅತಿರಿಕ್ತವಾದದ್ದಿಲ್ಲ. ಹಂಗೆ ಎರಡೇ ಆಯಿತು. ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಪರಮಾತ್ಮಕ ಜ್ಞಾನ ಸಾಮಗ್ರಿ ಆಗಿರೋದ್ರಿಂದ ಪರಮಾತ್ಮಕ ಜ್ಞಾನ ಸಾಮಗ್ರಿ, ಭ್ರಮಾತ್ಮಕ ಜ್ಞಾನ ಸಾಮಗ್ರಿ, ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತ ಮೂರಿಲ್ಲ. ಹಾಂ, ಅದನ್ನು ಹೇಳ್ತಾ ಇದ್ದಾರೆ. ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಪರಮಾತ್ಮಕ ಜ್ಞಾನ ಸಾಮಗ್ರಿ. ಬ್ರಹ್ಮಾತ್ಮಕ ಜ್ಞಾನ ಸಾಮಾನ್ಯ ಇದ್ದೇ ಇದೆ, ದೋಷ ಅಧಿಕವಾಗಿರುತ್ತೆ. ಇಲ್ಲಿ ಏನು ಹೇಳಬೇಕು? ಮೂರು ಅಂತಂದರೆ ಗುಣಸಹಿತವಾದಂಥ ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತ ಹೇಳಬೇಕು. ಗುಣಸಹಿತವಾದಂತಕ್ಕಂಥದ್ದು ಇಲ್ಲ, ಆದ್ದರಿಂದಾಗಿ ಮೂರಲ್ಲ. ಹಾಂ, ದೋಷಸಹಿತವಾದ ಜ್ಞಾನ ಸಾಮಾನ್ಯ ಸಾಮಗ್ರಿ, ಗುಣಸಹಿತವಾದಂತಹ ಜ್ಞಾನ ಸಾಮಾನ್ಯ ಸಾಮಗ್ರಿ, ಜ್ಞಾನ ಸಾಮಾನ್ಯ ಸಾಮಗ್ರಿ ಇದು ಮೂರಾಗ್ತಿತ್ತು. ಆದರೆ ಗುಣಸಹಿತವಾದ ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತ ಅಲ್ಲ. ಯಾಕೆ? ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಗುಣದ ಅವಶ್ಯಕತೆ ಇಲ್ಲ. ಅದಕ್ಕೆ ಹಿಂದೆ ಹೇಳಿದ್ದು, ಗುಣ ಇಲ್ಲ ಅಂತಂದರೂ ಕೂಡ ಪರಮಾತ್ಮಕ ಜ್ಞಾನ ಬರುತ್ತೆ. ಆದ್ದರಿಂದ ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಪರಮಾತ್ಮಕ ಜ್ಞಾನ ಸಾಮಗ್ರಿ ಆಗಿದೆ. ಅಲ್ಲಿ ಭ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಜೊತೆಯಲ್ಲಿ ದೋಷ ಇರುತ್ತೆ. ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಜೊತೆಯಲ್ಲಿ ಗುಣ ಬೇಕಾಗಿಲ್ಲ, ಅಲ್ಲಿ ದೋಷ ಬೇಕು. ಹಾಂ, ಗುಣ ಬೇಕಾಗಿಲ್ಲ. ಆದ್ದರಿಂದ ಜ್ಞಾನ ಸಾಮಾನ್ಯ ಸಾಮಗ್ರಿ ಮತ್ತು ಭ್ರಮಾತ್ಮಕ ಜ್ಞಾನ ಸಾಮಗ್ರಿ ಅಂತ ಎರಡೇ ಆಯಿತು, ಮೂರಾಗಲಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಎರಡೇ. ಕಿಂತು ಸಾಮಾನ್ಯ ಸಾಮಗ್ರಿ ಪ್ರಮಾಯ, ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆಯಲ್ಲ ಅದೇ ಪರಮಾತ್ಮಕ ಜ್ಞಾನಕ್ಕೆ ಸಾಮಗ್ರಿಯಾಗಿದೆ. ಆದರೆ ದೋಷಘಟಿತ ಸಾಮಗ್ರಿ ಅಪ್ರಮಾಯ. ದೋಷಸಹಿತವಾದ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆಯಲ್ಲ ಅದು ಅಪರಮಾತ್ಮಕ ಜ್ಞಾನಕ್ಕೆ ಕಾರಣ, ಸಾಮಗ್ರಿ ಅಂತ ಹೇಳಿದ್ರೆ ಸಾಕು. ಹಾಂ, ಹಾಗಾದರೆ ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಪರಮಾತ್ಮಕ ಜ್ಞಾನ ಸಾಮಗ್ರಿ ಯಾಕೆ? ಅದನ್ನು ಹೇಳ್ತಾರೆ. ಸಾಮಾನ್ಯ ಸಾಮಗ್ರಿಯ ಏವ ಪ್ರಮಾ ಸಾಮಗ್ರಿತ್ವಂ ಉಪಪಾದಯತ್. ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಪರಮಾತ್ಮಕ ಜ್ಞಾನಕ್ಕೆ ಸಾಮಗ್ರಿ. ಯಾಕೆ? ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಸಾಮಾನ್ಯ ಇತಿ ಸಾಮಾನ್ಯ ಪ್ರಾಯಿಕೆ ಜ್ಞಾನೇ ಯತಃ ಸರ್ವತ್ರ ಸರ್ವದಾ ಅಂತ. ಪ್ರಾಯಿಕೆ ಅಂದರೆ ಏನರ್ಥ? ಬಾಹುಲ್ಯೇನ, ಹೆಚ್ಚಾಗಿ ಅಂತರ್ಥ. ಬಾಹುಲ್ಯೇನ ಜ್ಞಾಯಮಾನೇ ಜ್ಞಾನೇ, ಹೆಚ್ಚಾಗಿ ಬರತಕ್ಕಂತಹ ಜ್ಞಾನ, ಅದು ಪ್ರಮಾರೂಪ ಜ್ಞಾನೆ, ಪರಮಾತ್ಮಕವಾದಂತಹ ಜ್ಞಾನ. ಅದರಿಂದ ಸಾಮಾನ್ಯ ಏನಲ್ಲಿ ಆ ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಯುಕ್ತ. ಸಾಮಾನ್ಯ ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡುತ್ತೆ ಅಂತ. ಉಭಯೋರಪಿ ಸಾಮಾನ್ಯ ರೂಪತ್ವೇನ ಯೋಗ್ಯಂ ಯೋಗ್ಯೇನ ಸಂಬದ್ಧತೆ ಇತಿ ನ್ಯಾಯಾದಿತಿ ಭಾವ ಅಂತ. ದೋಷ ಬರಲಿಕ್ಕೂ ಕೂಡ ಜ್ಞಾನ ಸಾಮಾನ್ಯ ಸಾಮಗ್ರಿ ಬೇಕು. ದೋಷ ಬರಲಿಕ್ಕೂ ಕೂಡ ಭ್ರಮಾತ್ಮಕ ಜ್ಞಾನ ಬರಲಿಕ್ಕೂ ಕೂಡ ಜ್ಞಾನ ಸಾಮಾನ್ಯ ಸಾಮಗ್ರಿ ಬೇಕು. ಆದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಮಾತ್ರ ಯಾವುದಕ್ಕೆ ಸಾಕೋ ಅದನ್ನು ನಾವು ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತ ಹೇಳ್ತೇವೆ. ಹಾಂ, ಇಲ್ಲಿ ದೋಷ ಸಹಿತವಾಗಿ ಅದು ದೋಷ ಇದೆ. ಅಂದರೆ ಎಲ್ಲಿ ಉಭಯೋರಪಿ ಸಾಮಾನ್ಯ ರೂಪತ್ವೇನ ದೋಷಘಟಿತ ಜ್ಞಾನ ಸಾಮಾನ್ಯ ಸಾಮಗ್ರಿ ಮತ್ತು ಜ್ಞಾನ ಸಾಮಾನ್ಯ ಸಾಮಗ್ರಿ ಎರಡೂ ಕೂಡ ಸಾಮಾನ್ಯವೇ ಆಗಿದೆ. ಆದರೆ ಯೋಗ್ಯಂ ಯೋಗೇನ ಸಂಬದ್ಧತೆ ಅಂತ. ಯಾವುದು ದೋಷದ ಸಹಕಾರ ಇಲ್ಲದೇನೆ ಜ್ಞಾನವನ್ನು ಉತ್ಪತ್ತಿ ಮಾಡ್ತಾ ಇದೆಯೋ ಅಂಥದ್ದನ್ನೇ ನಾವೇನು ಹೇಳ್ತೇವೆ? ಜ್ಞಾನ ಸಾಮಾನ್ಯ ಸಾಮಗ್ರಿ ಎಂಬುದಾಗಿ ಕರಿತಾ ಇದ್ದೇವೆ. ಅದೇ ಪರಮಾತ್ಮಕ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥ ಸಾಮಗ್ರಿ. ಚಕ್ಷುರಿನ ಇಂದ್ರಿಯಕ್ಕೂ ವಸ್ತುಗೂ ಆಗತಕ್ಕಂಥ ಸನ್ನಿಕರ್ಷ, ಅದು ಜ್ಞಾನ ಸಾಮಾನ್ಯ ಸಾಮಗ್ರಿ. ಇಂದ್ರಿಯಾರ್ಥ ಸನ್ನಿಕರ್ಷ. ಪ್ರಮಾಯಾಂ ಪ್ರಾಯಿಕತ್ವಂ ಸಾಧಯತಿ, ಹೆಚ್ಚಾಗಿ ಪರಮಾತ್ಮಕ ಜ್ಞಾನವೇ ಬರೋದು. ಅದನ್ನು ಹೇಳ್ತಾ ಇದ್ದಾರೆ. ಯತಃ ಸರ್ವತ್ರ ಸರ್ವದಾ, ಯತಃ ನೃಣಾಂ ಸರ್ವತ್ರ ಸರ್ವದಾ ಪ್ರಮೇಯವ ಭವತಿ. ಎಲ್ಲರಿಗೂ ಹೆಚ್ಚಾಗಿ ಪರಮಾತ್ಮಕ ಜ್ಞಾನವೇ ಬರುತ್ತೆ. ಅದನ್ನು ಸ್ವಲ್ಪ ತಮಾಷೆ ಮಾಡುವುದ್ರೆ ಹೇಳ್ತಾರೆ ಅವರು, ಯಾರು? ಸುರೋತ್ತಮ ತೀರ್ಥರು. ಏನು? ನಹಿ ಕೋಪಿ ಮನುಷ್ಯ ಸ್ವಗೃಹ ಕಲತ್ರ ಪುತ್ರ ವಿತ್ತಾದವು ಸರ್ವದಾ ಭ್ರಾಮ್ಯತಿ.
ಯಾವ ವ್ಯಕ್ತಿಯೂ ಕೂಡ ತನ್ನ ಮನೆ, ಹೆಂಡತಿ, ಮಕ್ಕಳು, ಹಣ ಇವುಗಳ ವಿಷಯದಲ್ಲಿ ಭ್ರಮಾತ್ಮಕ ಜ್ಞಾನ ಬರೋದಿಲ್ಲ. ತನ್ನ ಹೆಂಡ್ತಿನೇ ಹೆಂಡ್ತಿ ಅಂತ ಅಂದ್ಕೊಳ್ತಾನೆ, ತನ್ನ ಮಕ್ಕಳನ್ನೇ ತನ್ನ ಮಕ್ಕಳು ಅಂತ ಅಂದ್ಕೊಳ್ತಾನೆ ಅಷ್ಟೇ ಹೊರತು ಇನ್ನೊಬ್ಬರ ಮಕ್ಕಳನ್ನ ತನ್ನ ಮಕ್ಕಳು ಅಂತ ಯಾವತ್ತೂ ಕೂಡ ಅವನಿಗೆ ಭ್ರಮೆ ಎಂಬತಕ್ಕಂಥದ್ದು ಬರೋದಿಲ್ಲ. ಅದರಿಂದ ಏನಾಯಿತು, ಹೆಚ್ಚಾಗಿ ಪರಮಾತ್ಮಕ ಜ್ಞಾನವೇ ಬರುತ್ತೆ. ಯಾಕೆ? ಇಂತಹ ವಿಷಯದಲ್ಲಿ ಯಾವತ್ತೂ ಕೂಡ ಅವನಿಗೆ ಭ್ರಮ ಎಂಬತಕ್ಕಂಥದ್ದು ಬರೋದೇ ಇಲ್ಲ. ಹೌದು, ಅದರಿಂದ ಅದು ನೂತನವಾದರಲ್ಲೇ ಹಾಗೆ. ಇನ್ನು ಯಾವುದು ಪರಿಚಿತವಾಗಿದೆಯೋ ಅದರಲ್ಲಂತೂ ಅವನಿಗೆ ಭ್ರಮಾತ್ಮಕ ಜ್ಞಾನ ಬರೋದೇ ಇಲ್ಲ. ನೋಡಿದಾಗೆಲ್ಲ ಏನು ಬರುತ್ತೆ ಅಷ್ಟೇ ಹೊರತು ಬೇರೆ ಜ್ಞಾನ ಬರೋದೇ ಇಲ್ಲ. ಪರಮಾತ್ಮಕ ಜ್ಞಾನವೇ ಬರೋದು, ಭ್ರಮಾತ್ಮಕ ಜ್ಞಾನ ಬರೋದಿಲ್ಲ. ನಹಿ ಕೋಪಿ ಮನುಷ್ಯ, ಯಾವುದೇ ಮನುಷ್ಯನಾಗಲಿ ಸ್ವಗೃಹ ಕಲತ್ರ ಪುತ್ರವಿತ್ತಾದವು, ತನ್ನ ಮನೆ, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಸಂಪತ್ತು ಇವುಗಳಲ್ಲಿ ಸರ್ವದಾ ನಹಿ ಭ್ರಾಮ್ಯತೆ, ಯಾವಾಗಲೂ ಅವನು ಭ್ರಮವುಳ್ಳವನು ಆಗೋದಿಲ್ಲ. ಅಂದ ಪ್ರಾಯಿಕ ಯಥಾರ್ಥ ಜ್ಞಾನವೇ ಬರುತ್ತೆ. ಅಂದರೆ ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಯಥಾರ್ಥ ಜ್ಞಾನ ಸಾಮಗ್ರಿ ಆಯಿತು. ಅದು ಬೇರೆ. ಅದು ಇನ್ನು ಹೇಳ್ತಾರೆ, ಯತಃ ಪಶುಪಕ್ಷ್ಯಾದಯೋಪಿ ಸ್ವಗೋಷ್ಠ ಸ್ವನೀಡಾದೋ ನ ಭ್ರಾಂತ ಭವಂತಿ. ಪಕ್ಷಿಗಳು ಕೂಡ ಅಥವಾ ಪ್ರಾಣಿಗಳು ಕೂಡ ತಮ್ಮ ಗೋಷ್ಠ, ತಾವು ವಾಸ ಮಾಡತಕ್ಕಂಥ ಸ್ಥಾನ ಅಥವಾ ನೀಡ, ಗೂಡು, ಇವುಗಳಲ್ಲಿ ಅವುಗಳಿಗೆ ಭ್ರಾಂತಿ ಬರಲ್ಲ. ಎಲ್ಲ ಕಡೆ ಸುತ್ತಾಡ್ತವೆ. ಸಾಯಂಕಾಲ ಹಸುಗಳು ಎಲ್ಲಿ ಹೋಗ್ತವೆ? ತಮ್ಮ ಮನೆಗೆ ಹೋಗ್ತವೆ, ನಿಮ್ಮ ಮನೆಗೆ ಬರಲ್ಲ. ಯಾರ ಮನೆಗೋ ಅದೇ ಮನೆಗೆ ಹೋಗ್ತಾವಷ್ಟೇ ಹೊರತು ಯಾರ್ಯಾರೋ ಮನೆಗೆ ಸಾಯಂಕಾಲದ ಹೊತ್ತು ಹಸು ಹೋಗಲ್ಲ. ಎಷ್ಟೋ ಹಸುಗಳನ್ನ ದಾರಿಯಲ್ಲಿ ನೋಡ್ತೇವೆ, ಸಾಯಂಕಾಲ ಕಾಣಲ್ಲ. ಎಲ್ಲೋಗಿರುತ್ತೆ? ಯಾರು ಬಂದು ಕರ್ಕೊಂಡು ಹೋಗಲ್ಲ, ತಾವಾಗೇ ತಮ್ಮ ಮನೆ ಯಾವುದು ಅಲ್ಲಿಗೆ ಹೋಗ್ತವೆ. ಪಕ್ಷಿಗಳು ಹಾರಾಡ್ತಾ ಇರ್ತವೆ, ಸಾಯಂಕಾಲ ಆಯಿತು ಅಂತಂದರೆ ತಮ್ಮ ಗೂಡಿಗೆ ಹೋಗ್ತಾವಷ್ಟೇ ಹೊರತು ಅವುಗಳಿಗೂ ಕೂಡ ಅಲ್ಲಿ ಭ್ರಾಂತಿ ಎಂಬತಕ್ಕಂಥದ್ದು ಬರೋದಿಲ್ಲ. ಹೀಗೆ ಪಶು ಪಕ್ಷಾದಿಗಳಿಗೇನೆ ತಮ್ಮ ಯಾವ ಗೂಡು ಮನೆ ಇದೆಯೋ ಅವುಗಳಲ್ಲಿ ಭ್ರಮಾತ್ಮಕ ಜ್ಞಾನ ಇಲ್ಲ. ಆದ್ದರಿಂದ ಜ್ಞಾನ ಎಂಬತಕ್ಕಂಥದ್ದು ಬರಬೇಕಾದರೆ ಎಲ್ಲ ಕಡೆಯಲ್ಲೂ ಹೆಚ್ಚಾಗಿ ಪರಮಾತ್ಮಕ ಜ್ಞಾನವೇ ಬರುತ್ತೆ. ಅತಃ ಪ್ರಮಾಯಾ ಔತ್ಸರ್ಗಿಕತ್ವೇನ, ಅದರಿಂದ ಪರಮಾತ್ಮಕ ಜ್ಞಾನ ಇದೆಯಲ್ಲ ಇದು ದೋಷ ಇಲ್ಲ ಅಂತಂದರೆ ಆಗ ಪರಮಾತ್ಮಕ ಜ್ಞಾನವೇ ಬರುತ್ತೆ ಅಂತ. ಇದು ಔತ್ಸರ್ಗಿಕ ಅಂದರೆ ಇದು ಸಹಜವಾದ ನಿಯಮ, ಸಾಮಾನ್ಯ ನಿಯಮ. ಜ್ಞಾನ ಅಂದರೆ ಯಥಾರ್ಥ ಜ್ಞಾನವೇ ಬರೋದು ಅಂತ. ಅಂದರೆ ಸಾಮಾನ್ಯ ರೂಪತ್ವಮಿತಿ ಭಾವ. ಆದ್ದರಿಂದ ಯಥಾರ್ಥ ಜ್ಞಾನ ಎಂಬತಕ್ಕಂಥದ್ದು ಅದು ಸಾಮಾನ್ಯ ರೂಪವಾದದ್ದು. ಸಾಮಾನ್ಯ ಜ್ಞಾನ ಸಾಮಗ್ರಿಯಿಂದ ಪರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಕ್ವಾಚಿತ್ ಕೇತು, ಯಾವಾಗ ಅತಿ ದೂರತ್ವಾದಿ ದೋಷವಶಾತ್, ಕ್ವಾಚಿತ್ಕ ಅಂದರೆ ತುಂಬ ದೂರದಲ್ಲಿದೆ, ಅಂತಹ ದೋಷ ಇದ್ದಾಗ ಕದಾಚಿತ್ ಜಾಯಮಾನೆ ಭ್ರಮೇತು, ಯಾವಾಗೋ ಒಂದು ಬಾರಿ ನಮಗೆ ಅಯಥಾರ್ಥ ಜ್ಞಾನ ಭ್ರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಬರ್ತಾ ಇದೆ. ಅದು ತತಃ ಸಾಮಾನ್ಯ ಸಾಮಗ್ರೀತಃ ಅಪರ, ಸಾಮಾನ್ಯ ಸಾಮಗ್ರಿಗಿಂತ ಬೇರೆಯಾದದ್ದು, ಅದು ದೋಷಸಹಿತ, ದೋಷಸಹಿತವಾಗಿರ್ತಕ್ಕಂತಹ ವಿಶೇಷ ಸಾಮಗ್ರಿ ಅಂತ. ಆ ದೋಷಸಹಿತವಾದಾಗ ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ವಿಶೇಷ ಆಗುತ್ತೆ. ಜ್ಞಾನ ಸಾಮಾನ್ಯ ಸಾಮಗ್ರಿ ಅದು ದೋಷಸಹಿತವಾದಾಗ ವಿಶೇಷ ಸಾಮಗ್ರಿ ಆಗುತ್ತೆ. ಅದು ಭ್ರಮಾತ್ಮಕ ಜ್ಞಾನಕ್ಕೆ ಕಾರಣವಾಗಿದೆ. ಅಲ್ಲಿಯೂ ಕೂಡ ಯಥಾರ್ಥ ಜ್ಞಾನವೇ ಬರೋದು. ಅದಕ್ಕೆ ಹೊಸದಾಗಿ ಮದುವೆ ಆದಾಗ ಅದೇ ತತಃ ಸಾಮಾನ್ಯ ಸಾಮಗ್ರೀತಃ ಅಪರಾ ದೋಷಸಹಿತ ವಿಶೇಷ ಸಾಮಗ್ರೀತಿ ಯೋಜನಾ. ಭ್ರಮಸ್ಯ ತತ್ಸಾಮಗ್ರ್ಯಾಶ್ಚ ವಿಶೇಷ ರೂಪತ್ವಾದಿತಿ ಭಾವ. ಭ್ರಮಾತ್ಮಕ ಜ್ಞಾನವೂ ವಿಶೇಷ. ಯಾಕೆ? ಯಾವಾಗಲೂ ಬರಲ್ಲ. ಯಾರು ದಿವಸ ಬರ್ತಾರೋ ಅವರು ವಿಶೇಷ ಅತಿಥಿಗಳು ಅಂತ ಹೇಳಲ್ಲ. ಯಾರು ಅಪರೂಪಕ್ಕೆ ಬರ್ತಾರೋ ಅವರನ್ನೇ ವಿಶೇಷ ಅತಿಥಿಗಳು ಅಂತ ಕರಿತೇವೆ. ಹಾಗೆ ಜೀವನಿಗೆ ಎಲ್ಲ ಇಂದ್ರಿಯ ಸನ್ನಿಕರ್ಷ ಆದಾಗಲೂ ಭ್ರಮಾತ್ಮಕ ಜ್ಞಾನ ಬರಲ್ಲ. ಆದ್ದರಿಂದ ಏನಾಯ್ತದು? ವಿಶೇಷ ಅಲ್ಲ. ಹಾಗಾದರೆ ವಿಶೇಷ ಯಾವುದು? ಯಾವಾಗಲೂ ಬರ್ತಕ್ಕಂಥದ್ದು ಭ್ರಮಾತ್ಮಕ ಜ್ಞಾನ, ಅದು ವಿಶೇಷ ಆಯಿತು. ಹಾಗೆ ಅದಕ್ಕೆ ಯಾವುದು ಕಾರಣವಾಗಿದೆಯೋ ಅದು ವಿಶೇಷ ಸಾಮಗ್ರಿ ಆಯಿತು. ಭ್ರಮಾತ್ಮಕ ಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದು ವಿಶೇಷ ಸಾಮಗ್ರಿ ಆಯಿತು. ಭ್ರಮವು ವಿಶೇಷ, ಭ್ರಮ ಸಾಮಗ್ರಿಯೂ ಕೂಡ ವಿಶೇಷ ಸಾಮಗ್ರಿ ಆಗಿದೆ ಅಂತ.
ಭ್ರಮಸ್ಯ ಕ್ವಾಚಿತ್ವಂ ಉಪಪಾದಯತಿ. ಭ್ರಮ ಯಾವಾಗೋ ಒಂದು ಬಾರಿ ಬರೋದು ಯಾಕೆ, ಅದನ್ನು ಉಪಪಾದನೆ ಮಾಡ್ತಾ ಇದ್ದಾರೆ. ಕಾಚಾದೀತಿ, ಕಾಚಾದಿ ದೋಷದ, ಯಾವಾಗ ಇಂದ್ರಿಯದಲ್ಲಿ ಅಥವಾ ವಸ್ತುವಿನಲ್ಲಿ ದೋಷ ಇದೆಯೋ ಆಗ ಮಾತ್ರ ಏನು ಬರುತ್ತೆ, ಭ್ರಮಾತ್ಮಕ ಜ್ಞಾನ ಬರುತ್ತೆ. ಎಲ್ಲ ಕಾಲದಲ್ಲಿಯೂ ಭ್ರಮಾತ್ಮಕ ಜ್ಞಾನ ಬರಲ್ಲ. ಏವಂಚ ಪ್ರಮಾಭ್ರಮಯೋ ಸಾಮಾನ್ಯ ವಿಶೇಷ ರೂಪಯೋ, ಪ್ರಮ ಅನ್ನೋದು ಸಾಮಾನ್ಯ, ಭ್ರಮ ಅನ್ನೋದು ವಿಶೇಷ. ಅದರಿಂದ ಪ್ರಮಾಭ್ರಮ ಎಂಬತಕ್ಕಂಥದ್ದು ಸಾಮಾನ್ಯ ವಿಶೇಷ ರೂಪವನ್ನು ಪಡ್ಕೊಂಡಿದ್ದಾವೆ. ತಾದೃಶ ಸಾಮಗ್ರಿ ಜನ್ಯತ್ವ ಅವಶ್ಯಂ ಭಾವಾತ್ ಏಕತ್ರ ಸ್ವತಸ್ತ್ವಂ ಅಪರತ್ರ ಪರಸ್ತ್ವಮಿತಿ ಯುಕ್ತ್ಯಂತರಮೇತದಿತಿ ಭಾವ. ಆದ್ದರಿಂದ ಪ್ರಮ ಮತ್ತು ಭ್ರಮ ಎಂಬತಕ್ಕಂಥದ್ದು ಸಾಮಾನ್ಯ ಸಾಮಗ್ರಿಜನ್ಯವಾದದ್ದು ಪ್ರಮ, ವಿಶೇಷ ಸಾಮಗ್ರಿಜನ್ಯವಾದದ್ದು ಭ್ರಮ. ಆದ್ದರಿಂದ ಪ್ರಾಮಾಣ್ಯಂ ಸ್ವತಃ ಅಪ್ರಾಮಾಣ್ಯಂ ಪರತಃ ಅಂತ ಹೇಳಲಿಕ್ಕೆ ಇನ್ನೊಂದು ಯುಕ್ತಿ ಅನ್ನೋದನ್ನು ರಾಜರು ತೋರಿಸಿದ್ದಾರೆ. ಉತ್ಪತ್ತಾವಪಿ ಚ ಜ್ಞಪ್ತೌ ತಸ್ಮಾತ್ ಸದ್ಭಿರುದೀರಿತಂ ಸ್ವತಸ್ತ್ವಂ ಪರತಸ್ತ್ವಂಚ ತತ್ವಂ ವಿತ್ವಸ್ಯ ಸಾಧಕಂ. ಜ್ಞಾನಿಗಳು ಏನು ಹೇಳ್ತಾರೆ, ಪ್ರಾಮಾಣ್ಯ ಎಂಬತಕ್ಕಂಥದ್ದು ಉತ್ಪತ್ತಿಯಲ್ಲಿ ಮತ್ತು ಜ್ಞಪ್ತಿಯಲ್ಲಿ ಸ್ವತಃ ಅಂತ ಹೇಳ್ತಾರೆ. ಪ್ರಾಮಾಣ್ಯವು ಜ್ಞಾನದ ಪ್ರಾಮಾಣ್ಯವು ಉತ್ಪತ್ತಿಯಲ್ಲಿ ಜ್ಞಪ್ತಿಯಲ್ಲಿ. ಜ್ಞಾನವು ಯಾವುದರಿಂದ ಹುಟ್ಟುತ್ತೋ ಅದರಿಂದಲೇ ಪ್ರಾಮಾಣ್ಯವು ಹುಟ್ಟುತ್ತೆ. ಇದು ಉತ್ಪತ್ತಿಯಲ್ಲಿ ಸ್ವತಸ್ತ್ವ. ಜ್ಞಾನದ ಪ್ರಾಮಾಣ್ಯವು ಯಾವುದರಿಂದ ಗೃಹೀತವಾಗುತ್ತೋ, ಜ್ಞಾನವು ಯಾವುದರಿಂದ ಗೃಹೀತವಾಗುತ್ತೋ ಜ್ಞಾನವನ್ನು ಗ್ರಹಣ ಮಾಡ್ತಕ್ಕಂಥದ್ದೇ ಜ್ಞಾನದ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಎಂಬತಕ್ಕಂಥದ್ದು ಜ್ಞಪ್ತವು ಸ್ವತಸ್ತ್ವ ಅಂತ ಹೇಳ್ತಾರೆ. ಜ್ಞಾನ ಯಾವುದರಿಂದ ಬರುತ್ತೆ, ಇಂದ್ರಿಯಾರ್ಥ ಸನ್ನಿಕರ್ಷದಿಂದ ಬರುತ್ತೆ. ಇದರಿಂದಲೇ ಪ್ರಾಮಾಣ್ಯವು ಜ್ಞಾನದಲ್ಲಿ ಹುಟ್ಟುತ್ತೆ. ಇದೇ ಜ್ಞಾನದಲ್ಲಿ ಪ್ರಾಮಾಣ್ಯದ ಸ್ವತಸ್ತ್ವ ಅಂತ ಹೇಳೋದು. ಹಾಗೆ ಜ್ಞಾನವು ಯಾವುದರಿಂದ ಗೃಹೀತವಾಗುತ್ತೋ ಸಾಕ್ಷಿಯಿಂದ ಗೃಹೀತವಾಗುತ್ತೆ. ಆ ಸಾಕ್ಷಿಯೇ ಜ್ಞಾನಗ್ರಾಹಕವಾದದ್ದು ಜ್ಞಾನದಲ್ಲಿರುವಂತಹ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ. ಇದನ್ನು ಪ್ರಾಮಾಣ್ಯದ ಜ್ಞಪ್ತೋ ಸ್ವತಸ್ತ್ವ ಎಂಬುದಾಗಿ ಹೇಳ್ತಾರೆ. ಹಾಗೆಯೇ ಅಪ್ರಾಮಾಣ್ಯಂ ಪರತಃ, ಜ್ಞಾನದಲ್ಲಿ ಅಪ್ರಾಮಾಣ್ಯ ಹೇಗೆ ಬರುತ್ತೆ, ದೋಷಸಹಿತವಾದ ಇಂದ್ರಿಯದಿಂದ ಜ್ಞಾನ ಬಂದಾಗ ಏನಾಗುತ್ತೆ, ಅಪ್ರಾಮಾಣ್ಯ ಬರುತ್ತೆ. ಆದ್ದರಿಂದ ಜ್ಞಾನದಲ್ಲಿ ಪ್ರಾಮಾಣ್ಯ ಹುಟ್ಟೋದು ಪರತಃ ದೋಷ ಇದ್ದಾಗ. ಹಾಗೆ ಎಲ್ಲಿ ಜ್ಞಾನ ಅಪ್ರಾಮಾಣ್ಯಕ್ಕೆ ಪರದಸ್ತು, ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ಪರತಃ, ಅದು ಬರಬೇಕು ಅಂತಾದರೆ ಅದು ದೋಷಜನ್ಯ ಆಗಿರಬೇಕು ಎಂಬುದಾಗಿ ವಿತ್ವಸ್ಯ, ಯಾರು ಜ್ಞಾನಿಗಳಾಗಿದ್ದಾರೋ ಅವರ ಅಭಿಪ್ರಾಯ ಇದು. ಇದನ್ನು ಒಪ್ಪಲ್ಲ ಅಂದರೆ ಅವರು ಜ್ಞಾನಿಗಳಲ್ಲ ಅಂತ ತಮಾಷೆ ಮಾಡ್ತಾ ಇದ್ದಾರೆ. ತಸ್ಮಾತ್ ಆದ್ದರಿಂದ ಸದ್ಭಿಹಿ ಜ್ಞಾನಿಗಳಿಂದ ಉದೀರಿತ ಹೇಳಲ್ಪಟ್ಟಂತಹ ಪ್ರಾಮಾಣ್ಯಸ್ಯ ಪ್ರಾಮಾಣ್ಯಕ್ಕೆ ಉತ್ಪತ್ತೌ ಉತ್ಪತ್ತಿಯಲ್ಲಿ ಅಪಿಚ ಮತ್ತು ಜ್ಞಪ್ತೌ ಜ್ಞಾನದ ಪ್ರಾಮಾಣ್ಯದ ಜ್ಞಾನದ ವಿಷಯದಲ್ಲಿ ಸ್ವತಸ್ತ್ವ ಎಂಬತಕ್ಕಂಥದ್ದು ತತ್ವಂ ಯಥಾರ್ಥವಾಗಿದೆ. ಅಪ್ರಾಮಾಣ್ಯಸ್ಯ ಅಪ್ರಾಮಾಣ್ಯಕ್ಕೆ ಪರತಸ್ತ್ವ ಎಂಬತಕ್ಕಂಥದ್ದು ತತ್ವಂ ಯಥಾರ್ಥವಾಗಿದೆ. ಇದು ವಿತ್ವಸ್ಯ ಜ್ಞಾನಿಗಳು ಎಂಬುದಕ್ಕೆ ಸಾಧಕವಾಗಿದೆ. ತಸ್ಮಾತ್ ಆದ್ದರಿಂದ ಸದ್ಭಿಹಿ ಜ್ಞಾನಿಗಳಿಂದ ಉದೀರಿತ ಹೇಳಲ್ಪಟ್ಟಂತಹ ಪ್ರಾಮಾಣ್ಯಸ್ಯ ಪ್ರಾಮಾಣ್ಯಕ್ಕೆ ಉತ್ಪತ್ತಿಯ ವಿಷಯದಲ್ಲಿ ಅಪಿಚ ಮತ್ತು ಜ್ಞಪ್ತೌ ಜ್ಞಾನದ ವಿಷಯದಲ್ಲಿ ಸ್ವತಸ್ತ್ವ ಎಂಬತಕ್ಕಂಥದ್ದು ತತ್ವವಾಗಿದೆ. ಅಪ್ರಾಮಾಣ್ಯಸ್ಯ ಉದೀರಿತಂ ಆಗಬೇಕು. ಹೇಳಲ್ಪಟ್ಟಂತಹ ಸ್ವತಸ್ತ್ವವು ಅಪ್ರಾಮಾಣ್ಯಸ್ಯ ಅಪ್ರಾಮಾಣ್ಯಕ್ಕೆ ಪರತಸ್ತ್ವ ಎಂಬತಕ್ಕಂಥದ್ದು ತತ್ವಂ ಯಥಾರ್ಥವಾಗಿದೆ ಎಂಬತಕ್ಕಂಥದ್ದು ವಿತ್ವಸ್ಯ ಜ್ಞಾನಿಗಳು ಎಂಬುದಕ್ಕೆ ಸಾಧಕವಾಗಿದೆ. ಪ್ರಾಮಾಣ್ಯ ಸ್ವತಸ್ತ್ವ ಸಾಧನಂ ಉಪಸಂಹರತಿ. ಪ್ರಾಮಾಣ್ಯಕ್ಕೆ ಸ್ವತಸ್ತ್ವವನ್ನು ಸಾಧನೆ ಮಾಡತಕ್ಕಂಥ ವಿಷಯ ಇಲ್ಲಿ ತನಕ ಬಂದಿದೆ, ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಪ್ರಾಮಾಣ್ಯಸ್ಯ ಸ್ವತಸ್ತ್ವಂ ಅಪ್ರಾಮಾಣ್ಯಸ್ಯ ಪರತಸ್ತ್ವಂ, ಇದು ನಮ್ಮ ಸಿದ್ಧಾಂತ. ಪ್ರಾಮಾಣ್ಯಂ ಸ್ವತಃ ಅಪ್ರಾಮಾಣ್ಯಂ ಪರತಃ ಅಂತ.
ವಿತ್ವಸ್ಯ ಅಂದರೆ ಏನರ್ಥ? ವಿದಃ ಭಾವ ವಿತ್ವಂ. ವಿತ್ ಅಂದರೆ ಜ್ಞಾನಿ, ಜ್ಞಾನಿಗಳ ಧರ್ಮ, ಅದನ್ನು ವಿತ್ವಾ ಅಂತ ಹೇಳ್ತಾರೆ. ಅಂದರೆ ವಿದ್ವತ್ವಸ್ಯ ಅಂತ, ಅವರ ವಿದ್ವತ್, ಅದಕ್ಕೆ ಸಾಧಕವಾದದ್ದು ಪ್ರಾಮಾಣ್ಯ ಸ್ವತಸ್ತ್ವ, ಅಪ್ರಾಮಾಣ್ಯ ಪರತಸ್ತ್ವ ಎಂತಕ್ಕಂಥದ್ದು. ವಿಮತಾ ಸನ್ನಿಕೃಷ್ಟಾ ಪೂರ್ವ ಅರ್ಥಾದೋಷಜ ದೃಷ್ಟಿದೃಕ್ ಜ್ಞಾನ ಪ್ರಾಮಾಣ್ಯಾರ್ಥ ಸತ್ ಜ್ಞಾನ ಪ್ರಾಮಾಣ್ಯಾರ್ಥ ಸತ್ವ ಉಲ್ಲೇಖೇನ ನಿಯತಾಮತ ಪ್ರಾಮಾಣ್ಯ ಸಂಶಯಘ್ನ ಅಪ್ರಾಮಾಣ್ಯಾಗ್ರಾಹಿ ಪ್ರಮಾತ್ವತಃ ಯಥಾ ತವಾನುಮೇತ್ಯುಕ್ತ ಸ್ವತಸ್ತ್ವೇಸ್ತ್ಯನುಮಾಪಿ ಮೇ. ತಾರ್ಕಿಕರು ಪ್ರಾಮಾಣ್ಯಂ ಪರತಃ ಅಂತ ಹೇಳಲಿಕ್ಕೆ ಅನುಮಾನವನ್ನು ಹೇಳ್ತಾರೆ. ಪ್ರಾಮಾಣ್ಯಂ ಪರತಃ ಅಂತ ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಅಂತವ್ರು ಹೇಳೋದು. ಪ್ರಾಮಾಣ್ಯಂ ಪರತಃ ಅಂತ ಹೇಳಬೇಕಾದ್ರೆ ಅವರು ಅನುಮಾನವನ್ನು ಪ್ರಯೋಗ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತೇವೆ ಪ್ರಾಮಾಣ್ಯಂ ಸ್ವತಃ ಅಂತ ಹೇಳಲಿಕ್ಕೂ ಕೂಡ ಅನುಮಾನ ಇದೆ ಅಂತ ಅನುಮಾನವನ್ನು ಪ್ರಯೋಗ ಮಾಡಿ ತೋರಿಸ್ತಾ ಇದ್ದಾರೆ. ನೀವು ಹೇಗೆ ಪ್ರಾಮಾಣ್ಯಂ ಪರತಃ ಅಂತ ಹೇಳಲಿಕ್ಕೆ ಅನುಮಾನ ಹೇಳ್ತೀರೋ, ನಾವು ಪ್ರಾಮಾಣ್ಯಂ ಸ್ವತಃ ಅಂತ ಹೇಳಲಿಕ್ಕೆ ನಾವು ಅನುಮಾನವನ್ನು ಹೇಳ್ತೇವೆ ಅಂತ. ಅದು ಹೇಗೆ ಅಂತಂದರೆ ವಿಮತಾ ಸನ್ನಿಕೃಷ್ಟಾ ಪೂರ್ವಾರ್ಥ ದೋಷಜ ದೃಷ್ಟಿದೃಕ್ ಅನ್ನೋದು ಇದು ಪಕ್ಷ. ವಿಮತಾ ಸನ್ನಿಕೃಷ್ಟ ಅಪೂರ್ವಾರ್ಥ ಅದೋಷಜ ದೃಷ್ಟಿದೃಕ್ ಎಂಬತಕ್ಕಂಥದ್ದು ಇಷ್ಟು ಪಕ್ಷ. ಪರ್ವತಃ ಇದ್ದ ಹಾಗೆ ವನ್ಯಮಾನ್ ಅಂತ ಹೇಳ್ತೇವೆ. ಹಾಗೆ ಇಲ್ಲಿಯೂ ಕೂಡ ಜ್ಞಾನ ಪ್ರಾಮಾಣ್ಯ ಅರ್ಥಸತ್ವ ಉಲ್ಲೇಖೇನ ನಿಯತಾ, ಇದು ಸಾಧ್ಯ. ಜ್ಞಾನ ಪ್ರಾಮಾಣ್ಯ ಅರ್ಥಸತ್ವೋಲ್ಲೇಖೇನ ನಿಯತ ಎಂಬತಕ್ಕಂಥದ್ದು ಸಾಧ್ಯ. ಹೇತು ಯಾವುದು? ಪ್ರಾಮಾಣ್ಯ ಸಂಶಯಘ್ನ ಅಪ್ರಾಮಾಣ್ಯ ಅಗ್ರಾಹಿ ಪ್ರಮಾತ್ವಾತ್ ಎಂಬತಕ್ಕಂಥದ್ದು ಹೇತು. ಉದಾಹರಣೆ ಯಾವುದು? ತವ ಅನುಮಾವತ್, ನಿನ್ನ ಅನುಮಾನದಂತೆ ಅಂತ ಈ ರೀತಿಯಲ್ಲಿ ಅನುಮಾನ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ವಿಮತ ಅಂತಿದೆ, ಏನರ್ಥ? ವಿಮತಿಗೆ ವಿಷಯವಾದದ್ದು ಅಂತ ಅರ್ಥ. ವಿವಾದಕ್ಕೆ ವಿಷಯವಾದದ್ದು. ಯಾವುದು ವಿವಾದಕ್ಕೆ ವಿಷಯವಾದದ್ದು? ಪ್ರಾಮಾಣ್ಯಂ ಸ್ವತಃ ಪ್ರಾಮಾಣ್ಯಂ ಪರತಃ. ನಾವು ಪ್ರಾಮಾಣ್ಯಂ ಸ್ವತಃ ಅಂತ ಹೇಳ್ತೇವೆ, ಅವರು ಪ್ರಾಮಾಣ್ಯಂ ಪರತಃ ಅಂತ ಹೇಳ್ತಾರೆ. ಹಾಗಾದರೆ ಸ್ವತಸ್ತ್ವ ಪರತಸ್ತ್ವ ರೂಪವಾಗಿರ್ತಕ್ಕಂಥ ವಿಮತಿಗೆ ವಿಷಯವಾದದ್ದು ಯಾವುದು? ಜ್ಞಾನ. ಅದನ್ನೇ ಹೇಳ್ತಾ ಇದ್ದಾರೆ, ಸನ್ನಿಕೃಷ್ಟ ಅಪೂರ್ವಾರ್ಥ ಅದೋಷಜ ದೃಷ್ಟಿ ದೃಕ್ ಅಂತ. ಹತ್ತಿರದಲ್ಲಿರ್ತಕ್ಕಂತಹ, ಇಷ್ಟವರೆಗೆ ನೋಡದೇ ಇರತಕ್ಕಂತಹ, ಅಪೂರ್ವ, ಇಷ್ಟ ತನಗೆ ತಿಳಿದೇ ಇರತಕ್ಕಂತಹ ವಸ್ತು, ಅದು ಅದೋಷಜ ದೃಷ್ಟಿ. ದೋಷ ಇಲ್ಲದೇ ಇರತಕ್ಕಂತಹ ಯಾವ ಜ್ಞಾನ, ಅದೋಷಜಾಯ ದೃಷ್ಟಿ ತಸ್ಯಾಹ ದೃಕ್, ಅದರ ಜ್ಞಾನ, ಜ್ಞಾನದ ಜ್ಞಾನ. ಜ್ಞಾನದ ಜ್ಞಾನ ಅಂತಂದರೆ ಅನುವ್ಯವಸಾಯ. ಅಯಂಘಟಃ ಜ್ಞಾನ ಬಂತು. ಆಮೇಲೆ ಏನು ಜ್ಞಾನ ಬರುತ್ತೆ? ಘಟಮಹಂ ಜಾನಾಮಿ, ಇದು ಅನುವ್ಯವಸಾಯ. ಅಯಂಘಟಃ ಇದಂ ಪುಸ್ತಕಂ ಜ್ಞಾನ ಬಂತು, ಪುಸ್ತಕಂ ಅಹಂ ಜಾನಾಮಿ ಅಂತ ಜ್ಞಾನದ ಜ್ಞಾನ ಬಂತು. ಈ ಜ್ಞಾನದ ಜ್ಞಾನ ಇದೆಯಲ್ಲ, ಅದು ದೃಷ್ಟಿ ದೃಕ್. ದೃಷ್ಟಿ ಅಂದರೆ ಜ್ಞಾನ, ಅಯಂಘಟ ಜ್ಞಾನ. ಅದರ ಜ್ಞಾನ ಏನು? ಘಟಜ್ಞಾನವಾನ್ ಅಹಂ ಅಥವಾ ಘಟಮಹಂ ಜಾನಾಮಿ ಎಂಬತಕ್ಕಂಥ ಜ್ಞಾನ ಇದೆ. ಇದು ದೃಷ್ಟಿ ದೃಕ್, ಜ್ಞಾನದ ಜ್ಞಾನ. ಎಂದ ಸ್ವತಸ್ತ್ವ ಪರತಸ್ತ್ವ ಸಂಶಯಕ್ಕೆ ವಿಷಯವಾಗಿರ್ತಕ್ಕಂತಹ ಯಾವ ಹತ್ತಿರದಲ್ಲಿರ್ತಕ್ಕಂತಹ, ಇಷ್ಟರವರೆಗೆ ನೋಡದೇ ಇರತಕ್ಕಂಥ ಹೊಸದಾಗಿರ್ತಕ್ಕಂಥ ವಸ್ತುವಿನ ದೋಷದಿಂದ ಬಾರದೇ ಇರತಕ್ಕಂತಹ ಜ್ಞಾನದ ಜ್ಞಾನ ಇದೆಯಲ್ಲ, ಅದು ಅದೇನು ಮಾಡುತ್ತೆ? ಜ್ಞಾನ ಪ್ರಾಮಾಣ್ಯ ಅರ್ಥಸತ್ವ ಉಲ್ಲೇಖೇನ ಯುತ.
ಜ್ಞಾನಕ್ಕೆ ಪ್ರಾಮಾಣ್ಯವನ್ನು ಸಾಧಿಸಿಕೊಡುತ್ತೆ, ವಸ್ತು ಇದೆ ಅನ್ನೋದನ್ನು ಸಾಧಿಸಿಕೊಡುತ್ತೆ. ಎರಡು, ಈ ಜ್ಞಾನ ಪ್ರಮಾಣ ಅಂತಲೂ ಹೇಳುತ್ತದು, ಆ ಜ್ಞಾನಕ್ಕೆ ವಿಷಯವಾದ ವಸ್ತು ಇದೆ ಅಂತಲೂ ಹೇಳುತ್ತೆ, ಸತ್ತಾಗಿದೆ ಅಂತ ಹೇಳುತ್ತೆ. ಹೀಗೆ ಜ್ಞಾನ ಪ್ರಾಮಾಣ್ಯ ಮತ್ತು ಅರ್ಥಸತ್ವ ಅದನ್ನು ಅದು ತಿಳಿಸ್ಕೊಡ್ತಾ ಇದೆ. ಯಾಕೆ? ಹೇತು ಯಾವುದು ಅಂತಂದರೆ ಪ್ರಾಮಾಣ್ಯ ಸಂಶಯಘ್ನ ಅಪ್ರಾಮಾಣ್ಯ ಅಗ್ರಾಹಿ ಪ್ರಮಾತ್ವ. ಇದು ಪ್ರಮಾತ್ಮಕ ಜ್ಞಾನ. ಎಂತಹ ಪ್ರಮಾತ್ಮಕ ಜ್ಞಾನ ಅಂತಂದರೆ ಅಪ್ರಾಮಾಣ್ಯವನ್ನು ಗ್ರಹಣ ಮಾಡ್ತಾ ಇಲ್ಲ, ಅಷ್ಟೇ ಅಲ್ಲ ಪ್ರಾಮಾಣ್ಯ ಸಂಶಯವನ್ನು ದೂರ ಮಾಡ್ತಾ ಇದೆ. ಈ ಅಯಂಘಟ ಜ್ಞಾನ ಬಂತು. ಅಯಂಘಟ ಜ್ಞಾನ ಬಂದಾಗ ಇದು ಪ್ರಮಾವೋ ಅಪ್ರಮಾವೋ ಅಂತ ನಮಗೆ ಸಂಶಯ ಬಂದಿತ್ತು. ಯಾವಾಗ ನಮಗೆ ಸಂಶಯ ಬಂದಿತ್ತು, ಒಂದು ವೇಳೆ ನಮಗೆ ಅಹಂ ಘಟಜ್ಞಾನವಾನ್ ಅಹಂ ಎಂಬತಕ್ಕಂಥ ಜ್ಞಾನ ಬಂತು ಅಂತಾದರೆ ಆವಾಗ ಏನಾಗುತ್ತೆ? ಈ ಪ್ರಾಮಾಣ್ಯ ಸಂಶಯ ಎಂಬತಕ್ಕಂಥದ್ದು ಹೋಗುತ್ತೆ. ಅಂದರೆ ಪ್ರಾಮಾಣ್ಯ ಸಂಶಯಘ್ನ, ಪ್ರಾಮಾಣ್ಯ ಸಂಶಯವನ್ನು ನಾಶ ಮಾಡ್ತಕ್ಕಂತಹ ಅಪ್ರಾಮಾಣ್ಯ ಅಗ್ರಾಹಿಯಾಗಿರ್ತಕ್ಕಂತಹ ಪ್ರಮಾತ್ಮಕ ಜ್ಞಾನವಾಗಿದೆ. ಆದ್ದರಿಂದಾಗಿ ಇದೇನಾಗಿದೆ? ಜ್ಞಾನ ಪ್ರಾಮಾಣ್ಯವನ್ನು ಮತ್ತು ಅರ್ಥಸತ್ವವನ್ನು ವಿಷೀಕರಿಸ್ತಾ ಇದೆ ಅಂತ ಸಾಧನೆ ಮಾಡೋದು. ಅದಕ್ಕೆ ಉದಾಹರಣೆ ಯಾವುದು? ಯಥಾ ತವ ಅನುಮಾ ಅಂತ, ನಿನ್ನ ಅನುಮಾನದಂತೆ ಅಂತ. ಅವರೇನು ಹೇಳ್ತಾರೆ? ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಅಂತ ಅನುಮಾನವನ್ನು ಹೇಳ್ತಾರೆ. ಈ ಅನುಮಾನ ಎಂಬತಕ್ಕಂಥದ್ದು ಏನಾಗಿದೆ? ಪ್ರಾಮಾಣ್ಯ ಸಂಶಯವನ್ನು ನಿವಾರಣೆ ಮಾಡುತ್ತೆ, ಅಪ್ರಾಮಾಣ್ಯ ಅಗ್ರಾಹಿಯಾಗಿರ್ತಕ್ಕಂಥ ಪರಮಾತ್ಮಕ ಜ್ಞಾನವಾಗಿದೆ. ಅದರಲ್ಲಿ ಜ್ಞಾನ ಪ್ರಾಮಾಣ್ಯ ಮತ್ತು ಅರ್ಥಸತ್ವ ಉಲ್ಲೇಖಿತ್ವ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಅದು ಯಾವ ರೀತಿಯಲ್ಲಿ ಹೇತು ಸಾಧ್ಯವುಳ್ಳದ್ದಾಗಿದೆಯೋ ಹಾಗೆ ಪ್ರಕೃತ ಪಕ್ಷದಲ್ಲಿಯೂ ಕೂಡ ಪ್ರಾಮಾಣ್ಯ ಸಂಶಯಘ್ನ ಅಪ್ರಾಮಾಣ್ಯ ಅಗ್ರಾಹಿ ಪ್ರಮಾತ್ವ ರೂಪವಾದ ಹೇತು ಇರುವುದರಿಂದ ಆ ಜ್ಞಾನ ಎಂಬತಕ್ಕಂಥದ್ದು ಅನುವ್ಯವಸಾಯ ಎಂಬತಕ್ಕಂಥದ್ದು ಜ್ಞಾನ ಪ್ರಾಮಾಣ್ಯ ಮತ್ತು ಅರ್ಥಸತ್ವವನ್ನು ವಿಷೀಕರಿಸ್ತಾ ಇದೆ ಅಂತ ನಾವು ಅನುಮಾನವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ವಿಮತ ಸ್ವತಸ್ತ್ವ ಪರತಸ್ತ್ವ ಎಂಬತಕ್ಕಂತಹ ವಿಮತಿಗೆ ವಿಷಯವಾದ ಸನ್ನಿಕೃಷ್ಟ ಅಪೂರ್ವಾರ್ಥ ಅದೋಷಜ ದೃಷ್ಟಿದೃಕ್, ಇಂದ್ರಿಯ ಸಂಬಂಧವುಳ್ಳಂತಹ ಹತ್ತಿರದಲ್ಲಿರತಕ್ಕಂತಹ ಇಂದ್ರಿಯ ಸನ್ನಿಕರ್ಷವುಳ್ಳಂತಹ ಹಿಂದೆ ತಿಳಿಯದೇ ಇರತಕ್ಕಂತಹ ವಸ್ತುವಿನ ದೋಷ ಸಂಬಂಧ ಇಲ್ಲದೇ ಇರತಕ್ಕಂತಹ ಜ್ಞಾನದ ಜ್ಞಾನವು ಜ್ಞಾನ ಪ್ರಾಮಾಣ್ಯ ಅರ್ಥಸತ್ವ ಉಲ್ಲೇಖೇನ ನಿಯತ. ಜ್ಞಾನದ ಪ್ರಾಮಾಣ್ಯ ಮತ್ತು ವಸ್ತುವಿನ ಇರುವಿಕೆ ಇವುಗಳ ವಿಷೀಕರಿಸುವಿಕೆಯಿಂದ ಕೂಡಿದೆ. ಇದು ಮತ ತಿಳಿಯಲ್ಪಟ್ಟಿದೆ. ಪ್ರಾಮಾಣ್ಯ ಸಂಶಯಜ್ಞ ಅಪ್ರಾಮಾಣ್ಯ ಅಗ್ರಾಹಿ ಪ್ರಮಾತ್ವತಃ, ಪ್ರಾಮಾಣ್ಯದ ಸಂಶಯವನ್ನು ಪರಿಹಾರ ಮಾಡುವ ಅಪ್ರಾಮಾಣ್ಯವನ್ನು ವಿಷೀಕರಿಸದೇ ಇರತಕ್ಕಂತಹ ಯಥಾರ್ಥ ಜ್ಞಾನವಾಗಿರುವುದರಿಂದ ಯಥಾ ಯಾವ ರೀತಿಯಲ್ಲಿ ತವ ನಿನ್ನ ಅನುಮಾನವಿದೆಯೋ ಹಾಗೆ ಮೇ ನನಗೆ ಉಕ್ತ ಸ್ವತಸ್ತ್ವೇ ಪ್ರಾಮಾಣ್ಯಂ ಸ್ವತಃ ಎಂಬತಕ್ಕಂಥ ಹಿಂದೆ ಹೇಳಿದ ಸ್ವತಸ್ತ್ವ ವಿಷಯದಲ್ಲಿ ಅನುಮಾನ ರೂಪವಾದಂತಹ ಪ್ರಮಾಣವು ಅಸ್ತಿ ಇದೆ. ವಿಮತ ಸ್ವತಸ್ತ್ವ ಪರತಸ್ತ್ವ ವಿಮತಿಗೆ ವಿಷಯವಾದಂತಹ ಸನ್ನಿಕೃಷ್ಟ ಅಪೂರ್ವ ಅರ್ಥ ಅದೋಷಜ ದೃಷ್ಟಿದೃಕ್, ಇಂದ್ರಿಯ ಸನ್ನಿಕರ್ಷ ಇರತಕ್ಕಂತಹ ಹಿಂದೆ ತಿಳಿದೇ ಇರತಕ್ಕಂತಹ ವಸ್ತುವಿನ ದೋಷ ಸಹಿತವಾಗದೇ ಇರತಕ್ಕಂಥ ದೋಷಜನ್ಯವಾಗದೇ ಇರತಕ್ಕಂತಹ ಜ್ಞಾನದ ಜ್ಞಾನವು ಜ್ಞಾನ ಪ್ರಾಮಾಣ್ಯ ಅರ್ಥಸತ್ವ ಉಲ್ಲೇಖೇನ ನಿಯತ ಮತ. ಜ್ಞಾನದ ಪ್ರಾಮಾಣ್ಯ ಮತ್ತು ವಸ್ತುವಿನ ಇರುವಿಕೆ ಇವುಗಳನ್ನು ವಿಷೀಕರಿಸುವುದರಿಂದ ಕೂಡಿದೆ ಎಂಬುದಾಗಿ ತಿಳಿಯಲ್ಪಟ್ಟಿದೆ. ಯಾಕೆ? ಪ್ರಾಮಾಣ್ಯ ಸಂಶಯಘ್ನ ಅಪ್ರಾಮಾಣ್ಯ ಅಗ್ರಾಹಿ ಪ್ರಮಾತ್ವತಃ, ಪ್ರಾಮಾಣ್ಯ ಸಂಶಯವನ್ನು ಪರಿಹಾರ ಮಾಡುವ ಅಪ್ರಾಮಾಣ್ಯವನ್ನು ಗ್ರಹಣ ಮಾಡದೇ ಇರತಕ್ಕಂತಹ ಯಥಾರ್ಥ ಜ್ಞಾನವಾದ್ದರಿಂದ ಯಥಾ ಯಾವ ರೀತಿಯಲ್ಲಿ ತವ ನಿನ್ನ ಅನುಮಾನ ಇದೆಯೋ ಹಾಗೆ ಇತಿ ಈ ರೀತಿಯಾಗಿರ್ತಕ್ಕಂತಹ ಅನುಮಾನವು ಮೇ ನನಗೆ ಉಕ್ತ ಸ್ವತಸ್ತ್ವೇಪಿ ಹಿಂದೆ ಹೇಳಿರ್ತಕ್ಕಂತಹ ಪ್ರಾಮಾಣ್ಯಂ ಸ್ವತಃ ಎಂಬತಕ್ಕಂಥ ವಿಷಯದಲ್ಲಿ ಅಸ್ತಿ ಇದೆ. ಈ ಅನುಮಾನವು ಪ್ರಾಮಾಣ್ಯ ಸ್ವತಸ್ತ್ವವನ್ನು ಸಾಧಿಸಿಕೊಡುತ್ತೆ. ಜ್ಞಪ್ತೋ ಸ್ವತಸ್ತ್ವೇ ಅನುಮಾನಮಾಹ
ಪ್ರಾಮಾಣ್ಯದ ಜ್ಞಾನವು ಸ್ವತಃ ಬರುತ್ತೆ. ಇದು ಜ್ಞಪ್ತೋ ಸ್ವತತ್ವ ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ಅನುಮಾನವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಸಕ್ಕರೆ ಪ್ರಮಾಣ ಸಿಹಿ ಆಗ್ತದೆ. ಅದೇ ಬಂದು ಉಪ್ಪು ಹತ್ತಿರ ಇದೆ ಎರಡೇ ಸಕ್ಕರೆ ಉಪ್ಪನೇ ಸಕ್ಕರೆ ಇದೇನು ಇಂದ್ರಿಯ ದೋಷ ಅಂತ ಸಾದೃಶ್ಯ, ಅದು ದೋಷ. ಸಾದೃಶ್ಯ ಅದೊಂದು ದೋಷ. ಹತ್ತಿರ ಹತ್ತಿರದಲ್ಲಿದ್ದರೂ ಕೂಡ ಕಾಗೆ ಕೂಗಲಿಲ್ಲ ಅಂದರೆ ಕೋಗಿಲೆ ಅಂತ ಗೊತ್ತಾಗತ್ತೆ. ಕಾಗೆ ಅಂತಲೇ ಅಂದ್ಕೊಳ್ಳೋದು, ಕೋಗಿಲೆ ಆಗಿರುತ್ತೆ. ಹಾಂ, ವಿಮತ, ವಿಮತಿ ಅಂದ್ರೇನು ಅದನ್ನು ಹೇಳ್ತಾರೆ. ಸ್ವತಸ್ತ್ವ ಪರತಸ್ತ್ವ ವಿಪ್ರತಿಪತ್ತಿ ಧರ್ಮೀಭೂತ ಅಂತ. ಸ್ವತಃ ಅಥವಾ ಪರತಃ ಎಂಬತಕ್ಕಂತಹ ಈ ವಿಪ್ರತಿಪತ್ತಿ, ಅದಕ್ಕೆ ಧರ್ಮಿಯಾಗಿರ್ತಕ್ಕಂಥದ್ದು ಯಾವುದದು? ಜ್ಞಾನ, ಅನುವ್ಯವಸಾಯ. ಎಂಥ ಜ್ಞಾನ ಅದನ್ನು ಹೇಳ್ತಾರೆ. ವಿಮತಾಂ ಏವ ಶೃಂಗಗ್ರಾಹಕತೆಯ ದರ್ಶಯತಿ ಸನ್ನಿಕೃಷ್ಟ ಇತಿ. ಆ ವಿಮತಿ ಎಂಥದ್ದು ಅದನ್ನೇ ತೋರಿಸ್ತಾ ಇದ್ದಾರೆ. ಸನ್ನಿಕೃಷ್ಟ ಅಪೂರ್ವಾರ್ಥ ಅದೋಷಜ ದೃಷ್ಟಿ ದೃಕ್ ಅಂತ. ಅದರ ಅರ್ಥ ಹೇಗೆ ಅದನ್ನು ತಿಳಿಸ್ತಾರೆ. ಸನ್ನಿಕೃಷ್ಟಶ್ಚ ಅಸೌ ಅಪೂರ್ವಾರ್ಥಶ್ಚ. ಸನ್ನಿಕೃಷ್ಟವಾದ ಇಂದ್ರಿಯ ಸನ್ನಿಕರ್ಷ ಇರತಕ್ಕಂತಹ ಅಪೂರ್ವಾರ್ಥ, ಇಷ್ಟ ತನಕ ತಿಳಿದೇ ಇರತಕ್ಕಂತಹ ವಸ್ತು. ತಸ್ಯ ಅದೋಷಜ ಯಾ ದೃಷ್ಟಿ. ಅಂತಹ ವಸ್ತುವಿನ ದೋಷಸಹಿತವಾಗದೇ ಇರತಕ್ಕಂಥದ್ರಿಂದ ಬಂದಿರತಕ್ಕಂತಹ ಜ್ಞಾನ. ದೃಷ್ಟಿ ಅಂದರೆ ಜ್ಞಾನ. ತಸ್ಯ ದೃಕ್, ಅದರ ಜ್ಞಾನ. ಜ್ಞಾನದ ಜ್ಞಾನವನ್ನೇನಂತ ಕರೀತಾರೆ ಶಾಸ್ತ್ರದಲ್ಲಿ? ಅನುವ್ಯವಸಾಯ ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರೆ ಅನುವ್ಯವಸಾಯ ಇತಿ ಯಾವತ್ತು. ಈ ಜ್ಞಾನದ ಜ್ಞಾನ ಅನುವ್ಯವಸಾಯ ಎಂಬತಕ್ಕಂಥದ್ದು ಅದೇನಾಗಿದೆ ಇಲ್ಲಿ ಪದಕೃತ್ಯ ಅಂತ ಹೇಳ್ತಾರೆ. ಯಾಕೆ? ಅಸನ್ನಿಕೃಷ್ಟ ಅಪೂರ್ವಾರ್ಥ ಅದೋಷಜ ದೃಷ್ಟಿ ದೃಕ್ ಎಂಬಲ್ಲಿ ಸನ್ನಿಕೃಷ್ಟ ಅಂತ ವಿಶೇಷಣವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕೃತ್ಯವನ್ನು ಹೇಳ್ತಾರೆ. ಸನ್ನಿಕೃಷ್ಟೇತಿ ದೋಷ ಅಜನ್ಯತ್ವೇ ಹೇತು ಸೂಚನಂ ಅಂತ. ಇದು ದೋಷದಿಂದ ಬಂದದ್ದಲ್ಲ. ದೋಷದಿಂದ ಬಂದದ್ದಾಗಿದ್ರೆ ಏನಾಗಿರುತ್ತೆ? ಸನ್ನಿಕರ್ಷ ಆಗಿರಲ್ಲ. ಇದಂ ರಜತಂ ಜ್ಞಾನ ಬಂತು, ಇದು ದೋಷಜನ್ಯ. ಯಾಕೆ? ರಜತಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆಗಿಲ್ಲ. ಇಲ್ಲಿಗ ಸನ್ನಿಕೃಷ್ಟ ಅಂತ ಹೇಳಿದ್ದಾರೆ. ಸನ್ನಿಕೃಷ್ಟ ಅಂದರೆ ಇಂದ್ರಿಯ ಸನ್ನಿಕರ್ಷ ಆಗಿದೆ ಅಂತ. ಇಂದ್ರಿಯ ಸನ್ನಿಕರ್ಷ ಆಗಿದೆ ಅಂತ ಹೇಳಿದಾಗ ಏನಾಯಿತು? ಇದು ದೋಷಜನ್ಯ ಅಲ್ಲ ಅಂತ ಹೇಳಿದಾಗ. ಹಾಗಾದರೆ ಅದೋಷಜ, ದೋಷದಿಂದ ಬಾರದೇ ಇರತಕ್ಕಂತಹ ಜ್ಞಾನ, ದೋಷದಿಂದ ಹುಟ್ಟದೇ ಇರತಕ್ಕಂಥ ಜ್ಞಾನ. ದೋಷದಿಂದ ಹುಟ್ಟದೇ ಇರತಕ್ಕಂಥ ಜ್ಞಾನ ಯಾಕೆ? ಇದು ಸನ್ನಿಕರ್ಷದಿಂದ ಬಂದಿದೆ. ಸನ್ನಿಕರ್ಷದಿಂದ ಎಲ್ಲಿ ಜ್ಞಾನ ಬಂದಿರುತ್ತೋ ಅದು ದೋಷಜನ್ಯ ಆಗಿರೋದಿಲ್ಲ. ಎಲ್ಲಿ ದೋಷಜನ್ಯ ಆಗಿರುತ್ತೋ ಸನ್ನಿಕರ್ಷ ಇರಲ್ಲ. ಎಲ್ಲಿ ದೋಷಜನ್ಯ ಎಂಬತಕ್ಕಂಥ ಅಲ್ಲವೋ ಅಲ್ಲಿ ಸನ್ನಿಕರ್ಷ ಇರುತ್ತೆ. ಪ್ರಕೃತದಲ್ಲಿ ದೋಷಜನ್ಯ ಅಲ್ಲ. ಯಾಕಲ್ಲ? ಸನ್ನಿಕೃಷ್ಟ ಅಂತ. ಹೀಗೆ ಸನ್ನಿಕೃಷ್ಟೇತಿ ದೋಷ ಅಜನ್ಯತ್ವೇ ಹೇತು ಸೂಚನಂ. ಅಪೂರ್ವ ಇತ್ಯನೇನ ಅನಭ್ಯಾಸ ದಶಾಪನ್ನತ್ವಂ ಸೂಚಯತಿ. ಅಪೂರ್ವ ಅಂತಂದರೆ ಏನರ್ಥ ಅಂತಂದರೆ ಅನಭ್ಯಾಸ ದಶಾಪನ್ನ ಜ್ಞಾನ. ಹಿಂದೆ ಎಲ್ಲೂ ನೋಡಿಲ್ಲ, ಅಭ್ಯಾಸ ಇಲ್ಲ, ಈಗ ತಾನೇ ನೋಡಿದ್ದು. ನೀವು ಹೇಳಿದಾಗ ಹೀಗೆ ಮದುವೆ ಆಗಿ ಹೆಂಡ್ತಿಯನ್ನು ನೋಡಿದ್ದು, ಆವಾಗ ಕನ್ಫ್ಯೂಸ್ ಆಗೋದಿಲ್ಲ. ಹಾಂ, ಅದರಿಂದ ಅನಭ್ಯಾಸ ದಶಾಪನ್ನವಾದಂತಹ ಜ್ಞಾನ, ಅದರ ಜ್ಞಾನ, ಅದು ಕೂಡ ಏನಾಗಿದೆ? ಜ್ಞಾನ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ, ಅರ್ಥಸತ್ವವನ್ನು ಗ್ರಹಣ ಮಾಡುತ್ತೆ. ಅದೋಷಜ ಇತ್ಯನೇನ ದೋಷಜನ್ಯ ಸಂಶಯಾದಿಜ್ಞಾನ ಅನುವ್ಯವಸಾಯೇ ಬಾಧ ಪರಿಹೃತ ಅಂತ. ಇಲ್ಲಿ ಅದೋಷಜ ಅಂತ ಹೇಳಿದ್ರು. ಕೇವಲ ಸನ್ನಿಕೃಷ್ಟ ಅಪೂರ್ವಾರ್ಥ ದೃಷ್ಟಿದೃಕ್ ಅಂತ ಹೇಳಿದ್ರೆ ಸಂಶಯದ ಅನುವ್ಯವಸಾಯ, ಸಂಶಯದ ಅನುವ್ಯವಸಾಯ ಬಂದಿದೆ. ಸಂಶಯದ ಜ್ಞಾನ ಬಂತು, ಸಂಶಯಾತ್ಮಕ ಜ್ಞಾನ, ಅದರ ಜ್ಞಾನ ಬಂತು. ಅದೇನಾಗಿದೆ? ಸನ್ನಿಕೃಷ್ಟ. ನಮಗೆ ಎದುರುಗಡೆ ಒಂದು ವಸ್ತುವನ್ನು ನೋಡ್ತೇವೆ, ಸ್ಥಾಣುರ್ವ ಪುರುಷೋವಾ ಎಂಬುದಾಗಿ ನಮಗೆ ಸಂಶಯ ಬರುತ್ತೆ. ಇದು ಸನ್ನಿಕರ್ಷ ಆಗಿ ತಾನೇ ಬಂದದ್ದು, ನೋಡಿ ತಾನೇ ಬಂದದ್ದು. ಹಾಗಾದರೆ ಇದು ಸನ್ನಿಕೃಷ್ಟ ಆಯಿತು. ಇಷ್ಟು ತನಕ ನಮಗೆ ಆ ಸಂಶಯ ಬಂದಿಲ್ಲ, ಈಗ ಬಂದಿರೋದು ಅಪೂರ್ವಾರ್ಥ ಆಯಿತು. ಹಾಗಾದರೆ ಸನ್ನಿಕೃಷ್ಟ ಅಪೂರ್ವಾರ್ಥ ದೃಷ್ಟಿ ಅಂದರೆ ಯಾವುದು? ಸಂಶಯ. ಅದರ
ದೃಕ್ ಅನುವ್ಯವಸಾಯ, ಅದರ ಜ್ಞಾನ ಅದೇನಾಗಿದೆ, ಅದು ಜ್ಞಾನ ಪ್ರಾಮಾಣ್ಯವನ್ನು ಅರ್ಥಸತ್ವವನ್ನು ಉಲ್ಲೇಖ ಮಾಡ್ತಾ ಇಲ್ಲ. ಅದರಿಂದಾಗಿ ಪಕ್ಷದಲ್ಲಿ ಸಾಧ್ಯ ಬರಲಿಲ್ಲ, ಸಾಧ್ಯಾಭಾವತ್ ಪಕ್ಷ ಆಯಿತು, ಬಾಧದೋಷ ಬಂತು. ಎಲ್ಲಿ ಸಂಶಯಾತ್ಮಕ ಜ್ಞಾನ ಬಂದಿದೆಯೋ, ಸಂಶಯಾತ್ಮಕ ಜ್ಞಾನ ಬರಬೇಕಾ, ಪ್ರತ್ಯಕ್ಷ ಸಂಶಯ ಬಂದಾಗ ಅಲ್ಲಿ ಇಂದ್ರಿಯ ಸನ್ನಿಕರ್ಷ ಆಗಿರುತ್ತೆ, ಸನ್ನಿಕೃಷ್ಟ. ಇಷ್ಟು ತನಕ ಬಂದಿಲ್ಲ, ಹೊಸದಾಗಿ ಬಂದಿರತಕ್ಕಂಥ ಸಂಶಯ ಅಪೂರ್ವಾರ್ಥ. ದೃಷ್ಟಿ ಯಾವುದದು? ಸನ್ನಿಕೃಷ್ಟ ಅಪೂರ್ವಾರ್ಥ ದೃಷ್ಟಿ ಯಾವುದದು? ಸಂಶಯ. ಅದರ ದೃಕ್ ಜ್ಞಾನ ಅಂದರೆ ಸಂಶಯದ ಅನುವ್ಯವಸಾಯ. ಆ ಸಂಶಯದ ಅನುವ್ಯವಸಾಯ ಇದೆಯಲ್ಲ, ಅದು ಜ್ಞಾನದ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತಾ? ಸಂಶಯವಾನ್ ಅಹಂ ಅಂತ ಹೇಳಿದಾಗ ಆ ಸಂಶಯಾತ್ಮಕ ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತಾ? ಇಲ್ಲ. ಸಂಶಯವಾನ್ ಅಹಂ ಅಂತ ಜ್ಞಾನ ಬಂದಾಗ ಆ ವಸ್ತು ಇದೆಯಲ್ಲ ಅದನ್ನು ಇದೇ ಅಂತ ತೀರ್ಮಾನ ಮಾಡುತ್ತಾ? ಇಲ್ಲ. ಹಾಗಾದರೆ ಸಾಧ್ಯ ಬರಲಿಲ್ಲ. ಇಲ್ಲಿ ನಾವು ಅದೋಷಜ ಅಂತೂ ಪದವನ್ನು ಕೊಟ್ಟಿಲ್ಲ, ಇಷ್ಟೇ ಕೊಟ್ಟಿರೋದು. ಸನ್ನಿಕೃಷ್ಟ ಅಪೂರ್ವಾರ್ಥ ದೃಷ್ಟಿ ದೃಕ್ ಇಷ್ಟೇ ಪಕ್ಷ ಮಾಡಿರೋದು. ಅದರಾಗ ಪಕ್ಷ ಅಂದರೆ ಸಂಶಯದ ಜ್ಞಾನ, ಅದು ಪಕ್ಷ. ಅದರಲ್ಲಿ ಸಾಧ್ಯ ಬರಲಿಲ್ಲ. ಯಾವಾಗ ಪಕ್ಷದಲ್ಲಿ ಸಾಧ್ಯ ಬರಲಿಲ್ಲೋ ಅದನ್ನೇನು ಅಂತ ಕರೀತಾರೆ? ಬಾಧ ಅಂತ ಕರೀತಾರೆ. ಸಾಧ್ಯಾಭಾವತ್ ಪಕ್ಷ ಬಾಧ ಅಂತ ಲಕ್ಷಣ ಇದೆ. ಪಕ್ಷದಲ್ಲಿ ಸಾಧ್ಯ ಬರಲಿಲ್ಲ, ಸಾಧ್ಯಾಭಾವವತ್ತಾಗಿದೆ ಪಕ್ಷ, ಅದನ್ನು ಬಾಧ ಅಂತ ಕರೀತಾರೆ. ಹಾಗಾದರೆ ಇಲ್ಲಿ ಬಾಧ ದೋಷ ಬರ್ತಿತ್ತು. ಆ ಬಾಧ ದೋಷವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಏನು ಹೇಳ್ತಾ ಇದ್ದಾರೆ? ಅದೋಷಜ ಅಂತ ಹೇಳಿದ್ರು. ಜ್ಞಾನವು ಅದೋಷಜ, ದೋಷದಿಂದ ಹುಟ್ಟಿದ್ದಲ್ಲ. ಸಂಶಯಾತ್ಮಕ ಜ್ಞಾನ ಏನಾಗಿರುತ್ತೆ? ದೋಷದ. ಯಾಕೆ ಅಲ್ಲಿಯೂ ಕೂಡ ಸ್ಥಾಣುರ್ವ ಪುರುಷವ ಎಂಬಲ್ಲಿ ಸಾಧಾರಣ ಧರ್ಮ ಕಂಡಿದೆ, ಊರ್ಧ್ವತಾರೂಪವಾದಂತಹ ಸಾಧಾರಣ ಧರ್ಮ, ಅದು ದೋಷ. ಅದು ಇರಲಿ, ದೂರತ್ವ ಇದೆ, ಹಾಗೆ ಸಾಧಾರಣ ಎರಡರಲ್ಲೂ ಇರತಕ್ಕಂತಹ ಸಾಧಾರಣ ಧರ್ಮ ಕಂಡು ಬರ್ತಾ ಇದೆ. ಅಂದರೆ ದೂರಸ್ಥತ್ವ ದೋಷ ಇದೆ, ಸಾಧಾರಣ ದೋಷ ಇದೆ. ಇಂತಹ ದೋಷದಿಂದ ಬಂದಿರತಕ್ಕಂತಹ ಜ್ಞಾನದ ಜ್ಞಾನ ಅಷ್ಟೇ ಹೊರತು ಅದೋಷಜ ಜ್ಞಾನದ ಜ್ಞಾನ ಅಲ್ಲ. ಅದರಿಂದಾಗಿ ಅದು ಪಕ್ಷವೇ ಅಲ್ಲ, ಅದರಿಂದ ಬಾಧ ದೋಷ ಇಲ್ಲ. ಅದೋಷಜ ಇತ್ಯನೇನ ದೋಷಜನ್ಯ, ದೋಷದಿಂದ ಬಂದಿರತಕ್ಕಂತಹ ಸಂಶಯಾದಿ ಜ್ಞಾನ, ಸಂಶಯಾತ್ಮಕ ಜ್ಞಾನ, ಅದರ ಅನುವ್ಯವಸಾಯ, ಅದರಲ್ಲಿ ಬಾಧ ಪರಿಹೃತ, ಬಾಧ ದೋಷವನ್ನು ಪರಿಹಾರ ಮಾಡದಂತೆ ಆಯಿತು. ಅದು ಪಕ್ಷಕೋಷ್ಠಿಯಲ್ಲಿ ಸೇರ್ತಾ ಇತ್ತು. ಅಲ್ಲಿ ಜ್ಞಾನ ಪ್ರಾಮಾಣ್ಯ ಅರ್ಥಸತ್ವ ಉಲ್ಲೇಖ ಎಂಬತಕ್ಕಂಥದ್ದು ಇಲ್ಲ ಅಂತ, ಸಾಧ್ಯ ಇಲ್ಲ ಅಂಥೇಳಿ ಬಾಧ ದೋಷ ಬರ್ತಾ ಇತ್ತು, ಅದನ್ನು ಪರಿಹಾರ ಮಾಡದಂತೆ ಆಯಿತು. ಹಾಗೆ ಅಪೂರ್ವ ಇತ್ಯನೇನ ಅಲ್ಲಿ ಸನ್ನಿಕೃಷ್ಟ ಅಪೂರ್ವ ಅರ್ಥ ಅದೋಷಜ ದೃಷ್ಟಿ ಅಂತ ಹೇಳಿರೋದು. ಅಪೂರ್ವ ಅಂತ ಯಾಕೆ ಹೇಳಿದ್ರು? ಅದನ್ನು ಹೇಳ್ತಾರೆ, ಅಪೂರ್ವ ಇತ್ಯನೇನ ದ್ವಿತೀಯ ಅನುವ್ಯವಸಾಯಮಾದಾಯ ಸಿದ್ಧತಾನದಾಪಿ ಪರಿಹೃತ ಅಂತ. ಈಗ ಒಂದು ಅಯಂಘಟಾಜ್ಞಾನ ಬಂತು, ಆಮೇಲೆ ಘಟಜ್ಞಾನವಾನಹಂ ಅಂತ ಅನುವ್ಯವಸಾಯ ಬಂತು, ಆಮೇಲೆ ಘಟಜ್ಞಾನವಾನಹಂ ಎಂಬತಕ್ಕಂತಹ ಜ್ಞಾನದ ಇನ್ನೊಂದು ಅನುವ್ಯವಸಾಯ ಬಂತು. ಅಂದರೆ ದ್ವಿತೀಯ ಅನುವ್ಯವಸಾಯ ಇದೆಯಲ್ಲ, ಅದರಲ್ಲಿ ಅರ್ಥಸತ್ವ ಮತ್ತು ಪ್ರಾಮಾಣ್ಯ, ಜ್ಞಾನ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗಿದೆ ಅಂತ ಸಿದ್ಧವಾಗಿದೆ. ಅಂದರೆ ಸಿದ್ಧಿಸಾಂತ ದೋಷ ಬರ್ತಿತ್ತು. ಅನುವ್ಯವಸಾಯದ ಎರಡನೇ ಅನುವ್ಯವಸಾಯ ಎಂಬತಕ್ಕಂಥದ್ದು ಬಂದಿತ್ತು. ಮೊದಲನೇದು ಒಂದು ಜ್ಞಾನ, ಅದರ ಮೊದಲನೇ ಅನುವ್ಯವಸಾಯ, ಎರಡನೇ ಅನುವ್ಯವಸಾಯ ಬಂತು. ಎರಡನೇ ಅನುವ್ಯವಸಾಯ ಬಂತು ಅಂತಾದರೆ ಆವಾಗ ಅದರಲ್ಲಿ ಈ ಸಾಧ್ಯ ಎಂಬತಕ್ಕಂಥದ್ದು ನಿಶ್ಚಯವಾಗಿದೆ, ಸಿದ್ಧವಾಗಿದೆ. ಅಂದರೆ ಸಿದ್ಧಿಸಾಂತ ದೋಷ ಬರ್ತಿತ್ತು. ಅದಕ್ಕೆ ಹೇಳಿದ್ರು ಅಪೂರ್ವ ಅಂತ ಹೇಳಿದ್ರು. ಯಾವಾಗ ಜ್ಞಾನದ ಎರಡನೇ ಅನುವ್ಯವಸಾಯ ಬಂದಿದೆಯಲ್ಲ ಅದು ಅಪೂರ್ವ ಅಲ್ಲ. ಯಾಕೆ ಮೊದಲು ಒಂದು ಸರ್ತಿ ಅನುವ್ಯವಸಾಯ ಬಂದಿದೆ, ಅಂದ ಅಪೂರ್ವ ಎಂಬತಕ್ಕಂಥದ್ದಾಗಲಿಲ್ಲ. ಅದರಿಂದಾಗಿ ಜ್ಞಾನದ ಎರಡನೇ ಅನುವ್ಯವಸಾಯ ತೆಗೆದುಕೊಂಡು ಸಿದ್ಧಸಾಂತ ದೋಷ ಪರಿಹಾರ ಮಾಡಲಿಕ್ಕೋಸ್ಕರ ಅಪೂರ್ವ ಎಂಬತಕ್ಕಂಥದ್ದನ್ನು ಹೇಳಿದ್ದಾರೆ. ಅದರಿಂದ ಜ್ಞಾನದ ಎರಡನೇ ಅನುವ್ಯವಸಾಯದಲ್ಲಿ ಸಿದ್ಧಸಾಂತ ದೋಷವನ್ನು ಹೇಳಲಿಕ್ಕೆ ಬರೋದಿಲ್ಲ. ಅಪೂರ್ವ ಇತ್ಯನೇನ ದ್ವಿತೀಯ ಅನುವ್ಯವಸಾಯಂ ಆದಾಯ ಸಿದ್ಧಸಾಧನತಾಪಿ ಪರಿಹೃತ. ಜ್ಞಾನಪ್ರಾಮಾಣ್ಯಸ್ಯ ಅರ್ಥಸತ್ತಾ ಉಲ್ಲೇಖೇನ ಅರ್ಥಸತ್ತಾ ನಿಶ್ಚಯರೂಪೇ ಯೋಯಂ ಉಲ್ಲೇಖಃ ತೇನ ನಿಯತ ಇತಿ ಸಾಧ್ಯಂ. ಅಲ್ಲಿ ಜ್ಞಾನಪ್ರಾಮಾಣ್ಯ ಅರ್ಥಸತ್ವ ಉಲ್ಲೇಖೇನ ಅಂತಿದೆ. ಅದಕ್ಕೇನರ್ಥ? ಜ್ಞಾನಪ್ರಾಮಾಣ್ಯಸ್ಯ ಅಂತ ಒಂದು, ಎರಡನೇದು ಅರ್ಥಸತ್ತಾ ಉಲ್ಲೇಖೇನ ಅಂದ್ರೇನರ್ಥ? ಅರ್ಥಸತ್ತಾ ನಿಶ್ಚಯ ರೂಪೇ ಯಹ ಅಯಂ ಉಲ್ಲೇಖ.
ಇದು ಈ ವಸ್ತುವೇ ಆಗಿದೆ ಎಂಬುದಾಗಿ ಗ್ರಹಿಸ್ತಕ್ಕಂಥದ್ದು. ಹೀಗೆ ಜ್ಞಾನ ಪ್ರಾಮಾಣ್ಯ ಮತ್ತು ಅರ್ಥಸತ್ವ ಇವುಗಳ ಉಲ್ಲೇಖ ತೇನ ನಿಯತ, ಅದನ್ನು ವಿಷೀಕರಿಸ್ತಕ್ಕಂಥದ್ದು ಎಂಬುದಾಗಿ ಅರ್ಥ. ಇದು ಸಾಧ್ಯ. ಪ್ರಾಮಾಣ್ಯ ಸಂಶಯಜ್ಞ ಅಪ್ರಾಮಾಣ್ಯ ಅಗ್ರಾಹಿ ಪ್ರಮಾತ್ವತಃ ಅಂದರೆ ಪ್ರಮಾತ್ವಾತ್ ಇತಿ ಹೇತು. ಪ್ರಾಮಾಣ್ಯ ಸಂಶಯಜ್ಞ ಅಪ್ರಾಮಾಣ್ಯ ಅಗ್ರಹಾಯಿ ಪ್ರಮಾತ್ವಾತ್ ಎಂಬತಕ್ಕಂಥದ್ದು ಹೇತು ಅಂತ. ಘಟಾದಿಜ್ಞಾನೇ ವ್ಯಭಿಚಾರ ಪರಿಹಾರಾಯ ಪ್ರಾಮಾಣ್ಯ ಸಂಶಯಜ್ಞ ಇತಿ. ಈಗ ಅಪ್ರಾಮಾಣ್ಯ ಅಗ್ರಾಹಿ ಪ್ರಮಾತ್ವಾತ್ ಅಂತಿಷ್ಟೇ ಹೇಳಿಬಿಟ್ರೆ ಅಯಂಘಟ ಜ್ಞಾನ ಇದೆ. ಅಯಂಘಟ ಎಂಬತಕ್ಕಂಥ ಜ್ಞಾನ ಇದೆಯಲ್ಲ, ಇದು ಅಪ್ರಾಮಾಣ್ಯ ಅಗ್ರಾಹಿ ಪ್ರಮಾತ್ಮಕ ಜ್ಞಾನ. ಆದರೆ ಇಲ್ಲಿ ಪ್ರಾಮಾಣ್ಯ ಜ್ಞಾನ ಪ್ರಾಮಾಣ್ಯ ಮತ್ತು ಅರ್ಥಸತ್ವ ಉಲ್ಲೇಖ ಎಂಬತಕ್ಕಂಥದ್ದು ಇಲ್ಲ. ಅಯಂಘಟ ಎಂಬತಕ್ಕಂಥ ಜ್ಞಾನ ಇದೆಯಲ್ಲ, ಈ ಅಯಂಘಟ ಜ್ಞಾನ ಬಂದಾಗ ಇದು ಜ್ಞಾನ ಪ್ರಾಮಾಣ್ಯವನ್ನು ವಿಷೀಕರಿಸ್ತಾ ಇಲ್ಲ, ಅರ್ಥಸತ್ವವನ್ನು ವಿಷೀಕರಿಸ್ತಾ ಇಲ್ಲ. ಅಂದರೆ ಹೇತು ಇದೆ. ಅಪ್ರಾಮಾಣ್ಯ ಅಗ್ರಾಹಿ ಅಯಂಘಟ ಎಂಬತಕ್ಕಂಥ ಜ್ಞಾನ ಹೇತು ಇದೆ, ಸಾಧ್ಯ ಇಲ್ಲ, ವ್ಯಭಿಚಾರ ಬಂತು. ಅದಕ್ಕೋಸ್ಕರ ಪ್ರಾಮಾಣ್ಯ ಸಂಶಯಜ್ಞಾನ ಅಂತ ಹೇಳಿತ್ತು. ಅಯಂಘಟ ಜ್ಞಾನ ಬಂತು. ಈ ಅಯಂಘಟ ಎಂಬತಕ್ಕಂಥ ಜ್ಞಾನ ಪ್ರಾಮಾಣ್ಯ ಸಂಶಯವನ್ನು ಪರಿಹಾರ ಮಾಡಲ್ಲ. ಪ್ರಾಮಾಣ್ಯ ಸಂಶಯವನ್ನು ಪರಿಹಾರ ಮಾಡ್ತಕ್ಕಂಥ ಜ್ಞಾನ ಯಾವುದು? ಅನುವ್ಯವಸಾಯ. ಘಟಜ್ಞಾನವಾನಹಂ ಎಂಬತಕ್ಕಂತಹ ಈ ಅನುವ್ಯವಸಾಯ ಇದೆಯಲ್ಲ, ಇದು ಪ್ರಾಮಾಣ್ಯ ಸಂಶಯವನ್ನು ಪರಿಹಾರ ಮಾಡುತ್ತಷ್ಟೇ ಹೊರತು ಅಯಂಘಟ ಎಂಬತಕ್ಕಂಥ ಜ್ಞಾನ ಇದು ಪ್ರಾಮಾಣ್ಯ ಸಂಶಯವನ್ನು ಪರಿಹಾರ ಮಾಡಲ್ಲ. ಆದ್ದರಿಂದ ಸಂಶಯಜ್ಞ ಪ್ರಾಮಾಣ್ಯ ಸಂಶಯಜ್ಞ ಎಂಬತಕ್ಕಂಥ ಪದವನ್ನು ಹಾಕಿದ್ದರಿಂದ ಘಟಜ್ಞಾನದಲ್ಲಿ ವ್ಯಭಿಚಾರ ಬರ್ತಾಯಿತ್ತು, ಅದನ್ನು ಪರಿಹಾರ ಮಾಡದಂತೆ ಆಯಿತು. ಘಟಾದಿಜ್ಞಾನೇ ವ್ಯಭಿಚಾರ ಪರಿಹಾರಾಯ ಪ್ರಾಮಾಣ್ಯ ಸಂಶಯಜ್ಞ ಇತಿ ವಿಶೇಷಣವನ್ನು ಕೊಟ್ಟಿದ್ದಾರೆ. ಅಪ್ರಾಮಾಣ್ಯ ನಿಶ್ಚಯೇ ವ್ಯಭಿಚಾರ ಪರಿಹಾರಾರ್ಥಂ ಅಪ್ರಾಮಾಣ್ಯ ಅಗ್ರಾಹಿ ಇತ್ಯುಕ್ತಂ. ಇನ್ನು ಪ್ರಾಮಾಣ್ಯ ಸಂಶಯ ಅಪ್ರಾಮಾಣ್ಯ ನಿಶ್ಚಯ ಆದಾಗೂ ಹೊರಟೋಗುತ್ತೆ. ಪ್ರಾಮಾಣ್ಯ ನಿಶ್ಚಯ ಆದರೂ ಪ್ರಾಮಾಣ್ಯ ಸಂಶಯ ಹೋಗುತ್ತೆ, ಅಪ್ರಾಮಾಣ್ಯ ನಿಶ್ಚಯ ಆದರೂ ಪ್ರಾಮಾಣ್ಯ ಸಂಶಯ ಹೋಗುತ್ತೆ. ಹಾಗಾದರೆ ಇಷ್ಟೇ ಕೊಟ್ಟಿರೋದು, ಪ್ರಾಮಾಣ್ಯ ಸಂಶಯಜ್ಞ ಪ್ರಮಾತ್ವಾತ್ ಅಂತ. ಪ್ರಾಮಾಣ್ಯ ಸಂಶಯಜ್ಞ ಪ್ರಮಾತ್ವಾತ್ ಅಂತ ಹೇಳಿದ್ದೇವೆ. ಯಾವ ಜ್ಞಾನ ಎಂಬತಕ್ಕಂಥದ್ದು ಅಪ್ರಾಮಾಣ್ಯದ ಜ್ಞಾನ, ಅಪ್ರಾಮಾಣ್ಯದ ಪ್ರಮಾತ್ಮಕ ಜ್ಞಾನ, ಅದೇನಾಗಿದೆ? ಪ್ರಾಮಾಣ್ಯ ಸಂಶಯಜ್ಞ ಆಗಿದೆ. ಪ್ರಾಮಾಣ್ಯ ಸಂಶಯವನ್ನು ಪರಿಹಾರ ಮಾಡ್ತಾ ಇದೆ. ಅಂತಹ ಜ್ಞಾನದಲ್ಲಿ ಏನಿಲ್ಲ, ಜ್ಞಾನ ಪ್ರಾಮಾಣ್ಯ ಮತ್ತು ಅರ್ಥಸತ್ವ ಉಲ್ಲೇಖಿತ್ವ ಎಂಬತಕ್ಕಂಥದ್ದಿಲ್ಲ. ಪುನಃ ವ್ಯಭಿಚಾರ ಬರ್ತಿತ್ತು. ಅದಕ್ಕೋಸ್ಕರ ಏನು ಕೊಟ್ಟರು? ಅಪ್ರಾಮಾಣ್ಯ ಅಗ್ರಾಹಿ ಅಂತ ಕೊಟ್ಟರು. ಅಪ್ರಮಾತ್ಮಕ ಜ್ಞಾನ ಇದೆಯಲ್ಲ, ಅದೇನಾಗಿದೆ? ಅಪ್ರಾಮಾಣ್ಯ ನಿಶ್ಚಯ. ಅಪ್ರಾಮಾಣ್ಯ ನಿಶ್ಚಯ ಅದು ಅಪ್ರಾಮಾಣ್ಯ ನಿಶ್ಚಯಾತ್ಮಕ ಜ್ಞಾನ ಅಪ್ರಾಮಾಣ್ಯ ನಿಶ್ಚಯಾತ್ಮಕ ಜ್ಞಾನ ಅದರಲ್ಲಿ ಪ್ರಾಮಾಣ್ಯ ಸಂಶಯಜ್ಞ ಪ್ರಮಾತ್ವ ಬಂತು, ಸಾಧ್ಯ ಬರಲಿಲ್ಲ, ವ್ಯಭಿಚಾರ ಬಂತು. ಅದಕ್ಕೇನು ಹೇಳಿದ್ದು? ಅಪ್ರಾಮಾಣ್ಯ ಅಗ್ರಾಹಿ ಅಂತ ಹೇಳಿದ್ದು. ಈ ಅಪ್ರಾಮಾಣ್ಯ ನಿಶ್ಚಯ ಇದೆಯಲ್ಲ, ಅಪ್ರಾಮಾಣ್ಯ ಗ್ರಾಹಿ ಆಗಿದೆ, ಅಪ್ರಾಮಾಣ್ಯವನ್ನು ವಿಷೀಕರಿಸ್ತಾ ಇದೆ. ಅಪ್ರಾಮಾಣ್ಯ ಅಗ್ರಾಹಿ ಅಲ್ಲ. ಅದರಿಂದಾಗಿ ಅದು ಹೇತುವೇ ಬರಲಿಲ್ಲ, ಅಲ್ಲಿ ಸಾಧ್ಯ ಇಲ್ಲ ಅಂತ ವ್ಯಭಿಚಾರ ಬರುವುದಿಲ್ಲ. ಅಪ್ರಾಮಾಣ್ಯ ನಿಶ್ಚಯೇ ವ್ಯಭಿಚಾರ ಪರಿಹಾರಾರ್ಥಂ ಅಪ್ರಾಮಾಣ್ಯ ಅಗ್ರಾಹಿ ಇತ್ಯುಕ್ತಂ. ಮಾನಸ ವಿಪರೀತ ಅನುವ್ಯವಸಾಯೇ ವ್ಯಭಿಚಾರ ಪರಿಹಾರಾರ್ಥಂ ಪ್ರಮಾತ್ವಾತ್. ಇಲ್ಲಿ ಪ್ರಾಮಾಣ್ಯ ಸಂಶಯಜ್ಞ ಅಪ್ರಾಮಾಣ್ಯ ಅಗ್ರಾಹಿ ಜ್ಞಾನತ್ವಾತ್ ಅಂತ ಹೇಳಿಲ್ಲ, ಪ್ರಮಾತ್ವ ಅಂತ ಹೇಳಿದ್ದಾರೆ. ಪ್ರಾಮಾಣ್ಯ ಸಂಶಯಜ್ಞ ಅಪ್ರಾಮಾಣ್ಯ ಅಗ್ರಾಹಿ ಜ್ಞಾನತ್ವಾತ್ ಅಂತ ಹೇಳಿಲ್ಲ, ಪ್ರಮಾತ್ವ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಒಂದು ವೇಳೆ ಪ್ರಾಮಾಣ್ಯ ಸಂಶಯಜ್ಞ ಅಪ್ರಾಮಾಣ್ಯ ಅಗ್ರಾಹಿ ಜ್ಞಾನ ಅಂತ ಅಷ್ಟೇ ಹೇಳಿಬಿಟ್ಟಿದ್ರೆ ಆವಾಗ ಮಾನಸ ವಿಪರೀತ ಅನುವ್ಯವಸಾಯ, ಮನಸ್ಸಿನಿಂದ ಬಂದಿರತಕ್ಕಂತಹ ವಿಪರೀತ ಜ್ಞಾನದ ಅನುವ್ಯವಸಾಯ. ಮೊದಲು ಇದಂ ರಹಿತ ಜ್ಞಾನ ಬಂತು, ಇದಂ ರಹಿತ ಜ್ಞಾನವಾನ್ ಅಹಂ ಜ್ಞಾನ ಬಂತು. ಇದಂ ರಹಿತ ಅಂತಕ್ಕಂಥ ಜ್ಞಾನ ಬಂದ ಮೇಲೆ ರಹಿತ ಜ್ಞಾನವಾನ್ ಅಹಂ ಎಂಬತಕ್ಕಂಥದ್ದು ಕೂಡ ಏನಿದು? ವಿಪರೀತ ಅನುವ್ಯವಸಾಯ. ಇದು ವಿಪರೀತ ಅನುವ್ಯವಸಾಯ. ಇಲ್ಲಿ ವ್ಯಭಿಚಾರ ಬಂತು. ಯಾಕೆ? ವಿಪರೀತ ಅನುವ್ಯವಸಾಯದಲ್ಲಿ ಜ್ಞಾನ ಪ್ರಾಮಾಣ್ಯವನ್ನು ಗ್ರಹಣ ಮಾಡಲ್ಲ, ಅರ್ಥಸತ್ವವನ್ನು ಕೂಡ ಅದು ಗ್ರಹಣ ಮಾಡ್ತಾ ಇಲ್ಲ. ಅದರಿಂದಾಗಿ ಹೇತು ಇದೆ, ಸಾಧ್ಯ ಇಲ್ಲ ಅಂತಾಯಿತು. ಅದಕ್ಕೋಸ್ಕರ ಏನು ಹೇಳಿದರು? ಪ್ರಾಮಾಣ್ಯ ಸಂಶಯಜ್ಞ ಅಪ್ರಾಮಾಣ್ಯ ಅಗ್ರಾಹಿ ಜ್ಞಾನ ಅಂತ ಅಷ್ಟೇ ಹೇಳಲಿಲ್ಲ, ಅಪ್ರಾಮಾಣ್ಯ ಅಗ್ರಾಹಿ ಅಂತ ಹೇಳಿದರು.
ಮಾನಸ ವಿಪರೀತವಾಗಿರ್ತಕ್ಕಂಥ ಅನುವ್ಯವಸಾಯ ಇದೆಯಲ್ಲ ಅದು ಪ್ರಮ ಅಲ್ಲ. ಆದ್ದರಿಂದಾಗಿ ಪ್ರಾಮಾಣ್ಯ ಸಂಶಯಜ್ಞ ಅಪ್ರಾಮಾಣ್ಯ ಅಗ್ರಾಹಿ ಪ್ರಮ ಅಂತಂದರೆ ಮಾನಸ ವಿಪರೀತ ಅನುವ್ಯವಸಾಯ ಆಗೋದಿಲ್ಲ, ಹೇತುವೂ ಇಲ್ಲ, ಸಾಧ್ಯವೂ ಇಲ್ಲ, ವ್ಯಭಿಚಾರ ಬರೋದಿಲ್ಲ. ಮಾನಸ ವಿಪರೀತ ಅನುವ್ಯವಸಾಯೇ ವ್ಯಭಿಚಾರ ಪರಿಹಾರಾರ್ಥಂ ಪ್ರಮಾತ್ವತಃ ಇತಿ. ಯಾ ಇತ್ತಂ ಸಾ ತಥಾ. ವ್ಯಾಪ್ತಿ ಹೇಗೆ? ಯಾವುದು ಪ್ರಾಮಾಣ್ಯ ಸಂಶಯಜ್ಞ ಅಪ್ರಾಮಾಣ್ಯ ಅಗ್ರಾಹಿ ಪ್ರಮ ಆಗಿದೆಯೋ ಅದು ಜ್ಞಾನ ಪ್ರಾಮಾಣ್ಯ ಅರ್ಥಸತ್ವ ಉಲ್ಲೇಖದಿಂದ ಕೂಡಿದೆ ಎಂಬತಕ್ಕಂಥದ್ದು. ಈ ರೀತಿಯಲ್ಲಿ ಹೇತು ಸಾಧ್ಯ ಎಂಬತಕ್ಕಂಥದ್ದು ತಿಳ್ಕೊಳ್ಬೇಕು. ಯಥಾ ಇದಂ ಜ್ಞಾನಂ ಪ್ರಮ ಸಮರ್ಥ ಪ್ರವೃತ್ತಿ ಜನಕತ್ವಾದಿತಿ ತವ ಅನುಮಾ. ಅಲ್ಲಿ ಇಷ್ಟೇ ಇದೆ, ತವ ಅನುಮಾ ಯಥಾ ಅಂತಿದೆ. ಅವರ ಅನುಮಾನ ಯಾವುದು? ಅದನ್ನು ಹೇಳ್ತಾರೆ, ಇದಂ ಜ್ಞಾನಂ ಪ್ರಮ ಸಮರ್ಥ ಪ್ರವೃತ್ತಿ ಜನಕತ್ವಾತ್. ಅಯಂಘಟ ಎಂಬತಕ್ಕಂಥ ಜ್ಞಾನ ಯಥಾರ್ಥ ಜ್ಞಾನ. ಯಾಕೆ? ಸಮರ್ಥ ಪ್ರವೃತ್ತಿ ಜನಕತ್ವಾತ್. ಈ ಜ್ಞಾನ ಎಂಬತಕ್ಕಂಥದ್ದು ಕಾರ್ಯಕಾರಿಯಾಗಿರ್ತಕ್ಕಂತಹ ಪ್ರವೃತ್ತಿಯನ್ನು ಉಂಟು ಮಾಡ್ತಾ ಇದೆ ಎಂಬುದಾಗಿ, ಅರ್ಥಕ್ರಿಯಾಕಾರಿಯಾಗಿರ್ತಕ್ಕಂತಹ ಪ್ರವೃತ್ತಿಯನ್ನು ಉಂಟು ಮಾಡ್ತಾ ಇದೆ ಎಂಬುದಾಗಿ ಅವರು ಅನುಮಾನವನ್ನು ಹೇಳ್ತಾರೆ. ಈ ಅನುಮಾನದಲ್ಲಿ ಪ್ರಾಮಾಣ್ಯ ಸಂಶಯಜ್ಞ ಅಪ್ರಾಮಾಣ್ಯ ಅಗ್ರಾಹಿ ಪ್ರಮಾತ್ವ ಇದೆ, ಜ್ಞಾನ ಪ್ರಾಮಾಣ್ಯ ಅರ್ಥಸತ್ತ ಉಲ್ಲೇಖದಿಂದ ಅದು ಕೂಡಿದೆ, ಹೇತುವಿದೆ, ಸಾಧ್ಯವೂ ಇದೆ ಎಂಬುದಾಗಿ ಅವರ ಅನುಮಾನ ಎಂಬತಕ್ಕಂಥದ್ದು ದೃಷ್ಟಾಂತವಾಗಿದೆ. ಯಾವುದು ಸಿದ್ಧವಾಗಿದೆಯೋ ಅದನ್ನೇ ಸಾಧನೆ ಮಾಡಿದರೆ ಸಿದ್ಧ ಸಾಧನತ ಅಂತ ದೋಷ. ಈಗ ನಮಗೆ ಇದು ಕಾಣಿಸ್ತಾ ಇದೆ, ಇದನ್ನು ಪುನಃ ಅನುಮಾನದಿಂದ ಸಾಧನೆ ಮಾಡ್ತೇವೆ ಅಂತಂದರೆ ಆವಾಗ ಸಿದ್ಧ ಸಾಧನ. ಯಾವುದು ನಮಗೆ ಸಿದ್ಧವಾಗಿದೆಯೋ ಅದನ್ನೇ ಸಾಧನೆ ಮಾಡೋದು ಅಂತಾದರೆ ಅದಕ್ಕೆ ಸಿದ್ಧ ಸಾಧನತ ಅಂತ ಹೇಳ್ತಾರೆ. ಅನುಮಾನಕ್ಕೆ ದೋಷ ಇರತಕ್ಕಂಥ. 10 ನಿಮಿಷ ಬಿಟ್ಟ 4 ಗಂಟೆ ಆಯ್ತಲ್ಲ.